ಹಾಯ್ ಎಲ್ಲಾರ್ಗೂ ನಮಸ್ಕಾರ. ಈ ಪ್ಯಾಂಡಮಿಕ್ ಟೈಮ್ನಾಗ ಎಲ್ಲ ಸೇಫ್ ಮನೆಗೋಸು ಒಳ್ಳಂಗೆ ಇದ್ದೀನಿ ಅನ್ಸಿಂದೆ. ಈಗ ಬಂದು ನಂಗ ನೀಲ್ಗಿರಿಸ್ನಾಗ ಫ್ಲವರ್ ಶೋ ಬೇರೆ ಹೋಗಿ ನಡೆದೆ. ಒಂದ್ 2 ವರ್ಷ ಮೊದಲು ಎತ್ತಿದಿಂದಲೇ ಎಲ್ಲ ಫ್ಲವರ್ ಶೋನಾಗ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಯಾವ್ದು ಹೋಯ್ಪ್ನ್ಯೋ. ಈ ಈ ಪ್ಯಾಂಡಮಿಕ್ ಟೈಮ್ನಾಗ ದಾರು ನಂಗಂದ ಓಪದು ಮುಡಿವಿಲ್ಲ. ಬಟ್ ಎತ್ತಟ್ಲೆಯು ಮನೆಗೋಸು ಒಳ್ಳಂಗೆ ಸೇಫ್ ಇದ್ದಲಿ ಮತ್ತವಕ್ಕೂ ಹೆಲ್ಪ್ ಆಟ ನಂಗಗೋದು ಒಳ್ಳಿತಾಟ ನೆಂಚಿನ. ಸೊ ಎಲ್ಲವ ಬಡಗ ಬಂದ ಗ್ರೂಪ್ ವೆಲ್ಕಮ್ ಮಾಡೋಣ ಅಪ್ರ ಸಂತೋಷ. ಇಂದು ಬಂದು 38வது ಸೆಷನ್. ಹೋದ ವಾರ ನಂಗೆ ಅಕ್ಕ ಸೌಮ್ಯ ವಿದ್ಯಾ ವಿವೇಕ್ ಅಕ್ಕ ಬಂದು ಆರ್ಟ್ ಎಕ್ಸಿಬಿಷನ್ ನಡೀತಿ. ನಂಗ ಅಮ್ಮೆಯವಕ್ಕ ಅಕ್ಕನವಕ್ಕ ಎಲ್ಲವೇ ಬಂದು ಅವಕ್ಕ ಆರ್ಟ್ ಪರ್ಫಾರ್ಮೆನ್ಸ್ ತೋರ್ಸಿದ್ರು. ಅಪ್ಪರು ಜೋರ ಆಟಿತು. ಇಂದು ನಂಗ ಕೂಡ ಒಂದು ಕಾರ್ಡಿಯಾಕ್ ಅನೆಸ್ಥೀಶಿಯಾ ಸ್ಪೆಷಲಿಸ್ಟ್ ಅಕ್ಕವಕ್ ಇದ್ದಾರೆ. ಅಕ್ಕವಕ್ಕ ಹೆಸರು ಬಂದು ಸೌಮ್ಯ ವಿದೇಶ್. ಅಕ್ಕವಕ್ಕ ಕೊನವೆಕರೆ ಅಟ್ಟಿಂದ ಕೇರ್ಬೆಟ್ಟ ಅಟ್ಟಿಗ ಮದುವೆ ಬಂದಾರೆ. 2016 ಅಂದ ಅನೆಸ್ಥೀಶಿಯಾ ಸ್ಪೆಷಲಿಸ್ಟ್ ವರ್ಕ್ ಮಾಡಿದ್ದಾರೆ. ಅಕ್ಕವಕ್ಕ நிறைய ಕೇಸಸ್ ಹ್ಯಾಂಡಲ್ ಮಾಡಿದ್ದಾರೆ. ಫಾರ್ ರೋಬೋಟಿಕ್ ಸರ್ಜರಿ, ಅನೆಸ್ಥೀಶಿಯಾ ಫಾರ್ ರೋಬೋಟಿಕ್ ಸರ್ಜರಿ, ಅನೆಸ್ಥೀಶಿಯಾ ಫಾರ್ ಪೀಡಿಯಾಟ್ರಿಕ್, ಅನೆಸ್ಥೀಶಿಯಾ ಫಾರ್ ಕಾರ್ಡಿಯಾಕ್ ಸರ್ಜರಿ, ಅದಾவது ಹಾರ್ಟ್ ಟ್ರಾನ್ಸ್ಪ್ಲಾಂಟ್. ಈಗ ಬಂದು ಒಂದು ಪ್ರೈವೇಟ್ ಹಾಸ್ಪಿಟಲ್ನಾಗ ಅಕ್ಕ ವರ್ಕ್ ಮಾಡಿದ್ದಾರೆ ಚೆನ್ನೈಯಾಗ. ಸೊ ಅಕ್ಕ ಬಂದು ಇಂದಿನ ಟಾಪಿಕ್ ಏನಂದ್ರೆ ಪೇನ್ಲೆಸ್ ಡೆಲಿವರಿ, ಅದಾವುದು ಬಲಿ ಇಲ್ಲ ಪ್ರಸವಂ ಅತೆಂಬುದನ್ನ ಪತಿ ಮಾತಾಡೋದಾರ ನಂಗೆ ಕೂಡ. ವೆಲ್ಕಮ್ ಸೌಮ್ಯ ಅಕ್ಕ, ಓವರ್ ಟು ಯು. ಥ್ಯಾಂಕ್ ಯು ಜಯಶ್ರೀ. ಫಸ್ಟ್ ಆಫ್ ಆಲ್ ಈ ಚಾನ್ಸ್ ತಂದ ಬಡಗ ಮಂದ ವುಮೆನ್ ಆರ್ಗನೈಸಿಂಗ್ ಟೀಮ್ಗ ಎನ್ನ ನನ್ರಿ ಹೇಗಿನ್ನೆ. ಎನ್ನ ಹೆಸರು ಡಾಕ್ಟರ್ ಸೌಮ್ಯ ದೇಗಿ. ಹೇಗಿದಂಗೆ ನಾ ಕೊಣವಕರೆಗೆ ಹುಟ್ಟಿದೆ, ಅಲ್ಲಿಂದ ಕೇರ್ಬಟ್ಟಾಗ ಮದುವೆ ಮಾಡಿದೆ. ಸೊ ಇನ್ನು ಸ್ಕೂಲಿಂಗ್ಸ್ ಅದೆಲ್ಲವೇ ಕೊಯಂಬತ್ತೂರ್ದಾಗ ಮಾಡಿದೆ. ಇನ್ನು MBBS ಪ್ಲಸ್ MD ಅನೆಸ್ಥೀಶಿಯಾ ಬಂದು ಚೆನ್ನೈನ ಮಾಡಿದೆ. ಸೊ ಈಗ ಕಳೆದ ಒಂದು 5 years ಅನೆಸ್ಥೀಶಿಯಾ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಫಸ್ಟ್ ಏನವ ಈ ಸೆಷನ್ಗೆ ಕೊಚ್ಚಿದ್ದು ಬಂದು ಗೀತಾ ಪ್ರದೀಪ್ ಅವಕ್ಕ. ಸೊ ಅವಕ್ಕ ಹಿಂಗ ಫ್ರೆಂಡ್ಸ್ ಮೂಲೆವೆ ಹಿಂಗ ಅರದಿಯೋ. ಸೊ ಅವಕ್ಕ ಬಂದು ತುಮಾಕ ಸೆಷನ್ಸ್ ಹೋಯ್ ನಡೆದೆ. ಇದ್ದಿಗೆ ಏದಾಚಿ ಟಾಪಿಕ್ಸ್ ಡಿಸ್ಕಸ್ ಮಾಡಲ ಒಳ್ಳಂಗಟ್ರ ಅಂತಂದು ಹೇಳಿದ್ರು. ಸೊ ಈ ತುಮಾಕ ಹಿಂಗ ಬ್ರೈನ್ ಸ್ಟಾರ್ಮ್ ಮಾಡಿ ನಿಂಪೆನಗ ಸೊ ವುಮೆನ್ಗೆ ಯೂಸ್ಫುಲ್ ಆಡೋದು ನೆಕ್ಸ್ಟ್ ಜನರೇಷನ್, ಅದಾவது ಈ ಜನರೇಷನ್ಗೂ ಯೂಸ್ಫುಲ್ ಆಡುವ ಒಂದು ಟಾಪಿಕ್ ಎತ್ತುವೋ ಪ್ಲಸ್ ಇಂಟ್ರೆಸ್ಟಿಂಗ್ ಎತ್ತುವೋ ಒಂದು ನೆನ್ಸಿಯೋ. ಸೊ ಈಗ ಪ್ಯಾಂಡಮಿಕ್ ಎಂಬುದನಾಲೆ ಎಲ್ಲವೇ ಪ್ಯಾಂಡಮಿಕ್ ಪತಿಯೇ ಮಾತಾಡಿದ್ದಾರೆ. ಸೊ ಎವ್ರಿಬಡಿ ಸ್ಟ್ರೆಸ್ಡ್. ಸೊ ಅದೊಂದು ಚಿಟಿ ಟಾಪಿಕ್ ಡೈವರ್ಟ್ ಮಾಡೋದು ಅತಂಬ ಒಂದು ಏನದಗತ್ತ ಸರಿ ಪೇನ್ಲೆಸ್ ಡೆಲಿವರಿ ಅತೆಂಬ ಈ ಟಾಪಿಕ್ ಎತ್ತಿದೆಯೋ. ಸೊ ಇದನ್ನ ಪತಿ ಹೇಳುದು ಅಂದಲ್ಲ, ಈಗ ಡೆಲಿವರಿ ನಂಗೆ ಎಲ್ಲವೇ ಅರ್ಧಂದು ಡೆಲಿವರಿ ಬಂದಲಿಯೇ ಎಲ್ಲ ಪಾದ್ಯ ಅಂಜಿಯಾರ. ಈಗ ಕನ್ಸೀವ್ ಆಗಿ நிறைய ಅಂಜದ ಕಾರಣ ಏನ ಅಂತಲ್ಲ, ಅಯ್ಯೋ ಡೆಲಿವರಿ ಐತೆ ಪೇನ್ ಎತ್ತೆ ಅಂತ ತಾಂಬ ಮುಡಿದ್ರ ಅತ್ತೆಮ್ಮ ಒಂದು ಅಂಜಿಕೆಗೆ ಪಾದ್ಯ ಈಗ ನಾ ಕುಣವೆ ಎಲ್ಲವೇ ಬಂದು ಹೆಸಿಟೇಟ್ ಮಾಡ್ಯಾರ. ಸೊ ಎಲ್ಲವ ಪ್ರೆಗ್ನೆನ್ಸಿ ತಲ್ಲಿ ಹಾಕುದು ಅತ್ತಮ್ಮಕ್ಕ ಇದೂ ಒಂದು ಫ್ಯಾಕ್ಟರ್. ವರ್ಕ್ ಅದೆಲ್ಲವೇ ಆಡುದು ತಾಂಡಿ ಇದೂ ಒಂದು ಫ್ಯಾಕ್ಟರ್ ಆಡದೆ. ಸೊ ಇದನ್ನ ಪತಿ ನಂಗೆ ಡಿಸ್ಕಸ್ ಮಾಡುವೋ, ಇದನ್ನ ಎತ್ತೆ ಅವಂಕ ಸ್ಮೂತ ಮಾಡಿ ಕೊಡುವೋ ಅತೆಂಬ ಒಂದು ಎಣ್ಣದಾಗ ಈ ಟಾಪಿಕ್ ಐತಿನ್ ಬಂದಿಯೋ. ಸೊ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ நிறைய ಬಂದು ಓಕೆ ಡೆಲಿವರಿ ಇಂದಲೇ ಇತ್ತೀವ್ ಮಾಡಾಕ ಅತೆಂಬುದನ್ನ ಮೇ ಬಿ ಎಂಡ್ ಆಫ್ ಸೆಷನ್ದಾಗೆ ನಿಂಗಂದ ಅರುವುದು ಮುಡಿದರ ಅತೆಂದು ನಂಬಿನೆ. ಸೊ ಇಂದು ಏನಗ ಈ ನೆಲಮೇಗ ಬಪ್ಪುದುಗ ಕಾರಣವ ಇದ್ದ ಏನ ಫ್ಯಾಮಿಲಿ, ಏನ ಹಸ್ಬೆಂಡ್ ಪ್ಲಸ್ ಏನ ಮಮ್ಮ ತವರಿಟ್ಟ. ಸೊ ಅವಕ್ಕೆಲ್ಲಾಗೂ ಏನ ನನ್ರಿ ಹೇಗಿನ. ಶೋರ್ಕ ಅಪ್ಪರ ಸಂತೋಷ ನಿಂಗೆ ಕೂಡ ಜಾಯಿನ್ ಮಾಡಿದ್ದು ನೋಗ. ನಂಗ ಪ್ರೆಸೆಂಟೇಷನ್ ಸ್ಟಾರ್ಟ್ ಮಾಡಿಡುವ. ಯಾ ಓಕೆ, ಸ್ಕ್ರೀನ್ ಶೇರ್ ಮಾಡಿ. ಓಕೆ ಫೈನ್. ಸೊ ಈ ಟಾಪಿಕ್ ಪ್ರಾಪರ್ ಪತಿ ನೋಡಿ ಫಸ್ಟ್ ಬಂದು ನಾ ಒಂದು ಒಂದು ಓವರ್ ಆಲ್ ವ್ಯೂ ತರವಣ ಡೆಲಿವರಿ ಏನ ಪೇನ್ ಎತ್ತ ಬಂದ್ರ ಅವ್ನ ಎತ್ತ ನಂಗೆ ಅವಾಯ್ಡ್ ಮಾಡಾಕೊಂಡು ಅದಕ್ಕಿಂತಾಡು ಇದು ಒಂದು 20 minutes ಸೆಷನ್ ಬಿತ್ತುಂಬು. ನೆಕ್ಸ್ಟ್ ಬಂದು ನಿಂಗ ಕ್ವೆಶನ್ಸ್ ಎದಾಗಟ್ಲೆ ಕ್ವೆಶನ್ಸ್ಗೆ ನಾ ಆನ್ಸರ್ ಮಾಡಿ. ಸೊ ಫಸ್ಟ್ ಒಂದು ಪುನಃ ಹಿಸ್ಟ್ರಿ ಹೇಗಿನೆ. ಸೊ ಲೇಬರ್ ಅತೆಂಬುದು ಬಂದು ಮೆಡಿಕಲ್ ಟರ್ಮಿನಾಲಜಿಗೆ ಬಂದು ಇಟ್ ಇಸ್ ಕಾಲ್ಡ್ ಏನಂತ ಹೇಳ್ಯಾರ ಅಂದ್ರೆ, ಈಗ ನಂಗೆ ಪ್ರಸವ ವಲಯಿತ ಲೇಬರ್ ಅಂತ ಹೇಳ್ಯಾರ. ಸೊ ನಂಗೆ ಏನೇನಂದ್ರೆ ಇದು ಇಟ್ ಇಸ್ ವರ್ಸ್ಟ್ ಇಮ್ಯಾಜಿನಬಲ್. ನಂಗಂದ್ರೆ ಒಂದು ಇಮ್ಯಾಜಿನೇ ಮಾಡೋದು ಮುಡಿಯಾಗೋ ಪೇನ್ ಅಟ್ರ ಉಣ್ಮೆತ ಅಲ್ಲ ಅದೊಂದ ನಂಗೆ ಮೀಂಡು ಪಕ್ಕದ ಮುಡಿಯ ಅತೆಂಬುದು ಹೇಗೋದಲ್ಲ ಅಲ್ಲ. ಸೊ ಅತ್ತ ಇಮ್ಯಾಜಿನ್ ಪೇನ್ ಬಂದು ನಂಗೆ ಎತ್ತ ಹೊರಾಸ್ ಬಣ್ಣ ಒಂದು ನೋಡುದು. ಸೊ ಈಗ ಈ ಲೇಬರ್ ಪೇನ್ ಎಂಬ ಪೇನ್ಲೆಸ್ ಡೆಲಿವರಿ ಎಂಬ ಕಾನ್ಸೆಪ್ಟ್ ಹೇಗೂ ಬಂದಿತು ಅಂದ್ರೆ, ನಂಗೆ ಕ್ವೀನ್ ಎಲಿಜಬೆತ್ ತರದುಂದೋ ತಾ ಬಂದು ತನ್ನ 8th ಚೈಲ್ಡ್ ಆಗತ್ತ ಬಂದು ಇತಮಾಕ ಪೇನ್ಲೆಸ್ ಪ್ರಾಸೆಸ್ ಬಂದು ಅವಕ್ಕ ಎತ್ತ ಮಾಡುವ ಯೋಚಿಸಿ ಸ್ಟಾರ್ಟ್ ಮಾಡಿದ್ದಾರೆ.
ಸೊ ಈಗ ಲಾಸ್ಟ್ ಒಂದು 100 ಇಯರ್ಸ್ ಬಂದು ಇದು ಭಯಂಕರ ಎಫೆಕ್ಟಿವ್ ಆಡದೆ. ಪೇನ್ಲೆಸ್ ಡೆಲಿವರಿ ಈಗ ನಂಗೆ ಬಂದು ಅಪ್ಪರ ಫ್ರೀಕ್ವೆಂಟ್ ಅದನ್ನ ಪತಿ ನಂಗೆ ಕೇಪುದೋ ಇಲ್ಲ ಸೋಷಿಯಲ್ ಮೀಡಿಯಾದ ನೋಡೋದು ಅಂತ ಮಾಡಿಂದೋ ಈಗ ಆಲ್ಮೋಸ್ಟ್ 100 ಇಯರ್ಸ್ ಆಡದೆ. ಸೊ 15th ಸೆಂಚುರಿ ಅதாவது ಪಳೆಯ ಸೆಂಚುರಿಗೆಲ್ಲ ಈಗ ಏನೇ ಇದೆ ಅಂದ್ರೆ ಪೇನ್ ಬಂದು ಇದು ಬಂದು ಒಂದು ಡಿವೈನ್ ಪನಿಷ್ಮೆಂಟ್ ಅಂತಂದು ನೆನ್ಸಿದ್ದಾರೆ. ಸೊ ಫೀಮೇಲ್ ಬಂದು ಡೆಲಿವರಿ ಒಂದು ಕನ್ಸೀವ್ ಆಗಿ ಒಂದು ಮದರ್ ಅಥವಾ ಇಬ್ಬುದೇ ಬಂದು ದೊಡ್ಡ ವಿಷಯ. ಸೊ ಅದೊಂದು ಬಂದು ಪೇನ್ ಬಂದು ಒಂದು ಪನಿಷ್ಮೆಂಟ್ ಅಲ್ಲ, ಅದು ಡಿವೈನ್ ಪನಿಷ್ಮೆಂಟ್ ಒಂದು ಕಾನ್ಸೆಪ್ಟ್ ಹೋಗಿ ನಡೆದೆ. ಸೊ ಅತ್ತೆಲ್ಲ ಎದು ಇಲ್ಲ ನಂಗೆ ಬಂದು ಚೈಲ್ಡ್ ಬರ್ತ್ ನಂಗೆ ಇನ್ನೂ ಹ್ಯಾಪಿಯಾ ಎತ್ತಿನ ಹೋಗಾಕು ಅದು ಏನೇನ ಮಾಡೋದು ಅಂತಂದು ನೋಡ್ಬ. ಸೊ ಈಗ ಫಸ್ಟ್ ಬಂದು ಪೇನ್ ಏನಂತ ಬಂದರ ಅಂತಂದ್ರೆ ನಂಗೆ ಒಂದು ಕರುಪೈನ್ ಇದೆಯಲ್ಲ ಯುಟ್ರಸ್ ಬಂದು ಕಾಂಟ್ರಾಕ್ಟ್ ಆರ ನಂಗೆ ಕೂಸು ಬಂದು ಒಗಾಸ್ ಇಬ್ಬದನ್ನ ಅದನ್ನ ಹೊರಾಸ್ ತಲ್ಲುದಾಗಿ ಅದು ಕಾಂಟ್ರಾಕ್ಟ್ ಆರ. ಸೊ ಕಾಂಟ್ರಾಕ್ಟ್ ಆಗಿ ರಿಲ್ಯಾಕ್ಸ್ ಆಪಣತ ಬಂದು ಬೇಬಿ ಕೀಯ ಬಂದ್ರ. ಸೊ ಅದಕ್ಕಾಗಿತ ಬಂದು ಆ ಕಾಂಟ್ರಾಕ್ಟ್ ಆಪ ಟೈಮ್ ಬಂದು ಈ ಪೇನ್ ಬಂದು ಬಂದ್ರ. ಸೊ ಇನಿಷಿಯಲ್ ಆ ಪೇನ್ ಬಂದು ಮೈಲ್ಡ್ ಆಟ್ರ ಅಂದ್ರೆ ಹೋಗೋ ಅದೇ ಇನ್ಕ್ರೀಸ್ ಆಗ. ಸೊ ಅದನ್ನ ನೋಡಿಯೇ ಪಾದಿ ಬಂದು ಏನೆಂಚಾರ ಈ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಪೋಕ ಬಂದು ಪೇನ್ ಎತ್ತಮ ಕಟ್ರ ಅಂದೇ ಅರಿಯಾರು ಫಸ್ಟ್ ಪ್ರೆಗ್ನೆನ್ಸಿ ಇಬ್ಬಕ. ಸೊ ಅದು ಎತ್ತಟ್ರ ಅಂದ್ರೆ ನಾರ್ಮಲ್ ನಂಗೆ ಅದೇ ಅಪ್ಪರ ಅದೇ ಎತ್ತಿ ಒಂದು ಕಿಟತಟ ಒಂದು ಪಿಸಿಕ್ಕಿಟ್ಟು ಅದೇ ಬುಟ್ಟಂಗ ಅಟ್ರ ಅತ್ತಮ್ಮಕ್ಕ ಒಂದು ಪೇನ್ ಅಟ್ರ. ಸೊ ಈಗ ಲೇಬರ್ ಅನಾಲ್ಜಿಸಿಯಾ ಅಂದ್ರೆ ಏನಂದ್ರೆ ಲೇಬರ್ ಎಂಬುದು ಬಂದು ಇದು ಡೆಲಿವರಿ ಅದಾವುದು ಕನ್ಸೀವ್ ಆಗಿದ್ದು ಅದು. ಅನಾಲ್ಜಿಸಿಯಾ ಅಂದ್ರೆ ಪೇನ್ ರಿಲೀಫ್ ಅಂತ ಅರ್ಥ. ಸೊ ಇದನ್ನ ಏನಗಾಗಿ ಕಂಡುಹಿಡಿತರು. ಸೊ ಮೋಸ್ಟ್ ಇದನ್ನ ಮೋಟೋ ಏನ ಅಂತ ನೋಡಿಲ್ಲ. ಸೊ ಈಗ ಬಂದು ದ ಡೆಲಿವರಿ ಆಫ್ ದ ಇನ್ಫ್ಯಾಂಟ್ into the arms of a conscious and pain free mother. ಈಗ ಡೆಲಿವರಿ ಇಂದಾಡು ಮದರ್ ಭಯಂಕರ ಎಕ್ಸಾಸ್ಟ್ ಆದಾರ. ಸೊ ಎಕ್ಸಾಸ್ಟ್ ಇಲ್ಲಾದಂಗೆ ಅವಕರ ಚೈಲ್ಡ್ ಬರ್ತ್ ಅವಕರೇ ಬಂದು ಅಪ್ಪರ ಹ್ಯಾಪಿಯ ಎಂಜಾಯ್ ಮಾಡಿ ಪ್ಲಸ್ ಆ ಪುಣವೆಯ ಅವಕರ ಕೈಗ ಪೇನ್ ಫ್ರೀ ಮದರ್ಗೆ ಕೊಡುದು ನಂಗೆ ಮೇನ್ ಮೋಟೋ. ಸೊ ಈಗ ಲೇಬರ್ ಪೇನ್ ರಿಲೀಫ್ಗೆ ಬಂದು நிறைய ಮೆಥಡ್ಸ್ ಆಡದೆ. ಸೊ ಈಗ ಏನೇನು ಮೆಥಡ್ಸ್ ಆಡದೆ ಒಂದೊಂದು ಅಡ್ವಾಂಟೇಜಸ್ ಏನ ಡಿಸ್ಅಡ್ವಾಂಟೇಜಸ್ ಏನ. ಈಗ ನಿಂಗೆ ಒಂದು ಡೆಲಿವರಿ ಈಗ ನಾರ್ಮಲ್ ಈಗ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ಸ್ಗೆ ಸ್ಟಾರ್ಟ್ ಮಾಡಿಟ್ರು. ಸೊ ಇಲ್ಲಿಗೆ ಓಪನಿಗ ನಿಂಗೆ ಸಾರಿ ಇದೆಲ್ಲವ ಎಕ್ಸ್ಪ್ಲೈನ್ ಮಾಡಿ ಕನ್ಸೆಂಟ್ ಕೇಳ್ತಾರ. ಪಾದಿಯ ಬಂದು ಇದನ್ನ ಪತಿ ಅರಿಗಾದ ನಮ್ಮನ ಅಂಜಿಟೇ ಬಂದು ಏನಾದ್ರು ಏನಾಗ ಅದೆಲ್ಲ ಬೇಡ ಐನ್ ಪೇನ್ ಬಂದಿಲಿ ಪರವಾಗಿಲ್ಲ ನಾ ಡೆಲಿವರಿ ಮಟ್ಟ ಆಲಬಹುದು ಅಂತಂದು ಈಗ್ಯಾರ. ಸೊ ಹೆಂಗೆ ಏನ್ ಹೇಗುದು ಮನಿ ಅಂದ್ರೆ ನಿಂಗ ಲೇಬರ್ ಎಂಬುದೇ ಒಂದು ದೊಡ್ಡ ಒಳ್ಳೆಯ ವಿಷಯ ಡೆಲಿವರಿ ಎಂಬುದೇ. ಅದನ್ನ ನಿಂಗೆ ಸಫರ್ ಆಗಿ ಕುಣಬೇರೆ ಬೇಕಾದ ಅವಶ್ಯ ಇಲ್ಲ ಅತೆಂಬುದಾಗಿದ್ದ ಈಗ ಈ ಟಾಪಿಕ್ ಎತ್ತಿ ನಾ ಮಾತಾಡಿದ್ದೆ. ಸೊ ಏನೇನು ಮೆಥಡ್ಸ್ ಆಡೋದು ಅಂದ್ರೆ ಫಾರ್ಮಕಾಲಜಿಕಲ್ ನಾನ್ ಫಾರ್ಮಕಾಲಜಿಕಲ್ ಅಂದಲ್ಲ. ಫಾರ್ಮಕಾಲಜಿಕಲ್ ಅಂದ್ರೆ ಮದ್ದು ಮೂಲಿಯವ ಪೇನ ಕಮ್ಮಿ ಮಾಡೋದು. ಅದು ಇಲ್ಲಾದಂಗೆ ನಾನ್ ಫಾರ್ಮಕಾಲಜಿಕಲ್ ಮದ್ದು ಇಲ್ಲಾದಂಗೆ ಬೇರೆ ಏನೇನ ಮಾತಾಡಕು. ಇದೆಲ್ಲಾ ಟಾಪಿಕ್ಸ್ ಪತಿ ಒಂದೊಂದನ್ನ ಏನ. ಸೊ ನಿಂಗೆ ಎಲ್ಲಿಯಾಚ್ ಡೌಟ್ ಅಟ್ಲೆ ನಿಂಗೆ ಲಾಸ್ಟ್ ಇಂಟರಪ್ಟ್ ಮಾಡಿ ಕೇಕ್ ನೋಡಬೇಕು. ಸೊ ಸಿಸ್ಟಮಿಕ್ ಮೆಡಿಕೇಶನ್ ಅಂದ್ರೆ ಮದ್ದುತ. ಸೊ ನಂಗ ಈಗ ನಾನು ಏದಲ್ಲಿ ಆ ಫಾರ್ಮಕಾಲಜಿ ಮದ್ದು ಕೊಟ್ಟು ಪೇನ ಕಮ್ಮಿ ಮಾಡಾಕು ಮದ್ದು ಕೊಡಾದಂಗ நிறைய ಮೆಥಡ್ಸ್ ಆಡದಂಗೆ ಇದೆ. ಸೊ ಏನ್ ಮೆಥಡ್ ಬಂದು ಬೆಟರ್ ಆನ ಮೆಥಡ್ ಅದಂದು நிறைய ಡೌಟ್ ಬಂದ್ರ. ಸೊ ಅದಾಗ ಬಂದು ಫಸ್ಟ್ ಇಂಪಾರ್ಟೆಂಟ್ ನಂಗೆ ಏನು ನೋಡುದು ಅಂದ್ರೆ ಪೇನ್ ಕಮ್ಮಿ ಮಾಡಿ ಲೇಬರ್ ಬಂದು ಸೇಫಾ ಮದರ್ಗೂ ಬೇಬಿಗೂ ಎದು ಸೇಫೋ ಅದು ದ ಬೆಸ್ಟ್ ಮೆಥಡ್. ಸೊ ನಾ ಎಲ್ಲಾ ಮೆಥಡ್ಸ್ ಪತಿ ಹೇಗಿನೆ ಅದು ನಂಗವೇ ಒಂದು ಕನ್ಕ್ಲೂಷನ್ ಬರಾಕು. ಸೊ ನಾವು ನಾನ್ ಫಾರ್ಮಕಾಲಜಿಕಲ್ ಆಲ್ಟರ್ನೇಟಿವ್ ಮೆಥಡ್ಸ್ ಎಲ್ಲ ಇದಿರ್ಲಿಲ್ಲ. ಅದು ಆಲ್ಟರ್ನೇಟಿವ್ ಮೆಥಡ್ಸ್ ಏನೇನ ಅಂದ್ರೆ ಆರ್ಮೋಥೆರಪಿ, ಹಿಪ್ನೋಥೆರಪಿ, ಲಮಾಜಿ ಟೆಕ್ನಿಕ್, ಅಕುಪಂಚರ್ ಅದೆಲ್ಲ ಹೇಗ್ಯಾರ. ಬಾತಿಂಗ್ ಈಗ ವಾಟರ್ ಟಬ್ಗೆ ಸ್ವಿಮ್ಮಿಂಗ್ ಪೂಲ್ದಾಗ ಡೆಲಿವರಿ ಅದೆಲ್ಲವೇ ಹಿಂಗ ಈಗ ಮಾಡಿದ್ದಿದೆಯೋ. ಸೊ ಅದೆಲ್ಲ ಎತ್ತ ಮಾಡಾಕು ಅತೆಂಬುದನ್ನ ನಾ ಈಗ ಒಂದೊಂದನ್ನ ಎಕ್ಸ್ಪ್ಲೈನ್ ಮಾಡ್ದೆ. ಸೊ ಫಸ್ಟ್ ಬಂದು ಲಮಾಜಿ ಟೆಕ್ನಿಕ್ ಅಂತ ಹೇಗ್ಯಾರ. ಇದನ್ನ ಬಂದು ನಾರ್ಮಲ್ ನಂಗೆ ಮನೆಗೆ ಎತ್ತೇವ್ಕರೆ ಹೇಗ್ಯಾರ. ಏನಂದ್ರೆ ನಂಗೆ ಪೇನ್ ಸ್ಟಾರ್ಟ್ ಆಪಣೆಗ ಡೀಪ ಇನ್ಸ್ಪೈರ್ ಅದಾவது ಡೀಪ ಮೂಚು ಇಗುವಿ ಅಂತ ಹೇಗ್ಯಾರ. ಪೇನ್ ಕಾಂಟ್ರಾಕ್ಷನ್ ಬಪ್ಪನಿಗೆ ಏನ್ ಮಾಡ್ಯಾರ ಅಂದ್ರೆ ಮೆಲ್ಲ ಮೆಲ್ಲ ಬೇದಾರಿ ಮೂಚು ಗುಡಿವಿ ಅಂತನ್ಮಾಕ ಹೇಗ್ಯಾರ. ಸೊ ಅದತ್ತ ಬಂದು ಲಮಾಜಿ ಟೆಕ್ನಿಕ್ ಅಂತ ಹೇಗ್ಯಾರ. ಇದು ಬಂದು ಎತ್ತೆ ಅಂದ್ರೆ ಇದು ಬಂದು ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮಾಕ ನಂಗೆ ಪೇನ್ ಅಂತ ನಂಗೆ ಕಾನ್ಸಂಟ್ರೇಷನ್ ಎತ್ತಿ ಬ್ರೀದಿಂಗ್ ಗೆ ನಂಗೆ ಕಾನ್ಸಂಟ್ರೇಷನ್ ಮಾಡಿನೋ. ಸೊ ಅದೊಂದು ಬಂದು ಇಟ್ ಇಸ್ ಅದೊಂದು ಪೇನ್ ರಿಲೀಫ್ ಇಲ್ಲ, ವಿ ಆರ್ ಜಸ್ಟ್ ಡೈವರ್ಟಿಂಗ್ ದ ಪೇನ್. ಪೇನ್ ಆಡದೆ ಅಥವಾ ಒಂದು ಕಾನ್ಸೆಪ್ಟ್ ಬಂದು ನಂಗೆ ಫೀಲ್ ಮಾಡಾದಂಗೆ ನಂಗೆ ಬ್ರೀದಿಂಗ್ ದಾಗ ಅದನ್ನ ಕಾನ್ಸಂಟ್ರೇಟ್ ಮಾಡೋ. ಸೊ ಅದಕ್ಕೆ ಲಮಾಜಿ ಟೆಕ್ನಿಕ್ ಅಂತ ಅವಕ್ಕೆ ಏನ್ ಹೇಗ್ಯಾರ ಅಂದ್ರೆ ಅರ್ಲಿಯ ಪೇನ್ ಸ್ಟಾರ್ಟ್ ಆಪನ ಮುಂದೆ ಡೀಪ್ ಬ್ರೀದಿಂಗ್ ಎತ್ತಿ ಬಿಡುದು. ಫಸ್ಟ್ ಸ್ಟೇಜ್ ಇದೀಗ ಬಂದು ಅದೇ ಮೇಲೆ ಮೇಲೆ ಬಿಡುದು ಅತಮಾಕ. ಸೊ ಇತಮಾಕ ಮಾಡೋದಕ್ಕೆ ಕಾನ್ಸ್ಟೆಂಟ್ ಹ್ಯೂಮನ್ ಸಪೋರ್ಟ್ ಬಂದು ಪಕ್ಕದ ಇಬ್ಬದು. ಅದೇ ಮಾಕ ಡೆಲಿವರಿ ಬಂದು ಒಂದು ಸೆಮಿ ಡಾರ್ಕ್ನೆಸ್ ಒಂದು ಸಿಲ ಟೈಮ್ ಡೆಲಿವರಿ ರೂಮ್ ಒಂದು ಚಿಟಿ ಕತ್ತಲೆ ಆಡೋದು ಹೇಗ್ಯಾರ. ಯಾಕಂದ್ರೆ ಈ ಲೈಟ್ ಅದೆಲ್ಲವೇ ಬಂದು ಅವಕರ ಡಿಸ್ಟರ್ಬ್ ಮಾಡ್ರ ಪ್ಲಸ್ ಆಲ್ರೆಡಿ ಪೇನ್ ಇದ್ದಾರ ಇದೆಲ್ಲವೇ ಬಂದು ಇರಿಟೇಟಿಂಗ್ ಫ್ಯಾಕ್ಟರ್ ಆಟ. ಸೊ ಅದೊಂದು ಬಂದು ಒಂದು ಕಂಫರ್ಟಬಲ್ ಆನ ಎನ್ವೈರ್ಮೆಂಟ್ ಇದ್ದು ಈ ಬ್ರೀದಿಂಗ್ ಟೆಕ್ನಿಕ್ ಹೇಗ್ಯಾರ.
ಸೊ ನೆಕ್ಸ್ಟ್ ಟೆಕ್ನಿಕ್ ಬಂದು ಹಿಪ್ನೋಥೆರಪಿ ಹೇಗ್ಯಾರ. ಸೊ ಹಿಪ್ನೋಯಿಸಮ್ ಮತ್ತಂದ್ರೆ ಏನಂದ್ರೆ, ಸೊ ಈಗ ಡೆಲಿವರಿಗೆ ಒಬ್ಬ ಬಂದಾರ ಅಂದ್ರೆ ಪಕ್ಕದ ಒಬ್ಬ ಹಿಪ್ನೋಥೆರಪಿಸ್ಟ್ ಅವಕ್ಕೆ ಇದ್ದಾರ, ಅವಕ್ಕ ಬಂದು ஒரு சில மியூசிக்ஸ் ಇಂದಾಡ್ ಹಾಕಿ ಪ್ಲಸ್ ಅವಕರೇ ಬಂದು ಒಂದೊಂದು ನಂಗೆ ಮಾಡು ಅತ್ತಂದು ಹೇಗ್ಯಾರ. ಸೊ ಅತಮಾಕ ಏನ್ ಮಾಡುದಾರ, ನಿಂಗೆ ಫಸ್ಟ್ ಹೇರ್ ಎಂದು ಸ್ಟಾರ್ಟ್ ಮಾಡ್ಯಾರ. ನೀವು ಹೇರ್ ಕಾನ್ಸಂಟ್ರೇಟ್ ಮಾಡಿ ಎತ್ತಾಡದೆಂದು ನೋಡಿ ಹೇಗ್ಯಾರ. ನೆಕ್ಸ್ಟ್ ಬಂದು ಕಣ್ಣು ಎತ್ತಾಡದೆ ನಿಂಗೆ ಕಣ್ಣವೇ ನಿಂಗೆ ಫೀಲ್ ಮಾಡಿವಿ, ಇಂದ ನಿಂಗೆ ನೋಸ್ ಫೀಲ್ ಮಾಡಿವಿ, ಇಂದ ನಿಂಗೆ ಚೆಸ್ಟ್ ಫೀಲ್ ಮಾಡಿವಿ, ನಿಂಗೆ ಅಬ್ಡಮನ್ ಫೀಲ್ ಮಾಡಿವಿ, ನಿಂಗೆ ಕೂಸು ಹೋಗ ಸಿಬ್ಬದನ್ನ ನಿಂಗೆ ಫೀಲ್ ಮಾಡಿವಿ ಅತಮಾಕ ಹೇಗ್ಯಾರ. ಸೊ ಅದು ಮಾಡೋದ್ರಿಂದ ಏನ ಪ್ರಯೋಜನ ಅಂದ್ರೆ ನಂಗೆ ಅರಿಗಾದಂಗೆ ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಬಂದು ನಂಗೆ ಬಂದು ಈ ಪೇನ್ ಅತೆಂಬ ಒಂದು ವಿಷಯದಿಂದ ನಂಗೆ ಹೊರಸ್ ಬಂದು ಇವು ಡೆಲಿವರಿ ಒಂದು ಪ್ರಾಸೆಸ್ ತೆಗಿಯೋ ನಂಗೆ ಪುರಿಂಜುವ ಒಂದು ಇದು ತೆಗಿಯೋ ನಂಗೆ ಇದು ಮಾಡೋ. ಸೊ ಅದಕ್ಕೆ ಬಂದು ಹಿಪ್ನೋಥೆರಪಿ ಅಂತಂದ್ರೆ ಹೇಗ್ಯಾರ. ನೆಕ್ಸ್ಟ್ ಇದು ಬಂದು ಟೆನ್ಸ್ ಅಂತಂದು ಹೇಗ್ಯಾರ. ಟೆನ್ಸ್ ಅಂದ್ರೆ ಏನಂದ್ರೆ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್. ಇದೆಲ್ಲವೇ ಏನೋ ಬುಕ್ ದಾಟದನ್ನ ಏದಂಗ ನಿಂಗ ನೆನೆಚ್ಚಬೇಕಾದದಿಲ್ಲ. ನಿಂಗೆ ಈಗ ಎಲ್ಲಿಯೂ ಒಂದು ಕಾರ್ಪೊರೇಟ್ ಒಳ್ಳೆ ವೆಲ್ ಸೆಟಪ್ ಆಡುವ ಕಾರ್ಪೊರೇಟ್ ಹಾಸ್ಪಿಟಲ್ ಓಲಿ ಇದೆಲ್ಲವೇ ಮಾಡಿ ನಿದ್ಯೋ, ಹೆಂಗೂ ಇದೆಲ್ಲವ ಮಾಡಿ ನಿದ್ಯೋ. ಇದ್ದಾಗ ಅಟ್ಲೀಸ್ಟ್ ಒಂದು ಟೆನ್ಸ್ ಇದೆಲ್ಲವೇ ಬಂದು ಒಂದು ಇನ್ನಗಟ್ಟ ಒಂದು 500 to 600 ಕೇಸಸ್ ಬಂದು ಈಗ ಮಾಡಿದ ಮನತೆ ಇದರ ಪತಿ ನಾ ಹೇಗೋದು ಬಂದಿದೆ. ಟೆನ್ಸ್ ಅಂದ್ರೆ ಏನಂದ್ರೆ ಇಲ್ಲಿ ನಂಗೆ ಬ್ಯಾಕ್ ಸೈಡ್ ಡೆಲಿವರಿ ಲೇಡಿನ ಬ್ಯಾಕ್ ಸೈಡ್ ಬಂದು ಒಂದು 4 ಸ್ಟ್ರಿಪ್ಸ್ ಒಟ್ಟಿನಿಯೋ, ಇಲ್ಲಿಂದ ಒಂದು ಮೆಷಿನ್ ಆಡಿದೆ. ಆ ಮೆಷಿನ್ ಕನೆಕ್ಟ್ ಮಾಡಿ ಕುಟಿ ಎಲೆಕ್ಟ್ರಿಕಲ್ ಶಾಕ್ ಮಾಕತಾನಿಯೋ. ಎಲೆಕ್ಟ್ರಿಕಲ್ ಶಾಕ್ ಅಂದ್ರೆ ನಂಗೆ ಅಂಜತೇವಿಲ್ಲ. ಸೊ ಅದು ಏನಾರ ಅಂದ್ರೆ ನಂಗೆ ಇದೆಲ್ಲ ಬಾಡಿಯ ಬಂದು ಇಂದಾಡನ್ನ ಮಸಾಜ್ ಮಾಡ್ರ. ಸೊ ಈ ಬ್ಯಾಕ್ ಪೇನ್ ಯೂಶಲಿ ನಾರ್ಮಲ್ ಪೇನ್ ಎಲ್ಲಿಂದ ಬಂದ್ರ ಅಂದ್ರೆ ಇತ್ತಲು ಸುತ್ತಿದ ಸ್ಟಾರ್ಟ್ ಆಗಿ ಇದೇ ಬಂದ್ರ ಪ್ಲಸ್ ಇನ್ ಕೀ ಅಂದ ತೈಸ್ಗ ಪರದಿರ. ಸೊ ಈ ಎಡೆ ನಂಗೆ ಬಂದು ಅದೇ ಮಸಾಜ್ ಮಾಡಿದಂಗ ಅದೇ ಮೆಲ್ಲ ಸ್ಟಿಮ್ಯುಲೇಟ್ ಮಾಡೋ. ಸೊ ಅದು ಸ್ಟಿಮ್ಯುಲೇಟ್ ಮಾಡಿ ಏನಾರ ಅಂದ್ರೆ ಎಂಡೋರ್ಫಿನ್ಸ್ ಹೇಗ್ಯಾರ. ಎಂಡೋರ್ಫಿನ್ಸ್ ಎಂಬುದು ಬಂದು ಒಂದು ಹಾರ್ಮೋನ್ ನಂಗೆ ಒಡಂಬದ ಕಡದೆ. ಈ ಎಂಡೋರ್ಫಿನ್ಸ್ ಸೆಕ್ರೀಟ್ ಆಗೋದಂತ ನಂಗೆ ಬಂದು ಎಲ್ಲವೇ ಹ್ಯಾಪಿ ಆಯ್ದನು ಪ್ಲಸ್ ರಿಲ್ಯಾಕ್ಸ್ಡ್ ಆಗೋ ಇದ್ದನು. ಸೊ ಎಂಡೋರ್ಫಿನ್ಸ್ ಸೆಕ್ರೀಟ್ ಮಾಡಿಸಿದಾಗ ಬೀಪದಾಗ ಆಗಿದ್ದ ಇದನ್ನ ಬಂದು ಮೈಲ್ಡ್ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಇದು ಬಂದು ಟೆನ್ಸ್ ಥೆರಪಿ ಅಂತಂದು ಹೇಗ್ಯಾರ. ಈಗ ಬಂದು ವಾಟರ್ ಬರ್ತಿಂಗ್. ಇದು ಬಂದು ಈಗ ಭಯಂಕರ ಟ್ರೆಂಡಿಂಗ್ ನಿಬ್ಬದು ಬಂದು ವಾಟರ್ ಬರ್ತಿಂಗ್ ಅಂತಂದು ಹೇಳ್ಯಾರ. ಈಗ ಏನ್ ಮಾಡ್ಯಾರ ಅಂದ್ರೆ ವಾಟರ್ ಬರ್ತಿಂಗ್ ಅಂದ್ರೆ ಈಗ ಒಂದು ಪ್ರೆಗ್ನೆಂಟ್ ವಿಮೆನ್ ಬಂದು ಪೇನ್ ಸ್ಟಾರ್ಟ್ ಆದ ನೀವೇ ಬಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಆಡದ. ಸೊ ಸ್ವಿಮ್ಮಿಂಗ್ ಪೂಲ್ ದಾಗ ಬಂದು ಮದರ ಕುಳ್ಚಿಟ್ಟಾರ. ಸೊ ಇದು ಈಗ ಏನೇನ ಆರ ಅತೆಂಬುದನ್ನ ಹೇಗಿನ. ಸೊ 2005 ಅಂದ ಸ್ಟಾರ್ಟ್ ಮಾಡಿದ್ದಾರೆ. ಓವರ್ 9000 ಹಾಸ್ಪಿಟಲ್ US UK ಮಟ್ಟು ಇಲ್ಲಾದಂಗೆ ಈಗ ಇಂಡಿಯಾದಿಗೂ ಪ್ರೊವೈಡ್ ಮಾಡಿದ್ಯೋ, ಚೆನ್ನೈದಿಗೂ ಪ್ರೊವೈಡ್ ಮಾಡಿದ್ಯೋ. நிறைய ಈ ಸೆಲೆಬ್ರಿಟೀಸ್ ಎಲ್ಲವೇ ಈ ವಾಟರ್ ಬಾತ್ ಅಂಡರ್ಗೋ ಆಯ್ದಾರೆ. ಸೊ ದಾರಂದ್ ಹೆಸರು ಮೆನ್ಷನ್ ಮಾಡೋದು ಮುಡಿಯ ಪ್ಲಸ್ நிறைய ದೊಡ್ಡ ಸಿನಿ ಆಕ್ಟರ್ ಸೆಲೆಬ್ರಿಟೀಸ್ ಅದೆಲ್ಲವೇ ಬಂದು ಈ ವಾಟರ್ ಬಾತ್ ರೀಸೆಂಟ್ ಮಾಡಿದ್ಯೋ. ಅದು ಏನ ಮಾಡಿನಿಯೋ ಅಂತಂದ್ರೆ ಅದೇ ಆತ ಇದೆ. ಸೊ ಏನು ಮಾಡಿನಿಯೋ ಅಂದ್ರೆ ಒಂದು ಮದರ ಬಂದು ಪೇನ್ ಸ್ಟಾರ್ಟ್ ಆಪಣೆಗ ಹೋಗಿ ಅದ ವಾಟರ್ ಟಬ್ ಗೋಸು ಬಂದು ಇದ್ದಾರ. ಆ ವಾಟರ್ ಟಬ್ ಬಂದು ಎತ್ತಟ್ರ ಅಂದ್ರೆ ಚಿಟಿ ಕೋಲ್ಡ್ ವಾಟರ್ ಅಲ್ಲ ವಾರ್ಮ್ ವಾಟರ್ ಅಟ್ರ ಪಕ್ಕದಿಗೆ ಮ್ಯೂಸಿಕ್ ಅಟ್ರ ಅಲ್ಲಿಯೇ ಡಾಕ್ಟರ್ಸ್ ಇದ್ದಾರ, ನರ್ಸಸ್ ಇದ್ದಾರ ಪ್ಲಸ್ ಅವ್ರ ಹಸ್ಬೆಂಡೋ ಇಲ್ಲ ಕೇರ್ ಟೇಕರ್ ಮದರ್ ಇನ್ ಲಾ ದಾರ ಬೇಕಿಟ್ಲಿ ಪಕ್ಕದ ಇರಾಕು. ಸೊ ಅವಕ್ಕ ಬಂದು ಅವಾಗ ಪೇನ್ ಬಪ್ಪಣಗ ದೇ ವಿಲ್ ಬಿ ಸ್ವಿಮ್ ಮಾಡೋಣ ಏನಾರ ಅಂದ್ರೆ ಆ ವಾಟರ್ ಬಂದು ನಂಗೆ ಒಡಂಬ ಮೇಲೆ ಪಡೋಣಗ ಬಂದು ಇಟ್ ಗಿವ್ಸ್ ಅ ರಿಲ್ಯಾಕ್ಸ್ಡ್ ಫೀಲಿಂಗ್. ಸೊ ಮಸಲ್ಸ್ ಅದೆಲ್ಲವೇ ಬಂದು ಭಯಂಕರ ರಿಲ್ಯಾಕ್ಸ್ ಆಯ್ತ್ರ. ಸೊ ಏನೇನ್ ಹೇಗೆ ಅಂದ್ರೆ ಪೇನ್ ರಿಲೀಫ್ ತಂದ್ರ ನಂಗೆ ಬ್ಲಡ್ ಫ್ಲೋ ಎಲ್ಲವೂ ಆಲ್ಟರ್ ಮಾಡ್ರ ಪ್ಲಸ್ ಸ್ಟ್ರೆಚಿಂಗ್ ಇಂದ ಪೆರಿನಿಯಮ್ ಅಂತ ಹೇಗ್ಯಾರ. ಸೊ ಡೆಲಿವರಿ ಆಪದ್ಗೂ ಅದು ಅಪ್ಪರ ಯೂಸ್ಫುಲ್ ಆಟ್ರ. ಅದೇ ಮಕ್ಕ ವಾಟರ್ ಏನು ಮಾಡ್ರ ಅಂದ್ರೆ ನಂಗೆ ಒಡಂಬ ಲಿಗಮೆಂಟ್ಸ್ ಅಂತ ಹೇಗ್ಯಾರ. ಸೊ ಯುಟ್ರಸ್ ಸುತ್ತಿ ಉಸಿ ಲಿಗಮೆಂಟ್ಸ್ ಅಂತ ಅಟ್ರ ಅದೆಲ್ಲವ ಬಂದು ರಿಲ್ಯಾಕ್ಸ್ ಮಾಡ್ರ. ಮದರು ಬಂದು ಭಯಂಕರ ಕಂಫರ್ಟಬಲ್ ಇದಾರ. ಸೊ ಇದನ್ನ ಮಾಡೋದ್ರಿಂದ நிறைய ಡೌಟ್ಸ್ ಬಂದ್ರ. ಸೊ ಏನೇನ ಡೌಟ್ಸ್ ಕಾಮನ್ ಪೇಷಂಟ್ ಹೆಂಗ ಸರ್ ಕೇತರು ಅದು ಏನೇನ ಅಂಬದನ್ನ ಹೇಗಿನ ಇದನ್ನ ತಾಂಡಿ ನಿಂಗೆ ಡೌಟ್ಸ್ ಅಂತಲೇ ಕೇಳಿ ನೋಡೋದು. ஒரு சிலருக்கு ಈಗ ಡೌಟ್ ಬಂದ್ರ ಓಕೆ ಡೆಲಿವರಿ ಬಂದು ವಾಟರ್ ಗೋಸಿ ಕುಣವೆ ಎತ್ತಿಟ್ರು ಆಗ ಕುಣವೆ ಬಂದು ಈ ಆಸ್ಪಿರೇಟ್ ಆಗುವ ನೀರು ಬಂದು ಕೂಸು ಕುಡಿಯವ ನೀರು ಗೋಸೆ ಕೂಸು ಗುದ್ದಲೆ ಆಗ್ತದೆ ಹೇಗ್ಯಾರ. ಸೊ ನಂಗೆ ಕೂಸು ಬಂದು ಹೇಗುವ ಈಗ ನಂಗೆ ಏನು ಮಾಡೋದ್ರೆ ಡೆಲಿವರಿ ಆಗಿ ಕೂಸು ಬಂದು ಫಸ್ಟ್ ಅವು ನಗತಾ ಬಂದು ಅದು ಮೂಚೆ ಎತ್ತಿ ಆ ನೀರು ಹೋಗೋ ಚಾನ್ಸ್ ಆಗಿದೆ. ನಂಗೆ ಈ ಕೂಸು ಹೆಡ್ ಬಂದೋಣಿಗೆ ಆ ನೀರ ಬಿಟ್ಟು ಕುಣವೆ ತೂಕಿಬಿಡಿ. ಸೊ அப்போ ஆட்டோமேட்டிக்லி ಏನಾರಂದ್ರೆ ಆ ನೀರು ಬಂದು ಕೂಸುಗ ಪಡ ಮದರ್ಗ ಮಟ್ಟುತ್ತ ಅಟ್ರ ಡೆಲಿವರಿ ಆರಾದ ನೀವು ಟಕ್ಕನ ಕೂಸ ಬಂದು ತೂಕಿದ್ ನೀವು. ಸೊ ಅವ ಆಬ್ವಿಯಸ್ಲಿ ಅಡ ಆಗ ಬ್ರೀದಿಂಗ್ ಬಂದು ಹೊರಾಸ್ ಬಂದಗಿಂದ ಅರ್ಥ ಕೂಸು ಬ್ರೀತ್ ಮಾಡ್ರ. ಸೊ ಅದೊಂದ
ಕುಣವೆಗೆ ಆಪತ್ತು ಇಲ್ಲ, ಇದೊಂದು ನೆಂಚಿ ನಿಂಗೆ ಅಂಚೆ ತೇವಿಲ್ಲ. ಲೇಬರ್ ಬಂದು ಸ್ಲೋ ಆರವ ಅಲ್ಲಿ ಹೋಗ ಸೋಪದೊಂದು ಪೇನ್ ಕಾಂಟ್ರಾಕ್ಷನ್ ಸ್ಲೋ ಆರವ ಅಂತಂದು ಹೀಗ್ಯಾರ. ಅದೋಡು ಪೇನ್ ಬರಾದಾಡ ಪೇನ್ ಇಂಟೆನ್ಸಿಟಿ ಕಮ್ಮಿ ಆರ. ಸೊ ರಿಲ್ಯಾಕ್ಸ್ಡ್ ಎನ್ವಿರಾನ್ಮೆಂಟ್ ಆಡೋದ್ರಿಂದ ಈ 2 ಡೌಟ್ಸ್ ಬಂದು ಅವಕ್ಕೆ ಕಾಮನ್ ಬಂತು. ನಂಗೆ ನೀರು ಕೂಸು ಕುಣವೆ ಎತ್ತನವೇ ಕುಣವೆ ಇದಾಗವ ಅಂದು ಅದು ಆಗ ಅದು ಕುಣವೆ ಬಂದು ಫಸ್ಟ್ ಬ್ರೀತ್ ಅದೇ ಅವನ ಮೊದಲು ಕೂಸ ಬಂದು ನೀರು ಅಂತ ಹಿಂಗೆ ಎತ್ತಿದ್ ನೀವು. ಸೊ ಅದಕ್ಕಾಯ್ತ ಡಾಕ್ಟರ್ಸ್ ಇದು ಎಲ್ಲವೇ ಫುಲ್ ಅಂಡ್ ಫುಲ್ ಒಳ್ಳೆ ಸರ್ಟಿಫೈಡ್ ಡಾಕ್ಟರ್ಸ್ ಇದ್ರೆ ಟ್ರೈನ್ ಆದವಕ್ಕೆ ಮಟ್ಟುತ್ತ ಇದ್ದಾರ. ಸೊ ಕೂಸ ಹೊರಾಸ್ ಎತ್ತಿದ ಕೂಸೆ ಹತ್ತರ. ಸೊ ನೀರು ಬಿಟ್ಟು ಹೊರಾಸ್ ಬಂದ ಕೂಸೆ ಹತ್ತರ. ಸೊ ಆಗ ಬಂದು ನೀರು ಬಂದು ಹೋಗೋ ಚಾನ್ಸಸ್ ಬಂದು ಕಡಿಮೆ. ಇನ್ನೊಂದು ಬಂದು ಮ್ಯೂಸಿಕ್ ಥೆರಪಿ. ಮ್ಯೂಸಿಕ್ ಥೆರಪಿ ನೀವು ಹೇಳಿದಂಗೆ ಈಗ ಎಲ್ಲ ಹಾಸ್ಪಿಟಲ್ಸ್ಗೂ ಲೇಬರ್ ರೂಮ್ಗೆ ಬಂದು ದೇರ್ ಇಸ್ ಅ ಮೈಲ್ಡ್ ಮ್ಯೂಸಿಕ್ ಬಂದು ಎಲ್ಲರಿಗೆ ಮಾಡೋದು ಈ ಕಿಟತಟ್ಟ ಕಂಪಲ್ಷನ್ ಮಾಕಿ ಮಾಡಿಟ್ರು. ಈಗ ಎಲ್ಲ ಹೈಫೈ ಲೇಬರ್ ರೂಮ್ಗೆ ನೀವು ನೋಡಾಕು ಮ್ಯೂಸಿಕ್ ಬಂದು ಪ್ಲೇ ಆಯ್ನೆ ಅಂತ ಅಂಟ್ರ. ಸೊ ಮ್ಯೂಸಿಕ್ ಬಪ್ಪದೊಂದು ಪೇನ್ ರಿಲೀವ್ ಆರ್ವಲ್ಲ, ಪೇನ್ ಬಂದು ಅಟ್ಟುನೇ ಅಟ್ರ ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಾದಂಗ. ಸೊ ಮ್ಯೂಸಿಕ್ ಕಾನ್ಸಂಟ್ರೇಟ್ ಮಾಡ್ಯಾರಿ ಆಬ್ವಿಯಸ್ಲಿ ನೀವು ಸ್ಟ್ರೆಸ್ ಲೆವೆಲ್ ಎಲ್ಲವೇ ಕಮ್ಮಿ ಆರ. ಇನ್ನೊಂದು ಬಂದು ಮಸಾಜ್ ಬಂದು ಇದು ಬಂದು ಅಪ್ಪರ ಒಂದು ಮುಖ್ಯವಾದ ವಿಷಯ. ಈಗ ಪೇನ್ ಬಂದು ಕಿಟತಟ್ಟ ಒಂದು ಫಸ್ಟ್ ಟೈಮ್ ಡೆಲಿವರಿ ಆಗೋಕೆ 12 hours ಮೇಲೆ ಅಟ್ರ. ಫಸ್ಟ್ ಬಂದು ಇನಿಷಿಯಲ್ ಮೆಲ್ಲ 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 ಸ್ಟಾರ್ಟ್ ಆಗಿ ಟುವರ್ಡ್ಸ್ ದ ಡೆಲಿವರಿ ಬಂದು ಅಪ್ಪರ್ ಸಿವಿಯರ್ ಪೇನ್ ಬಂದು ಅಟ್ರ. ಸೊ ಈ ಮಸಾಜ್ ಥೆರಪಿ ಬಂದು ಫಸ್ಟ್ 12 hours ಮುಂದಾಡೆ ಫಸ್ಟ್ ಅವರ್ ಸ್ಟಾರ್ಟ್ ಆಪಣಿವೆ ನಿಂಗೆ ಸ್ಟಾರ್ಟ್ ಮಾಡಿಬೇಕು. ಈ ಮಸಾಜ್ ಬಂದು ದಾರು ಮಾಡೋದು ಈಗ ನರ್ಸಸ್ ಬಂದು ಡಾಕ್ಟರ್ ಮಾಡೋದು ಎಂಬ ಅವಶ್ಯಕತೆಯ ತನ್ನ ಹಸ್ಬೆಂಡೇ ಮಾಡಾಕು ಪ್ಲಸ್ ಕೂಡ ಅಮ್ಮ ಅಕ್ಕ ಇಲ್ಲ ಮಮ್ಮಿ ಅಕ್ಕ ದಾರತಿಲಿಯೂ ಹವಕ ಮಾಡಾಕು. ಸೊ ಏನೇನ ಮಾಡುದು ಮೆಥಡ್ಸ್ ಎತ್ತ ಮಾಡುದು ಮಸಾಜ್ ಅಂದ್ರೆ ಫಸ್ಟ್ ಅಬ್ಡಮೆನ್ ಹೊಟ್ಟೆ ಒಂದು ಮಸಾಜ್ ಮಾಡಾಕು. ಇನ್ನ ಅದ್ರಲ್ಲಿ ಸರ್ಕ್ಯುಲರ್ ಅದಾವುದು ಅದೇ ಸುತ್ತಿ ಮಸಾಜ್ ಮಾಡಿದಂಗ ಮಾಡಾಕು. ಇನ್ನ ಅದ್ರಲ್ಲಿ ಬ್ಯಾಕ್ ಮಸಲ್ಸ್ ಇತ್ತುಲತ ಭಯಂಕರ ಇರಗರಂಗ ಈಗ್ಯಾರ. ಸೊ ಈ ಬ್ಯಾಕ್ ಮಸಲ್ಸ್ ಅದಿಂದ ಅವಕ್ಕೆ ಗತ್ತು ಸಾರೆ ಪ್ಲಸ್ ಕೈ ಸಾರೆ ಮಾಡಾಕು. ಅಂದ್ರೆ ಕಡೆ ಸಿಗತ್ತ ಬಂದು ಕೈ ಇಡುತ್ತು ನಂಗೆ ಬಿಡುದು. ಸೊ ಇದು ಒಂದು ಮಸಾಜ್ ಮಾಡಾಕು. ಸೊ ಇನ್ನೊಂದು ಬಂದು ಜಾಪನೀಸ್ ಮೆಥಡ್ ಅಂತಂದು ಆಡದೆ. ಜಾಪನೀಸ್ ಮೆಥಡ್ ಅಂದ್ರೆ ಒಂದೇ ಒಂದು ಪಾಯಿಂಟ್ ಮಟ್ಟು ಬಂದು ಫಿಂಗರ್ ಪ್ರೆಷರ್ ಅಂತಂದು ಹೇಳ್ಯಾರ. ಇದನ್ನ ಹೆಸರು ಬಂದು ಶಿಯಾಟ್ಸು ಅಂತಂದು ಹೇಳ್ಯಾರ. ಶಿಯಾಟ್ಸು ಏನ ಅಂದ್ರೆ ಪೇನ್ ರಿಲೀವಿಂಗ್ ಪ್ರೆಷರ್ ಪಾಯಿಂಟ್ಸ್ ಕಿಟತಟ್ಟ ನಂಗೆ ಅಕುಪಂಚರ್ ಮಾಕೇತ ಅಕುಪಂಚರ್ ಏನ್ ಮಾಡೋ ಅಂದ್ರೆ ಪ್ರೆಷರ್ ಪಾಯಿಂಟ್ಸ್ ಬಂದು ನಂಗೆ ನೀಡಲ್ ಇನ್ಸರ್ಟ್ ಮಾಡ್ನೋ ಒಂದು ಕುಣ್ಣ ಊಸಿ ಹಾಕಿ ಪೇನ್ ರಿಲೀಫ್ ಮಾಡೋ. ಸೊ ಇದೆಲ್ಲವೇ ಬಂದು ಈ ರೆಡ್ ಕಲರ್ ಮೆನ್ಷನ್ ಮಾಡಿದ್ರೆ ಎಲ್ಲವೇ ಪ್ರೆಷರ್ ಪಾಯಿಂಟ್ಸ್. ಆ ಪ್ರೆಷರ್ ಪಾಯಿಂಟ್ಸ್ ಬಂದು ನಿಂಗೆ ಕೈಯ ಬೀತು ಒಂದೊಂದು ಪ್ರೆಷರ್ ಪಾಯಿಂಟ್ 10 seconds ಅಮುಕುದು. ಸೊ ಅತ್ತ ಮಾಡೋದ್ರಿಂದ ಏನಾರ ಅಂದ್ರೆ ತಿರುಗಿ ಇವೆಲ್ಲವೇ ಬಂದು ಎಂಡಾರ್ಫಿನ್ಸ್ ಎಂಬ ಹಾರ್ಮೋನ್ ಬಂದು ಸೆಕ್ರೀಟ್ ಆರ. ಎಂಡಾರ್ಫಿನ್ಸ್ ಬಂದು ಸೆಕ್ರೀಟ್ ಮಾಡಲೆ ವಿ ವಿಲ್ ಬಿ ಹ್ಯಾಪಿಯಾ ರಿಲ್ಯಾಕ್ಸ್ಡ್ ಆಯ್ತು ಅದು ಆಯ್ತಾ ಬೇಕು ಅಂತ ಹೇಳ್ಯಾರ. ಸೊ ಇನ್ನೊಂದು ಬಂದು ಅಕುಪಂಚರ್ ನಂಗೆ ಎಲ್ಲವೇ ಅರಿದು ಟ್ರೆಡಿಷನಲ್ ಫಾರ್ಮ್ ಆಫ್ ಚೈನೀಸ್ ಮೆಡಿಸಿನ್ ಅವಕತ್ತ ಸ್ಟಾರ್ಟ್ ಮಾಡಿದಾರ. ಒಂದು ಸಿಲ ಇನ್ಸರ್ಷನ್ ಪಾಯಿಂಟ್ಸ್ ಒಂದು ಆಡದೆ ಅದಕ್ಕೆ ನೀಡಿಲ್ ಇನ್ಸರ್ಟ್ ಮಾಡ್ಯಾರ. ಇದು ತಿರುಗಿಯೋ ಹೇಗಿರಂಗತ್ತೆ ಎಂಡಾರ್ಫಿನ್ ರಿಲೀಸ್. ಈಗ ಲೇಬರ್ ಅನಜಿಸಿಯಾ ಪೇನ್ಲೆಸ್ ಡೆಲಿವರಿ ಏನ ಅಂದ್ರೆ ಡೆಲಿವರಿ ಆಪಣೆ ಪೇನ್ ಅಡಕೂಡಾದಂದ್ರೆ ಅದಕ್ಕೆ ನೀನು ಒಡಂಬಗೂಸು ಎಂಡಾರ್ಫಿನ್ ಎಂಬ ಹಾರ್ಮೋನ್ ಬಂದು ಸೆಕ್ರೀಟ್ ಆಗುದು. ಈ ಎಂಡಾರ್ಫಿನ್ ಎಂಬ ಹಾರ್ಮೋನ್ ಬಪ್ಪುದು ಬಂದಲೆ ನೀಗ ಬಂದು ಫುಲ್ ರಿಲ್ಯಾಕ್ಸ್ಡ್ ಆಗಿದ್ದಾರೆ ಅಪ್ಪರ ಹ್ಯಾಪಿಯಾ ಇದ್ದಾರೆ. ಸೊ ಅದು ಇದನ್ನ ಮೇನ್ ಕಾನ್ಸೆಪ್ಟೇ. ಅಕುಪಂಚರ್ನ ಅಡ್ವಾಂಟೇಜಸ್ ಹೇಗಂದ್ರೆ ಹಾಮು ಅದು ಕಡೆಯ ಯುಟ್ರೈನ್ ಕಾಂಟ್ರಾಕ್ಷನ್ಸ್ ಅದು ಒಂದು ಅಫೆಕ್ಟ್ ಮಾಡ. ಅಲ್ಲಿ ಏನ ನಂಗೆ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಅಪ್ಪರ ಟೈಮ್ ಕನ್ಸ್ಯೂಮರ ಪ್ಲಸ್ ಬಂದು ಅದನ್ನ ಮಾಡಿ ಅರದವಕ್ಕ ಇದ್ಬೋದು ಹಾಸ್ಪಿಟಲ್ ಅದು ಮುಖ್ಯ. ಇದೆಲ್ಲವೇ ಬಂದು ಫಾರ್ಮಕಾಲಜಿಕಲ್ ಅದಾವುದು ಮದ್ದು ಕೊಡಾದಂಗೆ ಎತ್ತೆಲ್ಲ ಪೇನ್ ರಿಲೀಫ್ ಏತಿನ್ ಬರಾಕೋ ಅಂತಂದು ಹೇಳುವುದು ಈ ಮೆಥಡ್ಸ್ ಎಲ್ಲ ಹೇಗಿದೆ. ಈಗ ಪ್ರಾಪರ್ ಎತ್ತ ಪೇನ್ ರಿಲೀಫ್ ಕೊಟ್ಟನೆಯೋ ಅಂತಂದ್ರೆ ಇಟ್ ಇಸ್ ಕಾಲ್ಡ್ ರೀಜನಲ್ ಅನಸ್ಥೀಶಿಯಾ ಅಂತಂದು ಹೇಳ್ಯಾರ. ಸೊ ರೀಜನಲ್ ಅನಸ್ಥೀಶಿಯಾ ಅಂತಂದ್ರೆ ಏನಂದ್ರೆ ನಂಗೆ ಸ್ಪೈನಲ್ ಕಾರ್ಡ್ ಆಡೋದಿಲ್ಲ ನಿಂಗೆ ಓದನ್ನ ಫಸ್ಟ್ ನಿಂಗೆ ಬಿಟ್ಟು ಕುಳ್ಚಿ ಬೀತು ನಿಂಗೆ ಮೊದಲೇ ಎಕ್ಸ್ಪ್ಲೇನ್ ಮಾಡಿಟ್ಟು ಈ ಸ್ಪೈನಲ್ ಕಾರ್ಡ್ ಲೆವೆಲ್ದಾಗ ಬಂದು ಒಂದು ಇಂಜೆಕ್ಷನ್ ಬಂದು ಹಾಕ್ಯಾರ. ಸೊ ಆ ಇಂಜೆಕ್ಷನ್ ಏನಾಗಂದ್ರ ಸ್ಪೈನಲ್ ಕಾರ್ಡ್ ಇಂದ ನಂಗೆ ಯೂಟ್ರಸ್ಗವೋ ನಂಗೆ ಕೈ ಕಾಲ್ಗವೋ ಅದೆಲ್ಲ ಬಂದು ನರ್ವ್ಸ್ ಬಂದ್ರ ಆ ನರ್ವ್ಸ್ ಅದೊಂದ ಪೇನ್ ಬಂದ್ರ ಅಂತ ಹೇಳ್ಯಾರ. ಸೊ ಈ ನರ್ವ್ಸ್ ಬಂದು ನಂಗೆ ಬ್ಲಾಕ್ ಮಾಡೋಣ ಅದು ಬಂದು ಸ್ಪೈನಲ್ ಆರ್ ಎಪಿಡ್ಯೂರಲ್ ಅನಸ್ಥೀಶಿಯಾ ಅಂತಂದು ಹೇಳ್ಯಾರ. ಸೊ ಇದಮಾಕ ಬ್ಲಾಕ್ ಮಾಡೋದ್ರಿಂದ ಕರೆಕ್ಟಾ ನಿಂಗೆ ಪೇನ್ ಮಟ್ಟು ಆಡ ಅಲ್ಲೇ ಅದನ್ನ ಕಾಂಟ್ರಾಕ್ಷನು ಅದನ್ನ ಡೆಲಿವರಿ ಅದೆಲ್ಲವೇ ನಾರ್ಮಲ್ ನಿಂಗೆ ನಡೆದ್ರ. ಸೊ ಇದು ರೀಜನಲ್ ಅನಸ್ಥೀಶಿಯಾ. ನಿಂಗೆ ಈ ಕನ್ಸೆಂಟ್ ಕೇಪಲ್ ಹೋದಾರ ಈ ಡೆಲಿವರಿ ನೀವು ಹೋದಾರೆ ನಿಂಗೆ ಪೇನ್ಲೆಸ್ ಲೇಬರ್ ಬೇಕಾತಂದು ಕೇಳ್ತಾರ ಅಂದ್ರೆ ಇದನ್ನ ಮಾಡ ಹೋದಾರ. ನಾನ್ ಫಾರ್ಮಕಾಲಜಿಕಲ್ ಬಂದು ಅಪ್ಪರ ಮಾಡಿ ನೀವು ಅಲ್ಲಿ ಎಲ್ಲವೇ ಒಳ್ಳೆಂಗ ಆಡುವ ಸೆಟಪ್ ಆಡುವುದು ಒಳ್ಳೆ ಕಾರ್ಪೊರೇಟ್ ಎಲ್ಲವೇ ಬ್ಯಾಕಪ್ ಆಡುದು ಎಮರ್ಜೆನ್ಸಿ ಬ್ಯಾಕಪ್ ಆಡುವ ಎಡೆಗೆ ಅದು ಮಾಡ್ಯಾರ. ಅಲ್ಲ ಈ ರೀಜನಲ್ ಅನಸ್ಥೀಶಿಯಾ ಎಡೆಗೆ ಒಂದು
ಟರ್ಷರಿ ಕೇರ್ ಸೆಂಟರ್ ಇಲ್ಲಾದಂಗ ಈಗ ನಾರ್ಮಲ್ ನಂಗೆ ಊಟಿ ಕೋತಗಿರಿ ಅತ್ತಮಾಕಡು ಹಾಸ್ಪಿಟಲ್ಸ್ಗೆ ಇದೆಲ್ಲವೇ ಮಾಡೋದು ಆರಂಭಿಸಿಟ್ರು. ஸோ இதுக்குனா இன்ஜெக்ஷன் வந்து நீங்க பேக்கு ஆக்கியார ஆக என்டையரா நீங்க வந்து பெயினே தோறா டெலிவரி ஆகுது தோறா அல்ல பெயின் தோறா. ಸೊ ಅದು ಇದನ್ನ ಕಾನ್ಸೆಪ್ಟ್ ಎತ್ತೆಂದು ಇಲ್ಲ. ಸೊ ಇದಕ್ಕ ಬಂದು ನಂಗೆ ಬ್ಯಾಕ್ ಬೋನ್ ಇದು ನೋಡಿದಂಗ. ಸೊ ಬ್ಯಾಕ್ ಬೋನ್ ಒಂದೊಂದು ಪಕ್ಕನ ರೆಡ್ ಕಲರ್ ತೋರಿಸಿದ್ದಲ್ಲಿ ಅದಕ್ಕೆ ನರ್ವ್ಸ್. ಈ ನರ್ವ್ಸ್ ಎನ್ನುವುದು ಒಂದು ನರಮೊಂದು ಇದೆಯಲ್ಲ, ಈ ನರಮತ್ತೆ ನಂಗೆ ಯೂಟ್ರಸ್ಗೆ ಹೋಗಿ ಇದು ಮೂಲಿವತ್ತ ನಂಗೆ ಪೇನ್ ಬಂದ್ರ. ಸೊ ಈಗ ನೀವು ಇಂಜೆಕ್ಷನ್ ಹಾಕೋದ್ರಿಂದ ಈ ನರಂಬ ಬಂದು ಟೆಂಪ್ರವರಿಯ ಬ್ಲಾಕ್ ಮಾಡೋಣ. ಈ ನರಮನ್ನ ಕಟ್ ಮಾಡೋದೋ ಇದು ಮಾಡೋದೋ ಇಲ್ಲ, ಇದನ್ನ ಒಂದು ಟೆಂಪ್ರವರಿಯ ಒಂದು ಮದ್ದು ಕೊಟ್ಟು ಇದನ್ನ ಆಕ್ಷನ್ ಇಲ್ಲದ ಮಾಡಿನು. ಸೊ ಆಗ ಏನಾರ ಅಂದ್ರೆ ನಂಗೆ ಪೇನ್ ಮಟ್ಟು ನಂಗೆ ತೋರ ಅದು ಆಯ್ತು ಇದನ್ನ ಮಾಡಿದ್ದು. டைப்ஸ் ஆஃப் அனஸ்தீசியா ಈಗ நிறைய ஆடது எபிடியூரல் ஸ்பைனல் வந்து அது அப்புறம் மெடிக்கல் டேர்ம்ஸ் ஆடது. ஸோ நான் இதன் அட்வான்டேஜஸ் மட்டும் ஏನಾದ್ರು ಇಲ್ಲ. ಸೊ ಈಗ ವಾಕಿಂಗ್ ಎಪಿಡ್ಯೂರಲ್ ಅಂತಂದು ಆಡದೆ. ಸೊ ಏನೇ ಇದೆ ಅಂದ್ರೆ ನಿಂಗೆ ಬ್ಯಾಕ್ ಒಂದು ಇಂಜೆಕ್ಷನ್ ಹಾಕಿನೋ ಇದೆಯಲ್ಲ, ಆ ಬ್ಯಾಕ್ ಇಂಜೆಕ್ಷನ್ ಹಾಕಿಟ್ಟು ನೀವು ಹಡದು ನಿಬ್ಬದು ಅವಶ್ಯವೇ ಕಡೆಯ ನೀವು ನಾರ್ಮಲಾ ವಾಕ್ ಮಾಡಿನೋ ಎಲ್ಲ ಮಾಡೋಕೆ. ಯಾಕಂದ್ರೆ ಡೆಲಿವರಿ ಮುಂದಾಡು ನಂಗೆ ಏಸಗ ವಾಕ್ ಮಾಡುವ ಆಸಗ ಸಟಕನ ನಂಗೆ ಡೆಲಿವರಿ ಹಾಕೋದು ಮುಡಿದ್ರ. ಸೊ ಈ ಎಪಿಡ್ಯೂರಲ್ ಹಾಕಿಟ್ರೆ ಈ ಎಪಿಡ್ಯೂರಲ್ ಇಂದಾಡು ಬ್ಯಾಕ್ ಇಂಜೆಕ್ಷನ್ ಹಾಕಿಟ್ರೆ நிறைய ಏನ್ ನೆನ್ಸಾರ ಒಬ್ಬ ಹೆಂಗಂದ್ರೆ ನಡುವುದು முடியாத ಇಟ್ರ ಅಂತ ನೆನ್ಸಾರ. ನಡುವುದು முடியாதಲ್ಲ, இன்ஜெக்ஷன் ஆக்கில நீங்க பெயின் சுத்தவா ஓயிட்டுற அதுக்கு நீங்க நார்மலா நடதல டெலிவரி குணவே இருந்து வந்து நார்மல் ப்ராசஸ் ஆவே இது நடந்துற. ಫಸ್ಟ್ ನಿಂಗ ಬಂದೋನೆ ಎತ್ತ ಕುಳಿಯಿಂದ ಹೇಗ್ಯಾರ ಅಂತಂದಿಲ್ಲ ಇದತ್ತ ಈ ಕಡೆ ರೈಟ್ ಸೈಡ್ ನ ತೋರ್ಸಿನಿ ಬಂತ ನಂಗೆ ಇಂದಾಡೋರು ಬ್ಯಾಕ್ ಬೋನ್ ನಂಗೆ ಸ್ಪೈನಲ್ ಕಾರ್ಡ್ ಉಡ್ಸಿರಾ ಸ್ಪೈನಲ್ ಕಾರ್ಡ್ ಅಂತ ಹೇಗಿದೆಯಾ ಇದತ್ತ ನಂಗೆ ಸ್ಪೈನಲ್ ಕಾರ್ಡ್. ಈಗ ನಂಗೆ ಇಂಜೆಕ್ಷನ್ ಎಲ್ಲಿಗೆ ಹಾಕೋದು ಅಂದ್ರೆ ಇದು ಓಟ ನಡುವ ಇದು ನಡುವ ಸ್ಪೈನಲ್ ಕಾರ್ಡ್ ಇಂಜೆಕ್ಷನ್ ಹಾಕಿರೋ ಇದೊಂದು ಒಂದು ಪ್ರಾಬ್ಲಮ್ಸ್ ಬರ ಏನೇನು ಬಂದ್ರ ಅಂದ್ರೆ ಹೇಗಿನ ಇತ್ತಮಾಕ ಹಾಕೋದು ಏನಾಯ್ತು ಅಂದ್ರೆ ನಂಗೆ ಸುತ್ತವ ಪೇನ್ ರಿಲೀಫ್ ಬಂದ್ರ. ಸೊ ನೀವು ಎತ್ತ ಕುಳಿಯಿಂದ ಹೇಗ್ಯಾರ ಅಂದ್ರೆ ಒಂದು ಕಾಟನ್ ಎಂಡಿಗೆ ಇಟ್ಟುಕೊಳ್ಳುದು ಮುಂದಾಡು ಬಗ್ಗೋತಂದು ಹೇಗ್ಯಾರ. ಸೊ ಇಂದಾಡಿ ಬ್ಯಾಕ್ ಸೈಡ್ வந்து ನಂಗೆ ಕ್ಲೀನ್ ಮಾಡ್ದು ಆಯಡೆಗೆ ಇಂಜೆಕ್ಷನ್ ಹಾಕಿದ್ರು. ಅಪ್ಪರ ಜಾಸ್ತಿ ಇಂಜೆಕ್ಷನ್ ಅದೆಲ್ಲ ಎದುವೇ ಹಾಕರು ಜಸ್ಟ್ ಒಂದೇ ಒಂದು ಇಂಜೆಕ್ಷನ್ மட்டும் ಹಾಕಿಯಾರ. அதுக்கு ಮೊದಲು ಬಂದು ನಂಗೆ ಕೈಗೆ ಒಂದು ಕುಟ್ಟಿ ಇಂಜೆಕ್ಷನ್ ಹಾಕಿ ಅದಕ್ಕೆ ಬಂದು ಗ್ಲುಕೋಸ್ ಏರ್ತದೆ. ಯಾಕಂದ್ರೆ ನಿಂಗೆ ತಿಂಬುದು ತಿಂಬುದು ಪೇನ್ ನೀವು ಒಳ್ಳಂಗ್ ತಿನ್ನಾರಿ ಒಳ್ಳಂಗ್ ನೀರು ಕುಡ್ತು ಅದೆಲ್ಲ ಮಾಡಿರಾರಿ. ಸೊ ಅದಕ್ಕಾಗಿ ಕೈಗೆ ಒಂದು ಕುಂಡ ನರಂಬೂಸಿನ ಅದನ್ನ ಹಾಕಿ ಅದಕ್ಕೆ ಗ್ಲುಕೋಸ್ ಏರಿಕೆ ನಿಂತಾರ. பிளஸ் இது ಮಾಡೋದು ಬಂದು கண்டிப்பா மானிட்டர் ஃபுல்லா மாடினே ಇದ್ದೀನಿಯೋ நீங்க ಅದು ಅಂಜಬೇಕಾದ ಅವಶ್ಯವೇ ಇಲ್ಲ. ಸಲೈನ್ ಬಾಟಲ್ ಅದಾவது ಫ್ಲೂಯಿಡ್ಸ್ ಕೊಟ್ಟನೆಯೋ ಗ್ಲುಕೋಸ್ ಕೊಟ್ಟು ನಿದ್ದೀನಿಯೋ நீங்க பிபி மெஷர் ಮಾಡಿದ್ದೀನಿಯೋ ಕುಣವೆಯ ಫಂಕ್ಷನ್ ಕುಣವೆಯ ಹಾರ್ಟ್ ರೇಟು ನಂಗೆ ಮಾಡಿನಿಯೋ. ಈಗ ಡೆಲಿವರಿಗೆ ಅಡಿಕಡಿ ಚೆಕಪ್ ಹೋಗಕ್ಕೆ ಅರಿಸ್ಯಾರ ಅರ್ಧರಾಕು ಅಡಿಕಡಿ ಹೊಟ್ಟೆಗೆ ಬಂದು ಒಂದು ಮೆಷಿನ್ ಮಾಕ ಕನೆಕ್ಟ್ ಮಾಡಿ ಕುಣವೆ ಆಕ್ಟಿವಿಟಿ ಒಳಗಡೆ ನೋಡಿಯಾರ ಎಲ್ಲಾ ಅಡೆಗೆ ಡೈಲಿಯೂ ಸ್ಕ್ಯಾನ್ ಮಾಡೋದು ಅವಶ್ಯ ಇಲ್ಲ. ಸೊ ಅದನ್ನ ಬಿತು ಒಂದು ಮೆಷಿನ್ ಚೆಕ್ ಮಾಡ್ಯಾರ. ಸೊ ಆ ಮೆಷಿನು ಕನೆಕ್ಟ್ ಮಾಡಿಬಿಟ್ರಿ ನೀವು ಪ್ಲಸ್ ಬಿಪಿ ಹಾರ್ಟ್ ರೇಟ್ ಅದೆಲ್ಲ ನೋಡಿ ನಿದ್ದೀನಿಯೋ ಪ್ಲಸ್ ಒಂದು ನರ್ಸ್ ರಿಜಿಸ್ಟರ್ಡ್ ನರ್ಸ್ வந்து கண்டிப்பா ಪಕ್ಕದೆಯೇ ಇದ್ದಾರಾ ಡಾಕ್ಟರ್ಸ್ ಎಂದುವೇ ಇದ್ದಾರ. ಸೊ இதுಗಾಯಿ நீங்க ಅಂಜಬೇಕಾದ ಅವಶ್ಯ ಇಲ್ಲ. ஐடியல் ரீஜனல் அனஸ்தீஷியா ஏதங்க பேக் இன்ஜெக்ஷன் ಹಾಕೋದು நிறைய ಮೆಥಡ್ಸ್ ಆಡದ. ಅದಕ್ಕೆ ಬಂದು ಎಪಿಡ್ಯೂರಲ್ ಅದೆಂಬುದು ಒಂದು ಮುಖ್ಯವಾದ ಮೆಥಡ್. ಪ್ಲಸ್ ಇದು ಮೋಸ್ಟ್ ಹಿಂಗೆ ಎಲ್ಲವೇ ಮಾಡಿದೆಯೋ ಅದು ಏನನ್ನ ಎಕ್ಸ್ಪ್ಲೈನ್ ಮಾಡಿ. ಸೊ ಈಗ ಅವಕ್ಕೆ ಹೇಗೆ ಎಲ್ಲ ಒಂದು ಡೌಟ್ ಬಂದ್ರ ಹೇಗೂ ನಾ ಬಂದು ಎಪಿಡ್ಯೂರಲ್ ಇಂಜೆಕ್ಷನ್ ಹಾಕಾಕೋ ಅದಾவது ಪೇನ್ಲೆಸ್ ಲೇಬರ್ಗೆ ಹೇಗೂ ನಾವು ಹೋಗಾಕೋ ಅಂತಂದು ಹೇಳ್ಯಾರ. ಸೊ ಅಮೆರಿಕನ್ ಕಾಲೇಜ್ ಗೈನಕಾಲಜಿಸ್ಟ್ ಬಂದು ಈಗ ನಂಗೆ ಫಾಲೋ ಮಾಡಿಬ್ಬ ಈಗ ನಾರ್ಮಲಾ ನಾನು ದಾರ ಒಬ್ಬ ದಿಢೀರ್ನ ಬಂದು ಇದನ್ನ ಮಾಡಿವಿ ಇದನ್ನ ಮಾಡಕೊಡೋದು ಅಂತಂದು ಹೇಗಿಲೆಯೂ ದಾರ ಅಕ್ಸೆಪ್ಟ್ ಮಾಡೋರು. ಈಗ ಬಂದು ಕರೆಂಟ್ ಕಾನ್ಸೆಪ್ಟ್ ಏನಂದ್ರೆ ಎಲ್ಲಾಗೂ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತಂದು ಒಂದು ಆಡೋದು. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂದ್ರೆ ನಂಗೆ ಏನು ಮಾತಾಡಿಲಿಯೋ ಅದು ಒಂದು ಎವಿಡೆನ್ಸ್ ಆಡೋದು. 1,000 ಆಗುವೋ 2,000 ಆಗುವೋ ಇಲ್ಲ 1 ಲಕ್ಷ ಆಗುವೋ ಒಂದು ಸ್ಟಡಿ ಮಾಡಿ ಅದೊಂದು ಇದು ಒಂದು ಬೆನಿಫಿಟ್ ಆಡದೆ ಇದು ಒಂದು ಬೆನಿಫಿಟ್ ಇಲ್ಲ ಅಂತಂದು ಹೇಗಿಲ್ಲ ಮಟ್ಟುತ್ತ ನಂಗೆ ಇನ್ನೊಬ್ಬಗೆಲ್ಲ ಮಾಡೋದಿಲ್ವೇ ಮುಡಿದ್ರ. ಸೊ ಈಗ ಅಮೆರಿಕನ್ ಕಾಲೇಜ್ ಏನ್ ಹೇಗಿದಾರ ಅಂದ್ರೆ ಈಗ ಮೆಟರ್ನಲ್ ರಿಕ್ವೆಸ್ಟ್ ಮದರ್ ಈಗ ಡೆಲಿವರಿ ಹಾಕೋ ಹೆಣ್ಣು ಬಂದು எனக்கு ಪೇನ್ಲೆಸ್ ಡೆಲಿವರಿ ಬೇಕು ಅಂತಂದು ಹೇಗಿ ಕನ್ಸರ್ನ್ ಸೈನ್ ಮಾಡಲೆ ನಂಗೆ ಮಾಡಾಕು ಅದಕ್ಕೆ ಬಂದು ಈಗ ನಾ ಕಾನ್ಸೆಪ್ಟ್ ಬೇರೆ ಈಗ ಸಪೋಸ್ ಹೆಣ್ಣುಗವೇ ಬೇಡ ಈ ತನ್ನ ಹಸ್ಬೆಂಡ್ ಮಾಡೋದು ಹೇಗಿಯಾ ತನ್ನ ಮಾಮಿಯಾರ್ ಮಾಡೋದಾರ ಅಮ್ಮ ಮಾಡೋದು ಹೇಗ್ಯಾರ ಅದೆಲ್ಲವೇ ಬಂದು ಹಿಂಗೆ ಎತ್ತುದಿಲ್ಲ. ಆ ಹೆಣ್ಣು ಬಂದು ಸರಿ எனக்கு ಪೇನ್ಲೆಸ್ ಡೆಲಿವರಿ ಬೇಕು ನಿಂಗೆ ಮಾಡಿವಿ ಹೇಗಿಲ್ಲ ಹಿಂಗೆ ಮಾಡಿ நிறைய ಒಂದು ಡೌಟ್. ಸೊ ಸಪೋಸ್ ನಾ ಇತ್ತೆ எனக்கு நான் பெயின்லெஸ் டெலிவரி ஓனேன் அல்ல அதுவும் வந்து குணவுக எனக்கு கூசு விட்டு கூசுக ஏதாவது எஃபெக்ட் ಬಂದಿರುವಂದ್ರೆ ಒಂದು ಎಫೆಕ್ಟ್ ಬರ ಇದು ಬಂದು ಡೆಲಿವರಿ ಹಾಕೋದು ಒಂದು ಹೊಸ ಔಟ್ಕಮ್ ಅದಾவது ಬೆಟರ್ ಔಟ್ಕಮ್ ತಟ್ರ. ಯಾಕಂದ್ರೆ ಈ ಇಂಜೆಕ್ಷನ್ ಹಾಕೋದ್ರಿಂದ ನಂಗೆ ಯೂಟ್ರಸ್ಗೆ ಬ್ಲಡ್ ಫ್ಲೋ ಜಾಸ್ತಿ ಆರ ಅದೇ ಸಮಯ ಕುಡವೆಗೂ ಅಪ್ಪರ ಒಳ್ಳಿತುತ್ತಾ ಅರವೇ ಒಳಿಂಜು ಇದೊಂದು ಬಂದು ಕೆಟ್ಟದು ಎದುವೇ ನಡೆಯ.
நிறைய ಕೇತ ಕ್ವೆಶನ್ಸ್ ಏನಂದ್ರೆ ಇದನ್ನ ಹಾಕಿಟ್ಟು ಅದಾವುದು ಈ ಡೆಲಿವರಿ ಟೈಮ್ಗೆ ಈ ಎಪಿಡ್ಯೂರಲ್ ಹಾಕಿಟ್ಟೆ ನಾ ತಿನ್ನಾಕ ನಾ ಏದಾச்சும் ಕುಡಿಯಾಕ ಇತ್ತಂದು ಒಂದು ಡೌಟ್ ಬಂತು. ಸೊ ஆக்டிவ் லேபர் ಅಂದ್ರೆ நீங்க அப்புறம் சிவியர் பெயின் அடுவுங்க டெலிவரி ஆக போறா ಈ பெயின்ல லேபர் ஆக்கிட்டி அதாவது இன்ஜெக்ஷன் ஆக்கிட்டீம் பைத்திಗೆ சாலிட் ஃபுட் எதுவும் தின்னக்கூடாது. அதாவது வந்து ಅಕ್ಕಿ ರೈಸ್ ಅತ್ತಮಾಕ ತಿನ್ನಾನಂಗ ಕ್ಲಿಯರ್ ಫ್ಲೂಯಿಡ್ ಅಂತ ಹೇಗಿರ ಜ್ಯೂಸ್ ಕುಡಿಯಾಕೋ ಅದಾವುದು ಜ್ಯೂಸ್ ಅಂದ್ರೆ ಬುರು ಇತವ ಪಲ್ಪ್ ಇಲ್ಲಾದಂಗೆ ಗಟ್ಟಿ ಜ್ಯೂಸ್ ಇಲ್ಲಾದಂಗೆ ಬುರು ನೀರು ಕ್ಲಿಯರ್ ಟೀ ಬ್ಲಾಕ್ ಕಾಫಿ ಅದೆಲ್ಲವೇ ಬಂದು ನೀವು ಕುಡಿಯಾಕೋ. ಒಂದು ಅವರ್ಗೆ 1 ಗ್ಲಾಸ್ ಅತ್ತಮಾಕ ನೀವು ಕುಡಿಯಾಕೋ. ಸಾಲಿಡ್ ಫುಡ್ ಇಟ್ಟು ತಿಂಬೋದೋ ಇಲ್ಲ ಅದಾದ ಇಡ್ಲಿ ದೋಸೆ ಅತ್ತ ತಿಂಬೋದೋ ಅದನ್ನ மட்டும் ಯೂಶಲಿ ಅವಾಯ್ಡ್ ಮಾಡೋದು. ಈಗ ಇದು ಹಾಕೋದ್ರಿಂದ ಸೈಡ್ ಎಫೆಕ್ಟ್ಸ್ ಏದಾದ್ರು ಬಂದಿರವಾ ಕಾಂಪ್ಲಿಕೇಶನ್ ಏದಾದ್ರು ಬಂದಿರವಾ ಅಂತ ಎಂಬುದು ಕೇತಾರ. வேர்ல்ட் வைடா அவக்கு எல்லா ஆராய்ச்சி ಮಾಡಿದ್ದಕ್ಕೆ ಸೇಫ್ಟಿ ಇತ್ತ நிறைய ಆಡದ ಅಲ್ಲಿ ಎಲ್ಲಾಗೂ 100% ಗ್ಯಾರಂಟಿ ಅತ್ತೆಂಬುದು ನಂಗೆ ತಪ್ಪದು முடியும். 99% ಒಂದು ಆಗ 1% ಏಡೇನ ಆಗಾಕು ಅಂದ್ರೆ ஒரு சிலர்ಗ ಚಿಟಿ ಶಿವರಿಂಗ್ ಮಾಕ ಬರಾಕು ஒரு சிலர்ಗ ಚಿಟಿ ಇಚ್ಚಿಂಗ್ ಇಂಜೆಕ್ಷನ್ ಹಾಕಿಂದಾಡು ತುರವತ್ತದೋ ಇಲ್ಲ ஒரு சிலர்ಗ ಹೆಡ್ ಏಕ್ ಅತ್ತಮಾಕ ಮಟ್ಟು ಬಂದ್ರ ದೊಡ್ಡ ಕಾಂಪ್ಲಿಕೇಶನ್ ಆರವಾ ಅಂತಂದ್ರೆ ಅತ್ತಮಾಕ ಎದು ಆಪ ಚಾನ್ಸಸ್ ಮುಂದೆ ಇಲ್ಲ. ಸರಿ ಇದು ಕಾಂಪ್ಲಿಕೇಶನ್ಸ್ ಆಗ ಇತ್ತ ಮಾಡೋದ್ರಿಂದ ನಂಗೆ ಏನೋ ಅಡ್ವಾಂಟೇಜ್. ಸೊ ಈಗ நிறைய ಕೇತ ನೋಡೋಕು ಸರಿ ನಾ ಏನಗಾಗಿ ಪೇನ್ಲೆಸ್ ಡೆಲಿವರಿ ಹೋಗುದು ಏನ ಪೇನ್ ಅಟ್ಟು ಡೆಲಿವರಿ ಆಳೆ ಏನಾರ ಅತಂದು ಕೇತಾರ. ಸೊ ಈಗ ಪೇನ್ಲೆಸ್ ಡೆಲಿವರಿಗೆ நிறைய அட்வான்டேஜஸ் ஆடத ஏனேனால பெயின் மட்டும் ஓரா அத்தெಂಬುದು தாண்டி ಬೇರೆ ಸೈಂಟಿಫಿಕ್ ஒரு சில ஒಳ್ಳಿತು ಆರ ಏನೇನಂದ್ರೆ ಈ ಇಂಜೆಕ್ಷನ್ ಹಾಕಿದಿಗಿಂದ ಬಂದು ಕುಣವೇಗ ಬಂದು ಬ್ಲಡ್ ಸಪ್ಲೈ ಒಳ್ಳಂಗಟ್ರ ಪ್ಲಸ್ எத்தைகும்ல ஒரு சில பிரெக்னன்சி வந்து நார்மல் பிரெக்னன்சி ஆட்ரா ஒரு சிலருக்கு வந்து காம்ப்ளிகேட்டட் பிரெக்னன்சி அதாவது ஏனாந்தல ஒரு சிலருக்கு பிபி ಜಾಸ್ತಿ ಆಯ್ತಾ ಪ್ರೆಗ್ನೆನ್ಸಿ ಟೈಮ್ಗೆ ಅದೇ ಮಕ್ಕ ಕುಣವೆ ಬಂದು ಅಪ್ಪರ ಒಳ್ಳೆ ಗ್ರೋತ್ ಇಲ್ಲ ಅತ್ತಮಕ್ಕಲ್ಲಿ ಹೇಗ್ಯಾರ. ಸೊ ಅತ್ತಮಕ್ಕ ಟೈಮ್ಗೆಲ್ಲ ನೀವು ಇದನ್ನ ಇಂಜೆಕ್ಷನ್ ಹಾಕಿಲ್ಲ ಏನಾರಂದ್ರೆ ಬ್ಲಡ್ ಸಪ್ಲೈ ಯೂಟ್ರಸ್ಗೂ ಕುಣವೆಗೂ ಬಂದು ಬ್ಲಡ್ ಸಪ್ಲೈ ಜಾಸ್ತಿ ಆರ. ಸೊ ಅದೊಂದು ಅಡ್ವಾಂಟೇಜಸ್ ಜಾಸ್ತಿ ಆರ. அதே மக்க நாங்க டெலிவரி ப்ராசஸ் 12 hours ಒಂದು ಡೆಲಿವರಿ ಆಗೋದಕ್ಕೆ ಟೈಮ್ ಆರ ಅಂದ್ರೆ ಇದನ್ನ ಬಂದು ಕಮ್ಮಿ ಆರ ನಂಗೆ ಬಂದು ಡೆಲಿವರಿ ಆಪ 10 minutes ನಂಗೆ ಕನ್ಸಿಡರ್ ಮಾಡಿ ಒಳಿಂಜಿ ಫಸ್ಟ್ ಇಂದ ಪೇನ್ ಸ್ಟಾರ್ಟ್ ಆಪ ಟೈಮ್ ಅಂತ ನೋಡುದು ಅದು ಲೇಬರ್ ನ ಹೋಲ್ ಟೈಮಿಂಗ್. ಸೊ ಆ ಪ್ರಾಸೆಸ್ ಬಂದು ಇದು ಕಮ್ಮಿ ಮಾಡ್ಸಿರ 12 hours ಆಪದನ್ನ 6 hours ಮಾಡ್ಸಿರ. ಇನ್ನೊಂದು ಬಂದು ನಂಗೆ நிறையாக ಬಂದು ಡೌಟ್ ಸಿಸರಿನ್ ಸೆಕ್ಷನ್ ನಂಗೆ ಪೇನ್ಲೆಸ್ ಡೆಲಿವರಿ ಇಂಜೆಕ್ಷನ್ ಹಾಕಿದ್ರೆ ನಂಗೆ ಸಿಸರಿನ್ ಜಾಸ್ತಿ ಸಿಸರಿನ್ ಮಾಡಿತಾರೋ ಇಲ್ಲ ಆಕ್ಚುಲಿ ಇದು ಸಿಸರಿನ್ ಬಂದು ಕಮ್ಮಿ ಮಾಡ್ರ ಸಿಸರಿನ್ ಸೈಡ್ ಹೋಗಾದಂಗ ನಾರ್ಮಲ್ ಡೆಲಿವರಿ ಮಾಡೋದಕ್ಕಾಗಿ ಇದು ಆಕ್ಚುಲಿ ಹೆಲ್ಪ್ ಮಾಡ್ರ. அதே மாக்க நிறைய ಈ ಕ್ವೆಶನ್ಸ್ ಎಲ್ಲವೇ ಬಂದು ನಾನಾ ಉರುವಾಕಿದ ಕ್ವೆಶನ್ಸ್ ಅಲ್ಲ நிறைய ಕೇತ ಕ್ವೆಶನ್ಸ್ ಇದು ಮಾಕ ಒಂದೊಂದು ಪೇಷಂಟ್ಗೆ ಹೆಂಗ ಮಾಡು ನೀವು ಅವಕ್ಕೆ ಕೇತ ಕ್ವೆಶನ್. ಫಸ್ಟ್ ಕ್ವೆಶನ್ ಎಪಿಡ್ಯೂರಲ್ அதாவது ಇಂಜೆಕ್ಷನ್ ಬ್ಯಾಕ್ ಹಾಕಿಲ್ಲ ಚಾನ್ಸಸ್ ಆಫ್ ಸಿಸೇರಿಯನ್ ಸೆಕ್ಷನ್ ಜಾಸ್ತಿ ಬಂದರವಾ ಇಲ್ಲ கண்டிப்பா சிசரியன் செக்ஷனுக்கு அது ஹெல்ப் மாட அது வந்து நார்மல் டெலிவரி ப்ராசஸ்க்கு ஹெல்ப் மாட்றா. சரி எபிடியூரல் ஆக்கிட்ட அது இந்தோட பிரெஸ்ட் ஃபீடிங் ஏதாவது அஃபெக்ட் ஆகுவா டெலிவரி ஆயிட்டா அது இந்தோட பிரெஸ்ட் ஃபீடிங் ஏதாவது ப்ராப்ளம் வந்துருவா இல்ல ಒಂದು ப்ராப்ளம் வர நீங்க வந்து அது இந்தோட குணவேக ஈஸியா ஃபீடிங் ಮಾಡಬೇಕು. நிறைய ಒಂದು ಡೌಟ್ ಬಂದು ಎಪಿಡ್ಯೂರಲ್ ಹಾಕಿ ಬ್ಯಾಕ್ ಪೇನ್ ಬಂದರವಾ நிறைய அப்புறம் தாரா இங்க 100 ಮೆಂಬರ್ಸ್ ಹಾಕಿನಿ ಅಂದ್ರೆ 100 ಮೆಂಬರ್ಸ್க்கு ಈ ಡೌಟ್ ಆಡದೆ. ಸೊ ಇಂಜೆಕ್ಷನ್ ಬ್ಯಾಕ್ ಹಾಕಿಟ್ಟವೆ ಸ್ಪೈನಲ್ ಕಾರ್ಡ್ ಹಾಕಿನೇ ಹೇಗ್ಯಾರವೆ ಅದು ಇಂದಾಡ எனக்கு ಬ್ಯಾಕ್ ಪೇನ್ ಬಂದುಟ್ರಾ ಅದು ಇಂದಾಡ ಬ್ಯಾಕ್ ಪೇನ್ ಬಂದುಟಾ. ಸೊ ಬ್ಯಾಕ್ ಪೇನ್ ಬಪ್ಪುದಕ್ಕೆ ರೀಸನ್ ಬಂದು ಎಪಿಡ್ಯೂರಲ್ ಇಂಜೆಕ್ಷನ್ ಹಾಕಿದೊಂದು ಪೇನ್ ಕಡೆಯಾ ನಾರ್ಮಲಾ ನಂಗೆ ಡೆಲಿವರಿ ಟೈಮ್ ಪ್ರೆಗ್ನೆನ್ಸಿ ಟೈಮ್ಗೆ ಏನಾರಂದ್ರೆ ನಂಗೆ ಯೂಟ್ರಸ್ ಬಂದು ತಾಂಗಿ ಯೂಟ್ರಸ್ ವೆಯ್ಟ್ ಜಾಸ್ತಿ ಆಯ್ನೇ ಬಂದಿರಲಿಲ್ಲ ಕುಣವೆ ಹೋಗಾಸಿದ್ದರ. ಸೊ ಅದನ್ನ ತಾಂಗೋದಕ್ಕಾಗಿ நிறைய ಲಿಗಮೆಂಟ್ಸ್ ಹೇಗ್ಯಾರ ಸಪೋರ್ಟ್ಸ್ ಮಾಕೆ ಒಂದು ರಬ್ಬರ್ ಬ್ಯಾಂಡ್ ಮಾಕಟ್ರ ಅಂದ್ಬಿಟ್ಟಿದ್ರು. ಸೊ ಅದೆಲ್ಲವೇ ಬಂದು ಅಪ್ಪರ ರಿಲ್ಯಾಕ್ಸ್ ಆಗಿ ಅದೇ ಲೂಸ್ ಆಯ್ಟ್ರ ಅದಿಂದಾಡು ನಂಗೆ ಬ್ಯಾಕ್ ನ ಕರ್ವೇಚರ್ வந்து நாங்க ஸ்பைனல் கார்டு வந்து கர்வ்டா இது ஓரளவு ஸ்ட்ரெயிட் ஆயிட்டு அதே மாதிரி கால்சியம் சப்ளிமெண்ட் அதெல்லாவே டயட் நாங்க கம்மி ಮಾಡಿದ್ವಿ ಪ್ರೆಗ್ನೆನ್ಸಿ ಟೈಮ್ಗೆ. ಸೊ ಇದೆಲ್ಲಾದ ಬ್ಯಾಕ್ ಪೇನ್ಗೆ ರೀಸನೇ ஒழிஞ்சு எபிடியூரல் ಹಾಕಿಟ್ರು ಇಲ್ಲ எனக்கு ಡೆಲಿವರಿ ஆக முடியாது சிசேரியன் டைம்ಗೆ ಇಂಜೆಕ್ಷನ್ இந்தாடாக்கி சிசேரியன் ಮಾಡಿದ್ರು ಅದೊಂದು எனக்கு ಬ್ಯಾಕ್ ಪೇನ್ வந்து நிறைய ಬಂದಾರ. ಇದು ಒಂದು கிட்டத்தட்ட ಒಂದು ಮಿತ್ ಅಂತ ಹೇಳುದು. ಸೊ கண்டிப்பா ಇದೊಂದು ರೀಸನ್ ಕಡೆಯ ನಂಗ ನಾರ್ಮಲ್ ನಂಗ ಒಡಂಬದಾಡುವ ಲಿಗಮೆಂಟ್ಸ್ ಲೂಸ್ ಆಗೋದು ಅಂತ ಕಾರಣ. ಇದಕ್ಕೆ ನಂಗೆ ಏನು ಮಾಡಾಕು ಅಂದ್ರೆ ಡೆಲಿವರಿ ಮುಗಿದೊಡನೆ ಎಕ್ಸಸೈಸಸ್ ಬಂದು ಕಂಡಿಪಾ ಮಾಡೋದು ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಆಡದೆ ಪ್ಲಸ್ ಸ್ಟಮಕ್ ಅಬ್ಡಮಿನಲ್ ಎಕ್ಸಸೈಸಸ್ ಆಡದೆ. ಸೊ ಅದನ್ನ ಮಾಡೋದು ಪ್ಲಸ್ ಲಾಟ್ಸ್ ಆಫ್ ಕ್ಯಾಲ್ಸಿಯಂ வந்து கண்டிப்பா இருக்குது. மில்க் விட ಒಂದು ಕ್ಯಾಲ್ಸಿಯಂ ತಪ್ಪು பொருள் எதுவே அட்டங்க எங்க சயின்டிபிக் லிட்டரேச்சர்லயும் இல்ல.
ಸೊ ಆಟೋಮೆಟಿಕ್ ನೀವು ಇದನ್ನ ಎರಡನ್ನೂ ಮಾಡಿ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ನೀವು ಲೂಸ್ ಆದ ಲಿಗಮೆಂಟ್ಸ್ ಎಲ್ಲ ನೀವು ಟೈಟ್ ಮಾಡೋದು. ಸೊ ಅತ್ತ ಮಾಡಿಪ್ಲಿಯೇ ಆಬ್ವಿಯಸ್ಲಿ நீங்க இந்த பெயின் வந்து நீங்க வராதற்ற. ಇನ್ನೊಂದು ಕ್ವೆಶನ್ ಬಂದು நிறையாக ಈ ಇಂಜೆಕ್ಷನ್ ಹಾಕೋದ್ರಲ್ಲಿ ಅಪ್ಪರ ಅಂಜಿಕೆ ಬಂದ್ರು, ಅಯ್ಯೋ ಇಂದಾಡ ಸ್ಪೈನಲ್ ಕಾರ್ಡ್ ಇಂಜೆಕ್ಷನ್ ಅದು ಅಪ್ಪರ ಉಚ್ಚಿರವೆ ಈ ನಂಗೆ ಡೆಲಿವರಿ அப்போ டெலிவரி பெயின் விட அது அப்புறம் ஜாஸ்தி ஆட்டுறாங்க. அது கண்டிப்பா கிடையாது. ಎಪಿಡ್ಯೂರಲ್ ನೀಡಿಲ್ ಒಂದು ಆ ನೀಡಿಲ್ ಹಾಕೊಂಡು ಮುಂದಾಡು ಆ ಎಡೆ ನಮ್ಮ ಹಾಕೋದಾಗ ಸ್ಕಿನ್ಗೆ ಒಂದ್ಕುಣ ಇಂಜೆಕ್ಷನ್ ಹಾಕಿದೀವಿ. ಆ ಇಂಜೆಕ್ಷನ್ ಹಾಕಿದೊನ್ನೆ ನಿಂಗೆ ನೀಡಿಲ್ ಒಪ್ಪ ಇದು ಕೂಡ ತೋರ ஜஸ்ட் ಒಂದು ಪ್ರೆಷರ್ மாக்கத்தா அட்றா, மற்றபடி பெயின் எதுவே அற. நாங்க லேபர் பெயின், நாங்க டெலிவரி பெயின் விட ಈ பெயின் வந்து ದೊಡ್ಡ ವಿಷಯವೇ ಇಲ್ಲ. நிறைய டெலிவரி பெயின் தாங்குறதுக்கு தயாரா ಇದ್ದಾರೆ. ಅಲ್ಲ ನೀಡಲ್ ಇಂದಾಡ ಹಾಕಿಲ್ಲ ಅವ್ವ ಇಂದಾಡು ಊಸಿ ಹಾಕಿಯಾರವಾ ಅದು ಅಪ್ಪರ ಉರ್ಚಿರ ಅಂತ ನೆಚ್ಚಾರ, ಖಂಡಿತ ಅದು ವಾಲ್ವು ಉರ್ಸಾಡ. ಇನ್ನೊಂದು ಕ್ವೆಶನ್ ಬಂದು ಸಪೋಸ್ ಈ ಇಂಜೆಕ್ಷನ್ ಹಾಕಿದಿಂದಾಡು ಏನಂದ್ರೆ ನಾರ್ಮಲಾ ಪುಷ್ ಮಾಡೋದು ಮುಡಿದರವಾ ಡೆಲಿವರಿ ನಾರ್ಮಲ್ ಡೆಲಿವರಿ ಮಾಡೋದು ಮುಡಿದವಾ கண்டிப்பா முழுதரா. நீங்க பெயின் மட்டும் ಅಲ್ಲಿ ಅಡ ಒಳಿಂಜಿ நீங்க வந்து ಎಲ್ಲ ಮತ್ತದೆಲ್ಲ ಫೀಲ್ ಮಾಡೋದು ಮುಡಿದರಾ, ಟಚ್ ಫೀಲ್ ಮಾಡೋದು ಮುಡಿದರಾ, ಈ ಟೆಂಪರೇಚರ್ ವಾರ್ಮ್ತ್ ಕೋಲ್ಡ್ ಅದೆಲ್ಲ நீங்க ಫೀಲ್ ಮಾಡೋದು ಮುಡಿದರಾ, பெயின் ಅತ್ತಮ್ಮ ಒಂದು ರಿಸೆಪ್ಟಾರ್ மட்டும் ಬ್ಲಾಕ್ ಆಯ್ತಟ್ರ. ಅದೇ ಮಕ್ಕ ಅದನ್ನ ಹಾಕಿದ್ನೋಡ என்னಂದ ಯೂರಿನ್ ಪಾಸ್ ಮಾಡೋದು ಮುಡಿದರವಾ ಒಂದು ಡೌಟ್. ಎವ್ರಿ ಇಯರ್ ನೀವು ನಾರ್ಮಲ್ ಯೂರಿನ್ ಪಾಸ್ ಮಾಡೋದು ಮುಡಿದರಾ, ಇದೊಂದು ಒಂದು ಪ್ರಾಬ್ಲಮ್ ಬರ. ಅದೇ ಮಕ್ಕ ಎಪಿಡ್ಯೂರಲ್ ಇಂಜೆಕ್ಷನ್ ಹಾಕಿದಿಂದಾಡು ನಾ ಬೆಡ್ಗೆ ಹಡುಗನೇ ಇಬ್ಬದ ಅದತ್ತ ನಾ ಸ್ಟಾರ್ಟಿಂಗ್ ಹೇಳಿದೆ. ಇಟ್ ಇಸ್ ಕಾಲ್ಡ್ ವಾಕಿಂಗ್ ಎಪಿಡ್ಯೂರಲ್. ಎಪಿಡ್ಯೂರಲ್ ಹಾಕಿದೊನ್ನೆ ಇಂದಾಡು ಇಂಜೆಕ್ಷನ್ ಹಾಕಿದೊನ್ನೆ நீங்க வந்து பெட் ஹடுகன் இவ்வளவு அவசியம் கிடையாது. எங்களோட மெயின் மோட்டோ ಏನಂದ್ರೆ நீங்க ನಡೆಸುದು. ಈಗ நிறைய ಪೇನ್ ಬಂದು ನಡೆಯಾದಂಗೆ ಹಡುಗನೇ ಇದ್ದಾರೆ. ಅದೊಂದುವೇ ಡಿಲೇಡ್ ಡೆಲಿವರಿ ಲೇಬರ್ ಬಂದು ಡಿಲೇಡ್ ಆದ 12 hours 13 hours ಆರ. ನೀವು ಏಸಗ ನಡುಗನೇ ಇದ್ದಾರೆಯೋ ಆಸಗ ಸಟಕನ ನೀವು ಲಿಗಮೆಂಟ್ಸ್ ಎಲ್ಲ ಲೂಸ್ ಆಗಿ ಡೆಲಿವರಿ ಆರ. ಸೊ ಅದನ್ನ ಮಾಡೋದಾಗಿದೆ ಈ ಪೇನ್ ಎತ್ತಿ ನೀವು. ಸೊ ಪೇನ್ நீங்க ரிமூவ் பண்ணிட்டு ஆட்டோமேட்டிக்கா நீங்க நடுவுதும்புத்த எங்க பேசிக் கான்செப்ட். ಆಗ ಸರಿ ಸಪೋಸ್ ಇತ್ತು ಇಂಜೆಕ್ಷನ್ ಹಾಕಿಟ್ಟೆ ಆಗ எனக்கு ಪೇನ್ ಅಡ ಆಗ ನಾ ಏನೋ ಏನಂದ ಫೀಲ್ ಮಾಡೋದು ಮುಂದರ ಫೀಲಿಂಗ್ ಎತ್ತಟ್ರ ಅಂತಂದು ಕೇಳ್ತಾರ. ಸೊ ಅದಕ್ಕೆ ಏನು ಅಂದ್ರೆ பெயின் ரிலீஃப் அட்டுட்ரா ஜஸ்ட் ಒಂದು ಪ್ರೆಷರ್ ಸೆನ್ಸೇಷನ್ ಕಾಂಟ್ರಾಕ್ಟ್ ஆப்பானீங்க நீங்க ಪ್ರೆಷರ್ நீங்க அந்த ஃபீல் ಮಾಡೋದು ಮುಂದರ ನಮ್ನೆಸ್ ಅತ್ತಮ ಕಟ್ರ ಅಲ್ಲ ಪೇನ್ ಬಂದು ಸುತ್ತವ நீங்க ತೋರ. ಅದೇ ಮಕ್ಕ ಇದು ಈ ಇಂಜೆಕ್ಷನ್ ಹಾಕಿಲ್ಲ ಏಸ್ ಅವರು ಕಟ್ರ ಈಗ ನಾವೊಂದು ಹಾಕಿನಿ ಅಂದ್ರೆ ಏಸ್ ಅವರು ಕಟ್ರ ಅಂತ ಕೇಳ್ತಾರ. ಸೊ நீங்க ಏಸ್ ಅವರ್ಗ ಅಂದಂಗ ನಂಗೆ ಇಂಜೆಕ್ಷನ್ ಹಾಕಿಟ್ಟು ಆ ಮದ್ದನ ಡೋಸೇಜ್ ಬಂದು ನಂಗೆ ಅಡ್ಜಸ್ಟ್ ಮಾಡಿ ಕೊಡಾಕು. ಸಪೋಸ್ நீங்க ಒಂದು ಹಾಫ್ ಅನ್ ಅವರ್ ಡೆಲಿವರಿ ಆಗೋವರ ಅಂತಂದು ಗೈನಕಾಲಜಿಸ್ಟ್ ಪ್ರೆಡಿಕ್ಟ್ ಮಾಡಿದ್ರು ಅಂದ್ರೆ ಆ ಹಾಫ್ ಅನ್ ಅವರ್ಗೆ மட்டும் ಪೇನ್ ರಿಲೀಫ್ ಕೊಟ್ಲಬಹುದು. ಮತ್ತೆ ಟೈಮ್ ಬಂದು ಇಂದಾಡು ಒಂದು ಇಂಜೆಕ್ಷನ್ ಬಂದು ಒಂದು ಟ್ಯೂಬ್ ಮಾ ಕಟ್ರ ಟ್ಯೂಬ್ ಬಂದು ಅದೇ ಬೀತುಕ್ ನೀವು ಫಿಕ್ಸ್ ಮಾಡಿ ಬೀತುಕ್ ನೀವು தேவைப்பட்டல மட்டும் தான் அதுக்கு ಇಂಜೆಕ್ಷನ್ ಕೊಟ್ಟನಿಯೋ ಮದ್ದು ಕೊಟ್ಟನಿಯೋ ಇನ್ನಾದ್ರೆ தேவையில்லை ಅಂದ್ರೆ ಅದನ್ನ ಸ್ಟಾಪ್ ಮಾಡಿದ್ನಿ. ಈಗ நிறைய ಒಂದು ಕ್ವೆಶನ್ ಸರಿ ನಾ ಸಪೋಸ್ ನಾ ಎಪಿಡ್ಯೂರಲ್ எனக்கு ಬೇಡ ನಾ ಎಪಿಡ್ಯೂರಲ್ ಫಸ್ಟ್ ಕನ್ಸರ್ನ್ ಕೊಟ್ಟು ಸರಿಯಿಂದ ಹಾಕಿಬಿಟ್ಟಿಯೋ ಅದಿಂದಾಡಿ ಹೆಂಗ ಎಪಿಡ್ಯೂರಲ್ ಬೇಡ ಆಗ ಆಳೆ ಹೆಂಗ ಈಗ ನಾರ್ಮಲ್ ಡೆಲಿವರಿ ಹೆಂಗ ಮಾಡಕ ನಾರ್ಮಲ್ ಡೆಲಿವರಿ ಇತ್ತ ಮಾಡೋದಾರಿ ತಿರುಗಿ ಹೆಂಗೆ ಹೇಳಿದಂಗ ಒಂದು ಕುಣ ಒಂದು ಟ್ಯೂಬ್ ಮಾ ಕಟ್ರ ಅದನ್ನ மட்டும் ಇಂದಾಡ ಹಾಕಿ ಬೀತುಕ್ನಿಯೋ ನಿಂಗೆ ಬೇಕು ಅಂತಂದು ಹೇಗಿಲ್ಲ ಅದಕ್ಕೆ ಮದ್ದು ಕೊಟ್ಟು ಪೇನ್ ರಿಲೀಫ್ ಕೊಟ್ನಿಯೋ ನಿಂಗೆ ಬೇಡ ಅಂದ್ರೆ ಓಕೆ ಅಂತ ಆಳೆಗೆ ಹೆಂಗ ಸ್ಟಾಪ್ ಮಾಡಿಕ್ನಿಯೋ ಅದೊಂದು ನಿಂಗೆ ಒಂದು பெரிய பாதிப்பு எதுவும் ಬೇಡ. ಡೆಲಿವರಿ ಆದಿಂದಾಡ ಇಂದಾಡ ಆಡುವ ಟ್ಯೂಬ್ வந்து ಎತ್ತಿ ಬಿಟ್ಟು. ಸೊ ಇದುತ್ತ ಒಂದು ಕಾನ್ಸೆಪ್ಟ್ ಎಪಿಡ್ಯೂರಲ್ ಅತ್ತಂಬದು ಏನ ಪೇನ್ಲೆಸ್ ಡೆಲಿವರಿ ಅತ್ತಂಬದು ಏನೊಂದು ಈ ಇನ್ನಗಟ್ಟನೆ ಏಗ ಕ್ವೆಶನ್ಸ್ ಎಲ್ಲವೇ ಬಂದು ಪೇಷನ್ಸ್ ಹೆಂಗ ಸಾರಿ ಕೇತ ಕ್ವೆಶನ್ಸ್ ಕಂಬೈಲ್ಡ್ ಮಾಡಿ ಅದನ್ನ ಆನ್ಸರ್ಸ್ ಎಲ್ಲ ಹೆಂಗ ಮಾಡೋದಕ್ಕೆ ಟ್ರೈ ಮಾಡಿ ಫುಲ್ ಹಾಕಿದ್ಯೋ. ಸೊ ಇದನ್ನ ಎವಿಡೆನ್ಸ್ ಬೇಸ್ಡ್ ಕಾನ್ಸೆಪ್ಟ್ ಅಂತ ಹೇಗಿದೆಯಾ. ಸೊ AOA ಇಂಡಿಯಾ ಅಂತ ಬಂದು ಗೈನಕಾಲಜಿ ಫುಲ್ ಸಂಬಂಧಪಟ್ಟ ಎಲ್ಲವೂ ಗೈಡ್ ಲೈನ್ಸ್ ಬಂದು ಅವಕತ ತಂದಾರ. ಅಮೆರಿಕನ್ ಕಾಲೇಜ್ ಆಫ್ ಅನಸ್ಥೀಶಿಯಾಲಜಿಸ್ಟ್ ಅಂತಿಂದ್ಬಿಟ್ಟು ACOA ಅವಕ ಬಂದು ಅನಸ್ಥೀಶಿಯಾ ಒಂದು ಡೆಲಿವರಿ ಪೇಷಂಟ್ ಬಂದು ಇದು ಆಡೋದು ಇದು ಆಡಕೊಡೋದು ಈ ಕಾನ್ಸೆಪ್ಟ್ ಗೈಡ್ ಲೈನ್ಸ್ ಎಲ್ಲ ಅವಕ್ಕೆ ತಂದಾರ. ಸೊ ಅದು வந்து ಈ வெப்சைட் அட்ரா நீங்க ஏன டவுட் ಅಂದ್ರೆ இது நார்மல் ஒரு சில மெடிக்கல் டர்ம்ஸ் அட்லியும் நிறைய நாங்க புரிஞ்சுவ இங்கிலீஷ் தகத்த அட்ரா. ಸೊ ಓದಿ ಅರ್ಧವಕ್ಕ ಓದ್ವಿ ಪ್ಲಸ್ ಇತಮಾಕ ಈಗ நிறைய ಹಾಸ್ಪಿಟಲ್ಸ್ ಹೆಂಗೆ ಏನ್ ಮಾಡಿ ನಿದ್ಯೋ ಅಂದ್ರೆ ಈಗ ಫಸ್ಟ್ ಕನ್ಸೀವ್ ಆಯ್ತೇಂದ್ರೆ ಈಗ ಬಪ್ಪ ಪೇಷನ್ಸ್ ಎಲ್ಲಾಗವೇ ಒಂದು ನಾರ್ಮಲ್ ಡೆಲಿವರಿ ಮಾಡೋದು ಮತ್ತೆ எங்க ಮೇನ್ ಮೋಟೋವಾ ಬಿಟ್ಟು ಏನ್ ಮಾಡಿ ಅಂದ್ರೆ ಈ ಲೇಬರ್ ಅನರ್ಜಿ ಪத்தி ಒಂದು ಕುಟಿ ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿದ್ಯೋ ಆ ಪ್ಯಾಂಪ್ಲೆಟ್ಸ್ ಬಂದು ಮುಂದಾಡೋದವೇ ಅಕ್ಕ ಕೊಟ್ಟುಕ್ ನೀವು. ಸೊ ಅವಕ್ಕ ಬಂದು ಲಾಸ್ಟ್ ಮಿನಿಟ್ ಅದು ಬಂದು ಈಗ ಪೇನ್ ದಿಬ್ಬಕ್ಕೆ ನೀವು ಪೇನ್ ರಿಲೀಫ್ ಬೇಕಂದ್ರೆ ஒரு சிலர் ಹಾಂಟಾರ ಅದಕ್ಕಿಂದಾಡ ಅವ್ವ ಇಲ್ಲ என் ஹஸ்பண்ட் ಬೇಡ ಅಂತ ಬೇಡ என் ಅಮ್ಮ ಬೇಡ ಅಂತ ಬೇಡ நிறைய ಡೌಟ್ಸ್ ಬಂದ್ರ ಅವ್ವ ಇದನ್ನ ಕುಣವೇಗ ಬಂದರ ಬಾದಿப்பு ಬಂದರವಾ ಅದುವಾ ಇದುವಾ ಆ ಟೈಮ್ಗೆ ಅವಕ್ಕಂದ್ರೆ ಡೆಸಿಷನ್ ಮೇಕಿಂಗ್ ಅಪ್ಪರ ಕಷ್ಟವಾಟ್ರ. ಸೊ ಅದಗೈತೆ ಏನ್ ಮಾಡ್ತೀನಿ ಅಂದ್ರೆ ಅವಕ್ಕೆ ಬ್ರೈನ್ ಮುಂದಾಡಿ ಟ್ರೈನ್ ಮಾಡೋದ ಈ ಪ್ಯಾಂಪ್ಲೆಟ್ಸ್ ಫಸ್ಟ್ ಕನ್ಸೀವ್ ಅಂದ್ ಹೇಗೆ ಹಾಸ್ಪಿಟಲ್ ಬಪ್ಪಣಿಗೆ ಅದನ್ನ ಕೊಟ್ಟು ನೀವು. ಸೊ ಅವಕ್ಕ ಅದೆಲ್ಲ ಓದಿ ಅವಕ್ಕೆ ಏದಾச்சும் ಡೌಟ್ ಅಟ್ಲೆ ಮುಂದಾಡಿ நிறைய எங்க கூட டிஸ்கஸ் ಮಾಡಿಯಾರ. ಗೈನಕಾಲಜಿಸ್ಟ್ சார் வந்து எந்துவே
ಅವಕ್ಕೆ ಫಾಲೋ ಅಪ್ ಬಂದಾರ ಅನಸ್ಥೆಟಿಸ್ಟ್ ಮನಿ ಹೆಂಗ ಇನ್ನಾಡು ಬಂದು ಏಗೂ ಎಂದು ನೋಡಿಯಾರ ಅಂದ್ರೆ ಸಪೋಸ್ ಸಿಸೇರಿಯನ್ ಬಂದಾರ ಅಂದ್ರೆ ಮೈಕ್ ಮತ್ತು ಡಾಕ್ಟರ್ ಕೊರ್ಸಿ ನೋಡುದು ಅತಂದು ಹೆಂಗ್ಯಾರ ಸೊ ಹೆಂಗ ಆ ಕಾನ್ಸೆಪ್ಟ್ ಕಡೆಸಿ ನಿಮಿಷದ ಹೋಗಿ ಒಂದು ಪೇಷಂಟ್ಸ್ ಮಾತಾಡಿ ಅವಕ್ಕೆ ಹೆಂಗವೂ ಅರಿಗಿರು ಹೆಂಗಂದ ಅವಕರು ಅರುವುದು ಮುಡಿಯ ಅಥವಾ ಒಂದು ಕಾನ್ಸೆಪ್ಟ್ ಬರಕೂಡದು ಅನ್ನೋದಕ್ಕಾಗಿ ಒಂದೊಂದು ಟೈಮ್ ಡೆಲಿವರಿಗೆ ಸಾರಿ ಚೆಕಿಂಗ್ ಬಪ್ಪಣಿಗೂ ಅನಸ್ಥಿಶಿಯಾಲಜಿಸ್ಟ್ ಈಗ ಎಲ್ಲವೇ ಪಕ್ಕದ ಇಬ್ಬರು ಆರಂಭಿಸಿದ್ರು ಓಕೆ ಬಪ್ಪಣೆ ತುಮಕ ಪ್ಯಾಂಪ್ಲೆಟ್ ಆಡದ ಇದನ್ನ ಹೋಗಿ ಆ ಡಾಕ್ಟರ್ ಸರ್ ಕೇತು ನೋಡಿ ಅಪ್ಪ ಮೊದಲೇ ಎಕ್ಸ್ಪ್ಲೇನ್ ಮಾಡ್ಯಾರ ತಂದೀಗ್ಯಾರ ಈಗ ಬಂದು ಕಡೆಸಿ ನಿಮಿಷದ ಬಂದು ನಿಂಗ್ ಕನ್ಫ್ಯೂಸ್ ಆಗಾದ ನೋಡಿದ್ರೆ ಮುಂದಾಡೆ ಹಿಂಗ ಪ್ಯಾಂಪ್ಲೆಟ್ಸ್ ಎಲ್ಲ ತಂದಿದ್ಯೋ ನಿಂಗೆ ಏ ಡೌಟ್ ಅಟ್ಲಿ ಏ ಟೈಮ್ಲಿಯೂ ನೀವು ಕಾಲ್ ಮಾಡಿ ಕೇಳ್ತಾ ಮಾಡಬೇಕು ಸೊ ಒಂದು ಇದಕ್ಕ ಒಂದು ನೀವು ಆಲ್ವೇಸ್ ಚೈಲ್ಡ್ ಬರ್ತ್ ಬಂದು ಒಂದು ದೊಡ್ಡ ಸುಮೆಯಾವು ಒಂದು ಪೇನ್ ಆವು ನಿಂಗೆ ನೋಡಕೂಡದು ಅತೆಂಬುತ್ತ ಈ ಟಾಕ್ ನ ಒಂದು ಮೇನ್ ಮೋಟೋ ಅವೇ ಆಡದ ಸೊ ನಿಂಗೆ ಇದ್ದಾಗ ಏನ ಡೌಟ್ಸ್ ಅಟ್ಲಿಯೂ ನಿಂಗ್ ಐ ಆಮ್ ರೆಡಿ ಟು ಟೇಕ್ ಎನಿ ಕ್ವೆಶನ್ಸ್ ಥ್ಯಾಂಕ್ ಯು சூப்பர் கா ஒல்லங்க தெளிவா நிறுத்தி நிதானமா எக்ஸ்பிளைன் பண்ணிது எல்லாக ஒல்லங்க புரிஞ்சித்தோம் நினைச்சேன் ஆக்சுவலி நாங்க பொறுத்த அளவுగా ಡೆಲಿವರಿನೋಗ 2 ಟೈಪ್ ಸಿ ಸೆಕ್ಷನ್ ಒಂದು ನಾರ್ಮಲ್ ಡೆಲಿವರಿ ಒಂದು ಅತೆಂಬುತ್ತ ಇನ್ನಗಟ್ಟ ಕಾನ್ಸೆಪ್ಟ್ ಅಟ್ಟುತ್ತೋ ಐ ಥಿಂಕ್ நிறைய கரியர் நினைச்சினா ಈ வாட்டர் பர்த்தோ இல்ல வேற ஏதாவது நீங்க ஏதுனோக நிறைய டைப்ஸ் ஆஃப் பர்த் ஆடுது அது ಬಂದು ಈಗತಾ ನೀ ಏದಿಗಿಂದ ಆಡ್ತಾ ಹಿಂಗೆಲ್ಲ நிறைய ಕರ್ದಾರன்னு நினைச்சினேன் ನಂಗ ಸೈಡ್ ನೋಗ ಮೋಸ್ಟ್ಲಿ ಅತ್ತಮಕ್ಕ ಫೆಸಿಲಿಟೀಸ್ ಇಲ್ಲ ನೆನ್ಸಿನ ಊಟಿ ಸೈಡ್ ನೋಗಿಯೋ ಇಲ್ಲ ಮೇ ಬಿ கோயம்புத்தூர் நோக்கி கம்மி இல்ல அದಂತ எழுது பண்ண ಈಗ ஸ்டார்ட் ಮಾಡೋದು ಆರಂಭಿಸಿದ್ರು ಊಟಿದಿಗೂ நிறைய ಅನಸ್ಥಿಶಿಯಾಲಿಸ್ಟ್ ಈಗ ಬಂದಾರೆ ಪೇನ್ಲೆಸ್ ಡೆಲಿವರಿ ನಂಗ ಊಟಿ ಹಾಸ್ಪಿಟಲ್ಸ್ ಸ್ಟಾರ್ಟ್ ಮಾಡಿದ್ರು ನಂಗ ಅವೇರ್ನೆಸ್ ಅರುವುದು ಒಯ್ ಕೇಪುವಿತ್ತ ಅಡದೆಯಾ ಅಂತಂದ್ರೆ ಆಟೋಮೆಟಿಕ್ ಈಗ ಅಡದೆ ಓಕೆ ಕಾ ನಿಂಗ ಯಾವ್ದಾವ್ದು ಹಾಸ್ಪಿಟಲ್ಸ್ ಅರ್ದಿಯಿಂದಲೇ ಮೆನ್ಷನ್ ಮಾಡಾಕ ಅಲ್ಲಿ ನಮ್ಮ ಹಾಸ್ಪಿಟಲ್ಸ್ ಕೂಡ ಕನ್ಸಲ್ಟ್ ಮಾಡ್ರು ನಾ ಹೇಗಿನೆ ತನಿಯಾ ಯಾಕಂದ್ರೆ ಆ ಡಾಕ್ಟರ್ಸ್ ಪತಿ ಕೇತ ನೋಡಿದ್ರೆ ಅವನು ಫೈನ್ ಸೊ ಬೇರೆ ಕ್ವೆಶ್ಚನ್ಸ್ ಅಟ್ಲ ಪಾರ್ಟಿಸಿಪೆಂಟ್ಸ್ ಏದಾವ್ದು ಕ್ವೆಶ್ಚನ್ಸ್ ಅಟ್ಲೆ ಕೇತ್ ನೋಡಕು ಚಾಟ್ ನೋಗ ಅಕ್ಕ ಏನೊಂದು ಕ್ವೆಶ್ಚನ್ ಒಂದು ಆಕ್ಚುಲಿ ಬಂದು ಒಂದು ನನ್ನ ಫ್ರೆಂಡ್ ನಡೆದ ಇನ್ಸಿಡೆಂಟ್ ಇದೊಂದು ಆಫ್ಟರ್ ಡೆಲಿವರಿ ಅದಾವುದು ಡೆಲಿವರಿ ಬೇಕಿದವನ್ಯು ತನಗ ಬಂದು ಲೇಬರ್ ವಾರ್ಡ್ನಾಗ ಸ್ಟಿಚಸ್ ಹಾಕಿ ನಿಬ್ಬನ ನಾರ್ಮಲ್ ಡೆಲಿವರಿ ಇತ್ತಾ ಸೊ ಸ್ಟಿಚಸ್ ಹಾಕಿ ನಿಬ್ಬನ ಬಂದು ಇಂಟರ್ನಲ್ ಹಾಕಿ ಬಿರಿಕಿದಿಂದ ಇಂಟರ್ನಲ್ ಮರ್ಚಿ ಬ್ಲೀಡಿಂಗ್ ಆಗಿ ನಡ್ತು ಸೊ ಅದನ್ನ ಬಂದು ಇದು ಮಾಡ್ದಾಗ ತಿರುಕಿ ನಾರ್ಮಲ್ ಡೆಲಿವರಿ ಅದನ್ನ ಒಂದು ಹಾಫ್ ಅನ್ ಅವರ್ ಲೇಬರ್ ಹಾಫ್ ಅನ್ ಅವರ್ಗೋಸ್ಕರ ಬಿರಿಗಿಟ್ಟ ಅಂಡ್ ನೆಕ್ಸ್ಟ್ ಬಂದು ಸರಿ ಸ್ಟಿಚಸ್ ಪಿರಿಚೋದು ಕಟ್ಟನೋಗ ಬಂದು ಅನಸ್ಥೀಶಿಯಾ ಹಾಕಿತಾ ಮಾಡೋದು ಒಂದು ನೆಲ ಮಾಡ್ತು ಸೊ ಆಗ ಅದು ಬಂದು ಎತ್ತವ ಟೈಪ್ ಆಫ್ ಅನಸ್ಥೀಶಿಯಾ ಅದು ಬಂದು ಅದು ಬ್ಯಾಕ್ ಬೋನ್ ಅಂತ ಹಾಕಿದ್ರು ಓಕೆ ನಾ ಏನ್ ಹೇಳ್ದು ಬನ್ನಿ ಅಂದ್ರೆ ಈಗ ಡೆಲಿವರಿ ಅದಾವುದು ಪ್ರೆಗ್ನೆಂಟ್ ಪೇಷಂಟ್ ಬಂದು ಅನಸ್ಥೀಶಿಯಾ ನೋಡ್ಲೆ 2 ಟೈಪ್ ಆಫ್ ಅನಸ್ಥೀಶಿಯಾ ಆಡಿದೆ ಜನರಲ್ ಅನಸ್ಥೀಶಿಯಾ ಅಂತ ಹೇಳ್ಯಾರ ಇನ್ನೊಂದು ಬಂದು ರೀಜನಲ್ ಅಂತ ಹೇಳ್ಯಾರ ಸೊ ಜನರಲ್ ಅನಸ್ಥೀಶಿಯಾ ಅಂದ್ರೆ ಏನ್ ಮಾಡಿ ಅಂದ್ರೆ ಕೈರಿಗೆ ನರಂಬು ಊಸಿಂದ ಒಂದು ಹೇಳ್ಯಾರ ಅದುದಿಗೆ ಇಂಜೆಕ್ಷನ್ಸ್ ಕೊಟ್ಟು ಪ್ಲಸ್ ಮೂಕರಿಗೆ ಓಸಿ ಮದ್ದು ಕೊಟ್ಟನೇವು ಸೊ ಅದುದಿಗೆ ಅವಕ್ಕೆ ಒರಿಗಿಟ್ಟಾರ ಸೊ ಒರಿದಿಂದಾಡು ಅವಕ್ಕ ಆಪರೇಷನ್ ಮುಡಿದಿಂದಾಡು ನಾರ್ಮಲ್ ಆಗಿ ಎಲ್ಚಿಲ್ಲ ಅವಕ್ಕರಂದು ಎಬ್ಬುದು ಮುಡಿದ್ರ ಅದು ಒಂದು ಅನಸ್ಥೀಶಿಯಾ ಇನ್ನೊಂದು ಅನಸ್ಥೀಶಿಯಾ ಅಂಬುದು ಬಂದು ಸ್ಪೈನಲ್ ಕಾರ್ಡ್ ಬ್ಯಾಕ್ ಇಂಜೆಕ್ಷನ್ ಹಾಕುದು ಅದು ಒಂದು ಟೈಪ್ ಈಗಿನ ಏಗಿದ ಟೈಪ್ ಆಫ್ ಅನಸ್ಥೀಶಿಯಾ ಸೊ ಪ್ರೆಗ್ನೆಂಟ್ ಪೇಷಂಟ್ ಮೋಸ್ಟ್ ಬಂದು ರೀಜನಲ್ ಅನಸ್ಥೀಶಿಯಾ ಮಾಡುತ್ತಾ ಬಂದು ಅಡ್ವಾಂಟೇಜಸ್ நிறைய ಏಕಂದ್ರೆ ಈಗ ಗಮನ ಇಲ್ಲದ ಪೇಷಂಟ್ ಮಾಡಿಟ್ಟು ತಿರುಗಿ ಎತ್ತಿನ ಬಕ್ಕುದುವೋ ಅಕ್ಕ ಕಾನ್ಶಿಯಸ್ ಆಗಿ ಬನ್ನ ಒಂದು ಎಡೆ ಮಟ್ಟು ಒಂದು ಸೆಗ್ಮೆಂಟ್ ಮಟ್ಟು ಬ್ಲಾಕ್ ಮಾಡಿಟ್ಟು ಈಗ ಒಟ್ಟಸಾರ ಮಟ್ಟು ಪೇನ್ ರಿಲೀಫ್ ಕೊಟ್ಟು ಮಾಡೋದಕ್ಕೂ ವ್ಯತ್ಯಾಸ ಆಡದೆ ಸೊ ಪೇಷಂಟ್ ಬಂದು ಎಂದುವೇ ಏನ ನೆನ್ಚಿನಿ ಅಂದ್ರೆ ಫುಲ್ ಅನ್ಕಾನ್ಶಿಯಸ್ ಮಾಡೋದೊಂದು ಹೆಂಗ ನೆನಪುದೇ ಇಲ್ಲ ಪ್ಲಸ್ ಪ್ರೆಗ್ನೆನ್ಸಿ ಕೊಡ್ತಲ್ಲ ಫುಲ್ ಅನ್ಕಾನ್ಶಿಯಸ್ ಮಾಡೋದು ಬಿಡ ಬ್ಯಾಕ್ ಇಂಜೆಕ್ಷನ್ ಹಾಕಿ ಮಾಡುತ್ತಾ ಬಂದು ಸೇಫ್ಟಿ ಯಾಕಂದ್ರೆ ಪ್ರೆಗ್ನೆನ್ಸಿಗೆ நிறைய ಫಿಸಿಯಾಲಜಿಕಲ್ ಚೇಂಜಸ್ ಅದು ಇದೊಂದು ಹೇಳ್ಯಾರ ಅದು ಅಪ್ರ ಇನ್ಡೆಪ್ತ್ ಅಟ್ರ ಅದು ನಂಗೆ ದೇವಿಲ್ಲ ಪ್ಲಸ್ ಫುಲ್ ಅನಸ್ಥೀಶಿಯಾ ಕೊಡಾದಂಗೆ ಮೋರ್ 90 ಈಗ 95% ಫುಲ್ ಅನಸ್ಥೀಶಿಯಾ ಕೊಡಾದಂಗೆ ಬ್ಯಾಕ್ ಇಂಜೆಕ್ಷನ್ ಹಾಕಿ ಆ ಸೆಗ್ಮೆಂಟ್ ಆ ಎಡೆ ಮಟ್ಟು ಒಂದು ನಮ್ನೆಸ್ ಮಾಕ ಮಾಡುವುದು ಎಂದುವೇ ಬೆಟರ್ ಓಕೆ ಅಕ್ಕ ಥ್ಯಾಂಕ್ ಯು ಸ್ವಾತಿ ಎಂಬ ಹ್ಯಾಂಡ್ ರೈಸ್ ಮಾಡ್ತಾರೆ ಸ್ವಾತಿ ನಿಂಗೆ ಅನ್ಮ್ಯೂಟ್ ಮತ್ತು ಕ್ವೆಶ್ಚನ್ ಕೇತ್ ನೋಡಕು ಯಾ ಗುಡ್ ಈವ್ನಿಂಗ್ ಅಕ್ಕ ಯಾ ಗುಡ್ ಈವ್ನಿಂಗ್ ಸೋಕ ಎಕ್ಸ್ಪ್ಲೈನ್ ಮಾಡಿದಿಕ್ಕ ಥ್ಯಾಂಕ್ ಯು ಡೌಟೇ ಬರಾದಂಗೆ ಎಕ್ಸ್ಪ್ಲೈನ್ ಮಾಡಿದಿ ಬಟ್ ಎನಗೆ ಎನ್ನ ಪ್ರೆಗ್ನೆನ್ಸಿ ಆಗ ಎನಗೆ 2 ಡೌಟ್ಸ್ ಅತ್ತ
ಸೊ ನಾ ಬಂದು ಎನಗ ಸಿ ಸೆಕ್ಷನ್ ತಾತು ಕೂಸಿಗೆ ಈಗ ಬಂದು 5 ವಯಸ್ಸು ಬಿರಿಗಿಟ್ಟ. ಸೊ ಫಸ್ಟ್ ಬಂದು ಎನಗ ಸರ್ವಿಕಲ್ ಓಪನ್ ಆಯ್ತು ಆಫ್ 3 months ದೊಗೆ. ಸೊ ಸರ್ವಿಕಲ್ ಸ್ಟಿಚ್ ಹಾಕಿದ್ರು 4th month ಸ್ಟಾರ್ಟ್ ನಗೆ. ಬಟ್ ಅದನ್ನ ಪತ್ತಿನ ಅವೇರ್ನೆಸ್ ಬಂದು ಇಂದಿನ ಜನಗಟ್ಟವು ಎನ್ನ ಫ್ಯಾಮಿಲಿ ನಾತ ಫಸ್ಟ್ ಹಾಕಿದೆ. ಸೊ ಅದು ಬಂದು ಏಸಗ ಸೇಫ್ಟಿ ಎಂಬುದು ಬಂದು ನಾ ಎತ್ತಗಿಂದ ಆಡ್ತಾ ನಾ ಎಲ್ಲಾಗೂ ಆಕ್ಚುಲಿ ಅವೇರ್ನೆಸ್ ಕೊಟ್ಟದ ಅದು ಆಗ. ಸೊ ಎನಗ ಬಂದು ಅನಸ್ತೀಶಿಯಾ ಪತ್ತಿತ ಡೌಟ್ 2 ಡೌಟ್ ಇರದ. ಫಸ್ಟ್ ಡೌಟ್ ಬಂದು ಸರ್ವಿಕಲ್ ಸ್ಟಿಚ್ ಹಾಕೊಂತ ಫಸ್ಟ್ ಟೈಮ್ ನಾ ಅನಸ್ತೀಶಿಯಾ ಹಾಕಿನೆ ನಿಂಗೆ ಹೇಗಿದಂಗೆ ನನಗ ಜನರಲ್ ಅನಸ್ತೀಶಿಯಾ ಹಾಕಿದ್ರು. ಸೊ ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಸೊ ಅನಸ್ತೀಶಿಯಾ ಅಂದ್ರೆ ನಾವು ಹೊರಾಸ್ ಬಂದಲ್ಲ, ಅನಸ್ತೀಶಿಯಾ ಅಂದ್ರೆ ನಾ ಬಂದು ನಾರ್ಮಲ್ ಸ್ಟೇಟ್ ಗೆ ಬಪ್ಪನೆ ಏನ ಮೈಂಡ್ ಗೋಸ್ ಬಂದು ಸಮಥಿಂಗ್ ನಾ ಮೇಲೆ ಡೆಲಿವರಿಯೋ ಬುದ್ಧಂಗೆ ನಾ ಬಂದು ಸ್ಕ್ರೀಮ್ ಮಾಡಿದೆ ಅಲ್ಲ ನಾನು ಸದ್ದಾಕಿನೇ ಎಂಬುದೇ ನನಗೆ ತೋಣಿರ. ಸೊ ನಾ ಬಂದು ಏನ ಸಬ್ ಕಾನ್ಶಿಯಸ್ ಮೈಂಡ್ ದಾಗ ನಾ ಏನೇನ ಮಾತಾಡ್ನಿ ಅಂತವ್ರ ಸದ್ದಾಕಿನೇ ಎಂಬುದು ತೋಣಿರ ಭಯಂಕರ ಎಲ್ಲಿಂದ ಒಂದು ಪಳ್ಳ ತಪ್ಪನ ಮೇಲಿಂದ ಬುದ್ಧಂಗೆ ಆ ನರಂಬುದೋಗೆಲ್ಲ ನಂಗೆ ಟ್ರಾವೆಲ್ ಮಾಡಿ ಬಂದಂಗೆ ಅತ್ತಮಕ್ಕೆಲ್ಲ ಹಚ್ಚಲ ಅದು ಏನ ನಂಗೆ ಹೋಗಸ್ ನಡೆದ್ರ ಏಕ ನಂಗ ಹೊರಾಸ್ ಬಪ್ಪನ ಏಕ ನಂಗೆ ಗತ್ತಮಕ್ಕ ಆರಂಭದ ಅದು ಬಂದು ಇಟ್ ಇಸ್ ಕಾಲ್ಡ್ ಡೆಲಿರಿಯಂ ಅಂತ ಹೇಳ್ಯಾರ. போஸ்ட் அனஸ்தீஷியா டெலிரியம் அந்த கான்செப்ட் பத்தி இன்னைக்கு ஏகினிதி. ஸோ ಅದಕ್ಕೆ ಹೇಗಿದೆ ಫುಲ್ ಅನಸ್ತೀಶಿಯಾ ಕೊಟ್ಲೆ நிறைய ಡಿಸ್ಅಡ್ವಾಂಟೇಜಸ್ ಆಡದ. ಡಿಸ್ಅಡ್ವಾಂಟೇಜಸ್ ಹೇಗುದು ನೋಡಿಯಾ ಇದು ಬಂದು ಅನಸ್ತೀಶಿಯಾ ಕೊಟ್ಲೆ ಇದೆಲ್ಲವೇ ಬಂದರ ಇದೆಲ್ಲವೇ ದೇ ಹ್ಯಾವ್ ಟು ಗೋ ಥ್ರೂ ಅತಂದಂಗತ. ಸೊ ಅದಕ್ಕೆ நீங்க எழுத கான்செப்ட் வந்து டெலிரியம் அத்தந்து எழுதியாரு. ஸோ அது ஏனாந்தல நாங்க ಈಗ நீங்க அனஸ்தீஷியா ஃபுல் அனஸ்தீஷியா ಕೊಡೋನೆ நீங்க ಗಮನ ಅಟ್ರಾಕು நீங்க ಕೈದು ಒಂದು ಇಂಜೆಕ್ಷನ್ ತಂದಿದಾರ ಮೂಕುದಿಗೆ ಓಸಿ நீங்க ಇದು ಮಾಡೋದು ಹೇಗಿದಾರಾ ಕರೆಕ್ಟ್ ಅದೆಲ್ಲ ಹೇಳಿದಾರೆ. ಸೊ ಅದು ಎಲ್ಲವೇ ಬಂದು ஒரு சில ಡ್ರಗ್ಸ್ ಅಟ್ರ ಅದು ಬಂದು ಏನೇನೋ ಮದ್ದು ಯೂಶಲಿ ಕೊಟ್ನಿ ಒಂದಲ್ಲ ಫೆಂಟನಿಲ್ ಅತಂದು ಹೇಳ್ಯಾರ. ಅದು ಒಂದು ವಿಧವಾನ ಓಪಿಯಾಯ್ಡ್ ಪೇನ್ ರಿಲೀಫ್ ಒಂದು ಮದ್ದು ಪ್ಲಸ್ ಅನ್ಕಾನ್ಶಿಯಸ್ನೆಸ್ ಬಪ್ಪುದಾಗಿ ಪ್ರೊಪೋಫಾಲ್ ಪ್ಲಸ್ ಸಿವೋಫ್ಲೋರೈಡ್ ಅತಂದು ಹೇಳ್ಯಾರ. ಅದೆಲ್ಲವೇ ಬಂದು ಅನಸ್ತೀಶಿಯಾ ಮದ್ದು. ಅದು ಏನು ಮಾಡ್ರ ಅಂದ್ರೆ ನಂಗೆ ಫುಲ್ ಗಮನಗೆಡಿಸಿ ನಂಗೆ ಬ್ರೈನ್ ಲೆವೆಲ್ದಾಗ ಆಕ್ಟ್ ಮಾಡಿ ನಂಗೆ ಬಂದು ಒಂದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಡುವಂಗ ಬಟ್ರ சரியா. ஒரு சிலருக்கு வந்து ஃபுல் கவன இல்லாதங்க அடாக்கும், ஒரு சிலருக்கு வந்து சிட்டி கவன அடாக்கும். ಸೊ ಗವನ ಕೆಟ್ಟಿಟ್ಟು ನಂಗೆ ತಿರುಗಿ ಬಪ್ಪನಿಗೆ ಏನಾರ ಅಂದ್ರೆ ನಂಗೆ ಬಂದು நிறைய ಮೇಲಂದು ಎಲ್ಲಿಯೋರು ಬುದ್ಧಂಗ ಪ್ಲಸ್ ಪಳೆಯ ಇದೆಲ್ಲವೇ ಬಂದು ಗವನಟ್ರ. ಸೊ ಇದು ನಂಗೆ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಅದನ್ನ ಬಂದು ಸಬ್ ಕಾನ್ಶಿಯಸ್ ಮೈಂಡ್ ಇದಕ್ಕೆ ಬಂದು ನಂಗೆ ಗವನ ಅಟ್ರವೇ ಒಳಜಿ ನಿಂಗಂದ ಕಾನ್ಶಿಯಸ್ ಮೈಂಡ್ ಇದಕ್ಕೆ ನಿಂಗೆ ಎದುವೇ ಗವನ ಅಡಾರ. ಅದು ಈ ಅನಸ್ತೀಶಿಯಾನ ಕಾನ್ಸೆಪ್ಟೇ. Okay. நீங்க you are blocking at the level of subconscious mind. ಕಾನ್ಶಿಯಸ್ நீங்க எதுவே கவன அடார சப்கான்ஷியஸ் நீங்க அதே கவன கெட்டங்க நீங்க எதையோ கிரிச்சிதங்க நீங்க புத்தங்க நிறைய வந்து பறந்தங்க அத்தமாக்க ஒரு ஃபீலிங் அடத அதெல்லாம் நிறைய பேஷண்ட்ஸ் செய்தாரு. நாங்க வந்து மேலே டெலிவரி புத்தங்க அது வந்து ಅಲ್ಲ ಇನ್ನ ಅದನ್ನ ಎತ್ತಮ್ಮಕ್ಕ ನಾ ಅನುಭವಿಸಿದೆ ಎಂಬುದು ಇನ್ನೂ ನನಗೆ ಮೈಂಡ್ ನ ಓಡಿನ. ಸೊ ಅದಕ್ಕೆ வந்து சப்கான்ஷியஸ் ಲೆವೆಲ್ வந்து ಇದನ್ನ ಬಂದು ಈ ಮದ್ದು வந்து ಆಕ್ಟ್ ಆರ. ಸೊ ಕಾನ್ಶಿಯಸ್ಗೆ நீங்க ஒன்றுவே ಮಾಡಿರಾರೆ நீங்க நார்மலா ಹಡುಗನ ಇದ್ದಂಗತಿ ಇದ್ದಾರೆ. நீங்க ಅಲ್ಲಿ ಪಕ್ಕದಿದ್ದ நீங்க டாக்டர்ஸ் கேட்டலையோ இவக்கற கேட்டலையோ ஓகே இದಾರ நீ நார்மலா தாமா படுத்துட்டு இருக்க ಅತಂದು ಹೇಗ್ಯಾರ. ಪ್ಲಸ್ ಸಬ್ ಕಾನ್ಶಿಯಸ್ಗೆ ಇದೆಲ್ಲವೇ ಓಡಿನಟ್ರ ಇದು ಇಟ್ ಇಸ್ ಕಾಲ್ಡ್ ಡೆಲಿರಿಯಂ ಅತಂದು ಹೇಗ್ಯಾರ. ಇದು ಅತ್ತ ಜನರಲ್ ಅನಸ್ತೀಶಿಯಾ ಕೊಟ್ಲೆ ಇದೆಲ್ಲವೇ ಬಂದರ. ಸೊ ಇದನ್ನ ಪ್ರಿವೆಂಟ್ ಮಾಡೋದೈತೆ ನಂಗೆ ರೀಜನಲ್ ಅನಸ್ತೀಶಿಯಾಗ ಮೋಸ್ಟ್ಲಿ ಹೋಗಿವಿಂಗ್ ಹೇಗಿನಿಯೋ. ಸೊ ಸ್ಪೈನಲ್ ಕಾರ್ಡ್ ಇಂಜೆಕ್ಷನ್ ಹಾಕಲಿ ಏನಂತ ಆ ಎಡೆ ನಮ್ನ ಸಾಟ್ರ ನಿಂಗ ಕಣ್ಣ ತೋರಿದ್ದಾರೆ ನೀ ಹೆಂಗ ಕೂಡ ಮಾತಾಡಿದ್ದಾರೆ ಹೆಂಗೂ ಮಾತಾಡ್ನಿಯೋ ಒಂದ್ ಸಿಜ್ಜಾಮ ಕೈದಲ್ಲಿ ಆ ಎಡೆ ಮರೆತು ಹೋದೆಡೆ ನಾರ್ಮಲ್ ಆಯ್ತು. ಸೊ ಅದಕ್ಕೆ ಈ ಡಿಫರೆನ್ಸ್. ನಾ ಎರಡೂ ಆಕ್ಚುಲಿ ಇದು ಮಾಡಿದೆ ಯಾಕಂದ್ರೆ ನನಗ ಸರ್ವಿಕ್ಸ್ ಸ್ಟಿಚ್ ಹಾಕೋನೆ ಏನಾಗ ಫುಲ್ ಅನಸ್ತೀಶಿಯಾ ಸಿ ಸೆಕ್ಷನ್ ಮಾಡಾನೆ ನನಗ ನಿಂಗೆ ಇದಂಗ ರೀಜನಲ್ ಏರಿಯಾನ ಹಾಕಿದ್ರು. ಸೆಕೆಂಡ್ ನಿಂಗೆ ಎದನ್ನ ಬೆಟರ್ ಫೀಲ್ ಮಾಡಿದಿ ಆಕ್ಚುಲಿ ಸ್ಪೈನ್ ಹಾಕಿದತ್ತ ಅಪ್ಪರ ಬೆಟರ್ ಏಕಂದ್ರೆ ನಿಂಗೆ ಅವೇಕ ಇದ್ದಿ ಪಾದಿ ನಿಂಗೆ ಅಂಜಿಕೆ ಅಟ್ರಾರೋ ನಾವು ಇದ್ದ நிறைய ಏನಂದ್ರೆ ಅನಸ್ತೀಶಿಯಾ ಗವನ ಇಲ್ಲದ ತಿರುಗಿನ ಎದ್ದನೆ ಅಂದ್ರೆ நிறைய ಡೌಟ್ ಅಂಜಿಕೆ ಅಂದೆಲ್ಲ ಅಡಕೊಡಾದ ಅಂದ್ರೆ ನಿಂಗೆ ಮೋಸ್ಟ್ಲಿ ಫುಲ್ ಅನಸ್ತೀಶಿಯಾ ಬಿಡ ರೀಜನಲ್ ಅನಸ್ತೀಶಿಯಾ ಹೋಗುತ್ತೆ ಬೆಟರ್. ಸೆಕೆಂಡ್ ಡೌಟ್ ಏನಂದ್ರೆ ನಾ ಬಂದು ಫುಲ್ ಅನಸ್ತೀಶಿಯಾ ಜನರಲ್ ನೋಗೋ ರೀಜನಲ್ ದಗಿಯೋ ನೀದಂಗೆ ಅಕ್ಕ ನನಗೆ ಸಬ್ಕಾನ್ಶಿಯಸ್ ಮೈಂಡ್ ದಾಗೆ ನನಗ ತೋಣಿರ ನನಗೆ ವಾಮಿಟ್ ಬಂದರ ಅಂಬುದನ್ನ ನಡೆದೆ ನಾನು ಸಾರಿ ಬೊಕ್ಕ ವಾಮಿಟ್ ಬಂದರ ಅಂತ ಹೇಗಿನ ಎನ್ನಾಲ ಕಂಟ್ರೋಲ್ ಮಾಡೋದು ಮುಡಿವಿಲ್ಲ ವಾಮಿಟ್ ಹೊರಸ್ ಬಂದ್ರ. ಸೊ ಅದು ಏಕತ್ತಮಕ್ಕ ವಾಮಿಟ್ ಎರಡು ನೋಗಿ ನಾ ವಾಮಿಟ್ ಮಾಡಿ ವಾಮಿಟ್ ಬಂದು ಇಟ್ ಇಸ್ ಅ ಕಾಮನ್ ಒಂದು ಸೈಡ್ ಎಫೆಕ್ಟ್ ಅಂತ ಹೇಗಾಕು ಅದು ಬಂದು ಮದ್ದು ಉಂದುತ್ತ. ಓಕೆ ರೀಜನಲ್ ಅನಸ್ತೀಶಿಯಾ ಹಾಕಿನಿ ಅಂದ್ರೆ ಬರೀ ಇಂಜೆಕ್ಷನ್ ಹಾಕಿಟ್ಟು ಬಿಡುದಿಲ್ಲ ಅದೇ ಒಂದು ಮದ್ದು ಕೊಟ್ನಿಯಲ್ಲ.
ಆ ಮದ್ದುನ ಸೈಡ್ ಎಫೆಕ್ಟ್ ವಾಮಿಟಿಂಗ್ ಪ್ಲಸ್ ಅದು ಜನರಲ್ ಅನಸ್ತீசியா ಆಯ್ತು. ಇದು ಒಂದು ಕಾಮನ್ ಸೈಡ್ ಎಫೆಕ್ಟ್. ಇದು ಕಾಂಪ್ಲಿಕೇಶನ್ ಅಂತ ಹೇಳಬಹುದು முடிய ಕಾಮನ್ ಸೈಡ್ ಎಫೆಕ್ಟ್ ನಿಂಗೆ மட்டும் இல்ல தாராகாலியும் வந்துற ಪ್ಲಸ್ ಮೋರ್ ಕಾಮನ್ ಇನ್ ಪ್ರೆಗ್ನೆಂಟ್ ಅಂಡ್ ಯಂಗ್ ಫೀಮೇಲ್ 20 to 25 ಏಜ್ ಇದ್ದಾರಲ್ಲ. ಸೊ ಯಂಗ್ ಪೇಷಂಟ್ಸ್ ಗೆ ಮೋಸ್ಟ್ ಕಾಮನ್ ಇದಂತ ಪೋಸ್ಟ್ ಆಪರೇಟಿವ್ PONV ಏರಿಯಾ ಪೋಸ್ಟ್ ಆಪರೇಟಿವ್ ನಾಸಿಯಾ ವಾಮಿಟಿಂಗ್ ನೀವು ಗೂಗಲ್ ಸರ್ಚ್ ಮಾಡಿ ಅರಿಸಿರಾ. ಸೊ ಇದನ್ನ ಪ್ರಿವೆಂಟ್ ಮಾಡಿದ್ರೆ ನಿಂಗೆ ஒரு சில ಟೈಮ್ ಏನು ಮಾಡಿನಿ ಅಂದ್ರೆ ಈ ಇಂಜೆಕ್ಷನ್ ಅನಸ್ತீசியா ತಪ್ಪನೆ ಮೊದಲೇ ಈ ವಾಮಿಟಿಂಗ್ ಕಂಟ್ರೋಲ್ ಮಾಡೋದು ಮದ್ದು ಕೊಟ್ಟಿದ್ ನೀವು ಮದ್ದು ಕೊಟ್ಟಿದ್ ನೀವು ಮೇ ಬಿ ಅದು ನಿಂಗೆ ಡಿಲೇ ನಿಂಗೆ ஒரு 100 ಆಪರೇಷನ್ಸ್ ಮಾಡ್ಲೆ ಒಂದು 20 ಮೆಂಬರ್ಸ್ ತಮ್ಮ ಕಟ್ರ 80 ಮೆಂಬರ್ಸ್ ಕಾಡ ಇದು ಒನ್ ಆಫ್ ದ ಕಾಮನ್ ಸೈಡ್ ಎಫೆಕ್ಟ್. ಸೊ ಅದೊಂದು ಬಂದು நிறைய ಬಂದು ಮೊದಲೇ ಕೊಡುದಿಲ್ಲ ಆ ಮದ್ದು ಸರಿ. ಸೊ ವಾಮಿಟ್ ಬಂದಲ್ಲ ಕೊಡುವ ಅತನಿಗೆ ಇದ್ದಾರ ಅಲ್ಲ ಇವನ್ ಈಗ 20 ಪೇಷಂಟ್ಸ್ ಕಂಪ್ಲೇಂಟ್ ಮಾಡೋದು ಆರಂಭಿಸಿದ್ರೆ ಈಗ ಹೆಂಗ ಹೊಸ ಪ್ರಾಕ್ಟೀಸ್ ಏನ್ ಮಾಡೋದು ಆರಂಭಿಸ್ತೀವಿ ಅಂದ್ರೆ ಕಂಪ್ಲೇಂಟ್ ಮಾಡ್ಯಾರವೋ ಇಲ್ಲಿಯೋ ಅನಸ್ತீசியா ಕೊಡುನ ಮುಂದೆಲೇ ಕೊಟ್ಟು ಬಿಡೋ ಅತನಿಗೆ. ஒரு சிலர் ಒಂದು ಟೈಮ್ ವಾಮಿಟ್ ಮಾಡಿದನ್ನ ಸ್ಟಾಪ್ ಮಾಡ್ತಾರ, ஒரு சிலர் வந்து ಕಂಟಿನ್ಯೂಸ್ ವಾಮಿಟ್ ಮಾಡನೇ ಇದ್ದಾರ. ಅದು ಬಂದು ಅವಕ್ಕೂ ಟಯರಿಂಗ್ ಆಟ್ರ ಅದುಗಾಗಿ ಹಿಂಗ ಪ್ರಿವೆಂಟ್ ಮಾಡೋದಕ್ಕಾಗಿ ಹಿಂಗ ಮೊದಲೇ ಮದ್ದು ಕೊಟ್ಟರು ನೀವು. ಇದು ಬಂದು ಇಟ್ ಇಸ್ ಕಾಮನ್ ಸೈಡ್ ಎಫೆಕ್ಟ್ ಬೋತ್ ಫಾರ್ ರೀಜನಲ್ ಅಂಡ್ ಜನರಲ್. ಇನ್ನೊಂದು ಎರಡು ಎಕ್ಸ್ಪೀರಿಯನ್ಸ್ ಮಟ್ಟಿಗೆ ಫನ್ನಿ ಎಕ್ಸ್ಪೀರಿಯನ್ಸ್ ಒಂದು ಬಂದು ನಿಂಗೆ ಇದಂಗ ನಿಂಗ ಅನಸ್ತீசியா ನನಗ ರೀಜನಲ್ ಹಾಕಿದಿಂದಾಡು டாக்டர் ஸ்டார்ட் ಮಾಡಿದನಿ எனக்கு ஒட்டக மேல அதும்புல் ಬಂದಂಗ ಇತ್ತು ಶಿವರಿಂಗ್ ಅಲ್ಲ ಅದು ಕಂಟ್ರೋಲ್ ಆಪುದಿಗೆ எனக்கு ಅಪ್ಪರ ಜಾಮ್ ಆಯ್ತಾ. ಬಟ್ எனக்கு ಸತಿವಾ ಆ ಟೈಮ್ ದೋಗೆ எனக்கு ಮೈಂಡ್ ಗೋಸ ನಾ ಒಳ್ಳಂಗಿದ್ದನ எனக்கு சம்திங் ஆறா பட் எனக்கு ಬೇರೆ ಎಲ್ಲ ತೋಣೋದಕ್ಕೆ ಆರಂಭಿಸಿಟ್ಟ ನಾ ಒಳ್ಳಂಗತ್ತೆ ಇದ್ದನ ಅಂಬ அளவுಗ ಶಿವರಿಂಗ್ ಅಟ್ಟುಂಡೆ ಅಟ್ಟ ಹಾಟ್ ಪ್ಯಾಕ್ಸ್ ಇತ್ತುಂಡೆ ಇದ್ರು ಬಿರಿಕಿ ಒಂದು ಹಾಫ್ ಡೇ ಪಕ್ಕವೇ எனக்கு ಶಿವರಿಂಗ್ ಅಟ್ಟುಂಡೆ ಅಟ್ಟ. ಬಟ್ ಅದು ಎತ್ತಟ ಅಂದಲ್ಲ ನಂಗೆ ಮೇಲೆ ತೂಕಿಟ್ರ ಒಟ್ಟಗೆ ಕೀ ಒಂದು ಆಪದಿಲ್ಲ ಒಟ್ಟಗೆ ಮೇಲೆ ಬಂದು ತೂಕಿ ಇಟ್ರ ಬಟ್ ನಂಗಾಲಿ ಎಬ್ಬುದು ಮುಡಿವಿಲ್ಲ ಸಮ್ಥಿಂಗ್ ನಂಗೆ ಗೋಸಾರ ಅದು ಏಕ ಡಾಕ್ಟರ್ ಅದನ್ನ ಮೊದಲೇ ಪ್ರಿವೆಂಟ್ ಮಾಡೋದು ಮುಡಿವ ಡಾಕ್ಟರ್ಸ್ ಮಾಡುದು ಅದು ஒரு சிலர் நான் இதுங்க 100 20 ಬಂದರ 20 ಬರ. ಇದು ಬಂದು ಇಟ್ ಇಸ್ ಕಾಲ್ಡ್ ಪೋಸ್ಟ್ ಆಪರೇಟಿವ್ ಅಲ್ಲ ಇಟ್ ಇಸ್ ಕಾಲ್ಡ್ ಶಿವರಿಂಗ್ ಅಂತ ಹೇಳ್ಯಾರ. ಈಗ ಈಗ ಸ್ಪೈನಲ್ ಕಾರ್ಡ್ ಇದು ಬಂದು ಇನ್ನೂ ಚಿಟಿ ಡೀಟೇಲ್ಡ್ ಎಕ್ಸ್ಪ್ಲೈನ್ ಮಾಡೋದು ನಿಂಗೆ ಬಂದ ಮನೆ ನಾ ಏನ. ಸೊ ಸ್ಪೈನಲ್ ಕಾರ್ಡ್ ಇಂಜೆಕ್ಷನ್ ಹಾಕಿದೊನ್ನೆ ಕರೆಕ್ಟ್ ಏನಾರಲ್ಲ ಹಾಕಿದಾಗ ಲೆವೆಲ್ಗೆ ಕೀಯ ಲೆವೆಲ್ ಬಂದು ಬ್ಲಡ್ ಟೆಂಪರೇಚರ್ ಬಂದು ಕಮ್ಮಿ ಆಗ್ತದೆ ಆರಂಭಿಸಿಟ್ರು. ಸೊ ಈಗ ಪೇನ್ ರಿಲೀಫ್ ಓರ ಅಂತ ಹೇಳಿಲ್ಲ ಅದನ್ನ ಮಾಕ ಇನ್ನೊಂದು ಅದು ಇಂಜೆಕ್ಷನ್ ಹಾಕಿದ ಎಡೆಂದ ಕೀಯ ಈಗ ಸಪೋಸ್ ಕರೆಕ್ಟ್ ಒಂದು ಹೊಟ್ಟೆ ಕರೆಕ್ಟ್ ಅಂಬ್ಲಿಕಸ್ ಇಂದಾಡ್ ಪಕ್ಕ ಬ್ಯಾಕ್ ಸೈಡ್ ಆ ಲೆವೆಲ್ ಹಾಕಿನೊಂದ್ಲೆ ಈ ಅಂಬ್ಲಿಕಸ್ ಕೀಯ ಬಂದು ಪೇನ್ ಸೆನ್ಸೇಷನ್ ಹೋಯ್ಟ್ರ ಟಚ್ ತೋರ ಇದು ಬಂದು ಸಿಸರಿನ್ ಸೆಕ್ಷನ್ ಬಂದು நிறைய ಒಂದೋಸಿ ಮದ್ದು ನಾವು ಕಾನ್ಸಂಟ್ರೇಷನ್ ಜಾಸ್ತಿ ಕೊಟ್ಟು ನೀವು ಯಾಕಂದ್ರೆ ನಿಂಗೆ ಮೂವ್ ಮಾಡக்கூடாது ಅಲ್ಲ ನಾ ಹೇಗುದು ಲೇಬರ್ ಎಪಿಡ್ಯೂರಲ್ ಅಥವಾ ಪೇನ್ಲೆಸ್ ಡೆಲಿವರಿಗ ನಾರ್ಮಲ್ ಡೆಲಿವರಿ ಅವಕ್ಕೆ ಆಪದು ಅವಕಾಗ ಬಂದು ಇದೇ ಇಂಜೆಕ್ಷನ್ ಹಾಕಿ ನೀವು ಅಲ್ಲ ಕಮ್ಮಿ ಡೋಸ್ ಹಾಕಿ ನೀವು ಅವಕಾಗ ಏನಾರ ಪೇನ್ ರಿಸೆಪ್ಟಾರ್ಸ್ ಮಟ್ಟು ಬ್ಲಾಕ್ ಆರ ಪೇನ್ ಮಟ್ಟು ಹಡ ಮತ್ತದೆಲ್ಲ ಯಾಕಂದ್ರೆ ನಡುವುದು ಮುಡಿದಾರ ಮುಟ್ಟುದಲ್ಲಿ ತೋರ ಅದೆಲ್ಲ ಅಲ್ಲ ಸಿಸೇರಿಯನ್ಗೆ ಬಂದು ಇದೇ ಇಂಜೆಕ್ಷನ್ ಹಾಕಿ ಡೋಸೇಜ್ ಜಾಸ್ತಿ ಕೊಟ್ಟು ನೀವು ಅದೊಂದು ಏನೇನಾರ ಅಂತಂದ್ರೆ ಫಸ್ಟ್ ಪೇನ್ ತೋರ ಎರಡಾவது நீங்க வந்து எப்புது முடியும் மசில்ஸ் எல்லாவே பிளாக் ஆயிட்ரா மூணாவது சென்சரிந்த ஏரியா முட்டுது தோறா ಅದು ಹೋಯ್ಟ್ರಾ ಲಾಸ್ಟ್ ಟೆಂಪರೇಚರ್ ಹೇಳ್ಯಾರ. ಸೊ ಆ ಎಡೆಗೆ ಕೀಯ ಬಂದು ಟೆಂಪರೇಚರ್ ಬಂದು ಕಮ್ಮಿ ಆಯ್ಟ್ರ ಅದು ಮೇಲೆ ಬಂದು ನಂಗೆ ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ ಅಟ್ರ. ಸೊ ನಂಗೆ உடம்புಗೆ ಒಂದು ಪಾದಿ உடம்பு ಚಿಲ್ಲು ನಾವು ಪಾದಿ உடம்பு ಸೂಡಾವು ಅಟ್ರ. ಸೊ ಈಗ ನಂಗ ಒಡಂಬು ಬ್ರೈನ್ ಎತ್ತ ಅದನ್ನ ಸಿಗ್ನಲ್ ಮಾಡ್ರ ಅಂದ್ರೆ ಓ ಈ ಎಡೆ ಬಂದು ನಂಗೆ ಏನೋ ಚಿಲ್ಲ ಹೆಂಗ್ ಬಂದ್ರ ನಂಗ ಬಂದು ಏನ್ ಮಾಡುದು ಅಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡುದು ಅತ್ತೆಂದು ನೆಂಚಿ ಏನ ಮಾಡ್ರ ಅಂದ್ರೆ ನಂಗೆ ಮಸಲ್ಸ್ ಎಲ್ಲ ಅಟ್ರಲ್ಲ ನಂಗೆ ಮತ್ತೆ ಮಸಲ್ಸ್ ಎಲ್ಲವೇ ಬಂದು ಕಾಂಟ್ರಾಕ್ಟ್ ಆಗೋದು ಆರಂಭಿಸಿರ. ಈಗ ನಾರ್ಮಲ್ ಪ್ರಾಸೆಸ್ ಬಂದು ನಂಗೆ ಮಸಲ್ಸ್ ಕಾಂಟ್ರಾಕ್ಟ್ ಆಲತ್ತಾ BMR ಅಂತ ಈಗ ಟೆಂಪರೇಚರ್ ಬಂದು ಜಾಸ್ತಿ ಆರ ಅದಕ್ಕೆ ನಂಗೆ ನಾರ್ಮಲ್ ಫಿಸಿಯಾಲಜಿ ನಂಗೆ ಈಗ ಅಲ್ಲಾಡು ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿ ಅದುತ್ತಾ ನಂಗೆ ಬಂದು ಒಂದೊಂದು ಟೆಂಪರೇಚರ್ ತಗೊಂಡಂಗೆ ನಂಗೆ ಅಡಾಪ್ಟ್ ಮಾಡನು ಒಂದು ಕೊರುವಾಳ ಎಡೆಗೋಳೆ ನಂಗೆ ಎಲ್ಲವೇ ಬಂದು ಇದೆ ಸುರುಂಡನು ರಗ್ಗು ಮುಚ್ಚಿತ್ತು ಸುರುಂಡನು ಏಕ ರೀಸನ್ ಅಂದ್ರೆ ಆ ಹೊರಾಸ್ ನಾಡು ಟೆಂಪರೇಚರು ನಂಗೆ ಬಾಡಿ ಟೆಂಪರೇಚರ್ வந்து அட்ஜஸ்ட் ಮಾಡೋದಕ್ಕಾಗಿ ನಂಗೆ உடம்பு வந்து நிறைய அதுவே ஒரு சில விஷயங்கள் ಮಾಡ್ರ ನಂಗೆ ವರಿಸಾದ ನಂಗೆ ಸುರುಂಡನೋ ಒಂದು ಬಟ್ಟೆ ತೇಡಿ ಮುಚ್ಚಿನೋ ಒಂದು ಸ್ವೆಟರ್ ತಿಕ್ಕಿನೋ ಅದೆಲ್ಲ ನಾರ್ಮಲ್ ಫಿಸಿಯಾಲಜಿಕಲ್ ಪ್ರಾಸೆಸ್. ಈಗ நீங்க பிளாக் ஆயிட்டது இல்லையா அது வந்து நீங்க வந்து நீங்க காலை எத்தி நீங்க வந்து சுருட்டி பீப்புது முடியா ஃபர்ஸ்ட் ಫಿಸಿಯಾಲಜಿಕಲ್ ಪ್ರಾಸೆಸ್ ಹೋಯ್ತಾ. ಎರಡಾவது ಬಾಡಿ ಏನ ಮಾಡೋದಕ್ಕೆ ಟ್ರೈ ಮಾಡ್ರ ಅಂದ್ರೆ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕಾಗಿ ನಂಗೆ ಮಸಲ್ಸ್ ಎಲ್ಲವ ಕಾಂಟ್ರಾಕ್ಟ್ ಮಾಡೋದು ಆರಂಭಿಸಿರ. ಕಾಂಟ್ರಾಕ್ಟ್ ಮಾಡೋದು ಆರಂಭಿಸು ನಿಂಗೆ ಶಿವರಿಂಗ್ ಆರ ನಡುಕ ಬಂದ್ರ ಒಂದು ಮಸಲ್ಸ್ ಸ್ಟ್ರಾಂಗ್ ಆಡೋದಕ್ಕೂ ಮಸಲ್ಸ್ ಬಂದು ಟಕ್ 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 ಕಾಂಟ್ರಾಕ್ಟ್ ಹಾಕೊಂಡ್ರೆ ನಂಗೆ ಶಿವರಿಂಗ್ ಬಂದ್ರ ಟೆಂಪರೇಚರ್. ಸೊ ಅದನ್ನ ಮಾಡೋದಕ್ಕೆ ಪ್ರಿವೆಂಟ್ ಮಾಡೋದು ಈಗ ನಂಗೆ ಏನು ಮಾಡಾಕೋತಂದ್ರೆ ಈಗಿಲ್ಲ ಆ ಬ್ಯಾಗ್ ಇಂಜೆಕ್ಷನ್ ತಪ್ಪಣೆಗೆ ತಂದ ಒಡನೆ அடுத்த ಸೆಕೆಂಡ್ ಡೇ ಬಂದು ಹಾಟ್ ಪ್ಯಾಕ್ಸ್ ಬಂದು ಎಲ್ಲಾ ಎಡೆಗೂ ಬೀಗುದು
ಲಿಪ್ಪದು ಓಕೆ ಇಪ್ಪದು ಎರಡಾவது ಶಿವರಿಂಗ್ ಪ್ರಾಸೆಸ್ ಸ್ಟಾಪ್ ಮಾಡೋದಕ್ಕೆ ಮೊದಲೇ ಒಂದು ಮದ್ದು ಆಡದ ಟ್ರಮಡಾಲ್ ಪೆಥಿಡಿನ್ ಒಂದು ಮದ್ದು ಹೇಗ್ಯಾರ ಆ ಮದ್ದು ಏನ ಮಾಡ ಅಂದ್ರೆ ಈಗ ಮಸಲ್ಸ್ ಟಕ್ ಟಕ್ ಕಾಂಟ್ರಾಕ್ಟ್ ಆಗಲ್ಲ ಕಾಂಟ್ರಾಕ್ಟ್ ಮಾಡೋದಕ್ಕೆ ಚಿಟಿ ನಾರ್ಮಲ್ ರಿಲ್ಯಾಕ್ಸ್ಡ್ ಆಗಿರ್ತಾರ ಸೊ ಟೆಂಪರೇಚರ್ ಅದುವೇ ರೆಗ್ಯುಲೇಟ್ ಮಾಡುವಂಗ ಮಾಡು ಸೊ ಈ ಎರಡು ಕಾನ್ಸೆಪ್ಟ್ ಟ್ರಮಡಾಲ್ ಪೆಥಿಡಿನ್ ಎಂಬ ಮದ್ದು ಕೊಡಾಕು ಇನ್ನೊಂದ್ರಲ್ಲಿ ಬಂದು ಇಂಜೆಕ್ಷನ್ ಹಾಕಿ 2 minutes ಗೆ ಬಂದು ಹಾಟ್ ಪ್ಯಾಕ್ಸ್ ಬಂದು ಎಲ್ಲಾ ಎಡೆಗೂ ಬೀಕುದು ಫಸ್ಟ್ ಮೇನ್ ನಂಗೆ ಇಯರ್ ಕವರ್ ಮಾಡುದು ಅಲ್ಲಿದಾರಿತ ಟೆಂಪರೇಚರ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇಯರ್ ಕವರ್ ಮಾಡುದು ಒಡಂಬು ಫುಲ್ ಅವೇ ಹಾಟ್ ಪ್ಯಾಕ್ಸ್ ಬೀತ್ ಕವರ್ ಮಾಡುದು ಪ್ಲಸ್ ಟ್ರಮಡಾಲ್ ಇಂಜೆಕ್ಷನ್ ಶಿವರಿಂಗ್ ಬಪ್ಪನ ಮೊದಲೇ ಕೊಡುದು ಬಂದಗಿಂದ ಕೊಟ್ಲೆ ಡೋಸೇಜ್ ಜಾಸ್ತಿ ತೇವಪಟ್ರ ಒಂದ್ ಹಾಫ್ ಡೇ ಮೇಲೆ ಪ್ರೊಲಾಂಗ್ ಆಯ್ನಂದ್ರ ಸೊ ಇದು ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅತ್ತಮ್ಮ ಕಾನ್ಸೆಪ್ಟ್ ಓಕೆ ಇನ್ನೊಂದೇ ಒಂದು ಫನ್ನಿ ನಿಂಗೆ ಹೇಳಿದಂಗೆ ರೀಜನಲ್ ದಾಗ ಇಂಜೆಕ್ಷನ್ ಹಾಕೋದು ಬಂದು ಪೇನ್ಲೆಸ್ ಎಂಬುದು ಒಂದೇ ಒಂದು ಎನಗ ನಡೆದದನ್ನ ಹೇಗಿನ ಸೊ ಎನಗ ಸರ್ವಿಕಲ್ ಸ್ಟಿಚ್ ಹಾಕಿದ್ರು 4th ಮಂತ್ದಾಗ ಸೊ 37 week ಬೆರಿಗಿದುನ್ನೆ ಸ್ಟಿಚ್ ಎತ್ತೋದು ಅಂತ ಹೇಗಿದ್ರು ಸೊ 1 week 37th week ಬಿರಿಗಿರ ಅಂದಲ್ಲ ಒಂದು 4 days ಮುಂದಾಡ್ ಬಂದು ಎನಗ ಸ್ವಲ್ಪ ಮೂವ್ಮೆಂಟ್ ತೋರ್ಲ ಪಾಪಗ ಸೊ ಆಗವೇ ಹಾಸ್ಪಿಟಲ್ ಪಕ್ಕಡನೆ ಓಡಿದಿ ತಮ್ಮಕ್ಕೆ ಎನಗ ಮುಡಿವಿಲ್ಲ ತಮ್ಮನೆ ಎನಗ ಅಂಜಿಕಾಯ ಒಳ್ಳಂಗೆ ಎತ್ತನೆ ಆಕ್ಚುಲಿ ಎನ್ನ ಪ್ರೆಗ್ನೆನ್ಸಿ ಅಪ್ರವೇ ಒಂದ್ ಮಾಕ್ ಹೆಕ್ಟಿಕ್ ಅಂತ ಬೆಡ್ ರೆಸ್ಟ್ ಇದಂಗ ಶುಗರ್ ಇನ್ಸುಲಿನ್ ಹಾಕಿಂದಿದ್ದೆ ಇನ್ಸುಲಿನ್ ಹಾಕೋದು ಅಪ್ರ ರಿಸ್ಕ್ ಇದೇ ಸರ್ವಿಕಲ್ ಸ್ಟಿಚ್ ಹಾಕೋಣ ಎದ್ದು ನಡುವುದು ಮುಡಿವಿಲ್ಲ ಒಂದ್ ಮಾಕ್ ಅಂಜಿಕೆ ಹೋಗಿ 9 months ಪಾಸ್ ಮಾಡಿದೆ ಸೊ ಈಗ ಏನಂದ್ರು ಡಾಕ್ಟರ್ ಸರ್ ಹೇಗಿದೆ 1 week ಮುಂದಾಡಿ ಹೇಗಿಟ್ರು ನಿನಗೆ ಸಿಸೇರಿಯನ್ ಅಂತ ಅಂದ್ ಹೇಗಿಟ್ರು ಡೇಟ್ ಹೇಗಿಟ್ರು ಟೈಮ್ ಇಟ್ರು ಎಲ್ಲ ಹೇಗಿಟ್ರು ಅದನ್ನ ಆಯ್ತಮ್ಮ ಕೊಲಂಬಿಂದ ಇದ್ದ ಮನೆಯೋಗಿ ಇತ್ತಲಿಗೆ ಇಂಜೆಕ್ಷನ್ ಹಾಕ್ಯಾರ 9 hours ಆಗತ್ತಾ ಏನಿಗಿನ್ ಎತ್ತು ಮುಚ್ಚಿರವರಿಯೋ ಆಪರೇಷನ್ ಥಿಯೇಟರ್ ನಾ ಒಬ್ಬತ್ತ ಇದ್ದನೆ ಅಂತ ಹೇಗಿ ಅವದ ಕೊರತ ನಾ ಬಂದು ಹೇಗಿಂಡೆ ಇದ್ದೆ ಸೊ ಎನಗ್ ಮೂಮೆಂಟ್ ಇಲ್ಲದ ಇದ್ದೋನೆ ಎನಗ ಈ ಸ್ಪೈನಲ್ ಇಂಜೆಕ್ಷನ್ ಅದೆಲ್ಲ ಮೈಂಡ್ಗವೇ ಇಲ್ಲ ಡಾಕ್ಟರ್ ಮೂಮೆಂಟ್ಸ್ ಇಲ್ಲ ಪ್ರಾಬ್ಲಮ್ ಮನಕನ ಈ 36 week ಆಲ ಪರವಲ್ಲ ನಿಂಗ ಬಂದು ಆಪರೇಷನ್ ಮಾಡಿದ್ವಿ ವಿಂಬಾಲ್ ಅವಳಿಗೆ ನಾ ಅಪ್ಪರ ಡಾಕ್ಟರ್ ಸ್ಟ್ರೆಸ್ ಮಾಡಿದ್ರಿಂದ ಡಾಕ್ಟರ್ ಪಾಪ ಹಾರ್ಟ್ ಬೀಟ್ ಎಲ್ಲ ಒಳ್ಳಂಗಡದೆ ಅಂಜಬೇಡ 4 ಜನಕ್ಕನ ನಂಗ 37 week ಬಿರಿಗಿಲಿ ಅತಂದೇಗಿ 4 ಜನ ವೇಟ್ ಮಾಡಿತ್ತೆ ಹಿಂಗ ಓದಿಯೋ ಓಯಿ ಡಾಕ್ಟರ್ ಬಂದು ಒಳ್ಳಂಗ 9 ಮಣಿಗೆ ಬಂದ ಏನೋ ಇತ್ತಲ್ನ ಏನೋ ಮಾಡಿದ್ರು ಅಂದೇನ ಅರಿಯಾರ ಇತ್ತಲ ಮುಟ್ಟಿದದನ್ನ ಮುಟ್ಟುತ್ತಾನ ಅರ್ದೇನ ತಿರುಕಿದರು ಏನೋ ಹೊಟ್ಟೆಯೋಡಿತ್ತು 1 ನಿಮಿಷ ತಿರುಕಿದರು ಒಂದು ಇಂಜೆಕ್ಷನ್ ಮಾಡಿದ್ರೆ ಇಲ್ಲಿ ಅಂತ ಅರಿವಿಲ್ಲ ಮತ್ ತಿರ್ಕಾಡ್ಸಿಟ್ರು ನನಗ ಫುಲ್ಲ ಒಂದುವೆ ಕಾಲೆಲ್ಲ ಮರೆತು ಒಂದುವೆ ಅಪ್ಪಿಲ್ಲ ಆಗತ್ತ ಈ ನೆನಚಿದೆ ಈ ಒಂದು ಇಂಜೆಕ್ಷನ್ಗೆ ಬೇಕಾಯಿ ನಂಗ ಒಂದ್ ತಿಂಗುವ ಅಂದ ಅಪ್ಪರ ಅಂಜಿ ಎಲ್ಲಾನವೇ ನಂಗ ಬಂದು ಕಷ್ಟಪಡಿಸಿದ ಮತ್ತ ಎಲ್ಲಾವೇ ನಿನಗ್ ಇಂಜೆಕ್ಷನ್ ಹಾಕ್ಯಾರ ಅಂದ್ರ ನಾ ಅಂಜೋದ್ ನೋಡಿ ಅವಕ್ಕೆಲ್ಲವೂ ಅಂಜಿಟ್ರು ಸೊ ಬಂದು ಈಗ ನೆಕ್ಸ್ಟ್ ಟೈಮ್ C-section ಇತ್ತೊಂದು ಇಂಜೆಕ್ಷನ್ ಹಾಕ್ಯಾರ ಅಂದಲ ನಾ ಹೇಗೋದು ದಾರ ಅಂಜಬೇಡಿವಿ ಅದ ನಂಗ ಡಾಕ್ಟರ್ ನಂಗ ಮುಟ್ಟೋದು ಮಟ್ಟುತ್ತ ಅರಿಸಾಕು ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಮೂಲಿಯವ ನಾ ಹೇಗಿನ ನಾ ಹೇಗುದು ಬಿಡ ನಿಂಗ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದಕ್ಕೆ ಹೇಗುದು ಬೆಟರ್ ನಾದಂತ ಹೇಗಿನ ಅಂಜ தேவையில்ல நீங்க ஒந்துவே தோற ಒಂದು ಪುಣ್ಣ ಇರುಪು ಕಚ್ಚಿದಂಗ ತಟ್ರ ಅದು ಇಂದಾಡು ನಿಂಗ ಆಡುವ ಪೇನ್ ರಿಲೀಫ್ ಆ ಸ್ಟ್ರೆಸ್ ಎಲ್ಲವೇ ಬಂದು ಲೇಬರ್ ಪೇನ್ ವಿಡ ಇದೆಲ್ಲ ಅಪ್ರ ಕಮ್ಮಿ ಒಂದು ಅದಂತೆ ಹೇಗುದು ಬಣ್ಣ ನಿಂಗ ಅಪ್ರ ಸಂತೋಷ ಸ್ವಾತಿ ಸ್ವಾತಿ and thanks for sharing your thoughts and your experience. Thank you so much. Thank you Swati, thank you. ಸ್ವಾತಿ ಕೇತ ಕ್ವೆಶ್ಚನ್ಸ್ ಎಲ್ಲವೇ ಬಂದು ಎಲ್ಲಾನ ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ಟಾನ್ ನೆನ್ಸ್ನೆ ಮೋಸ್ಟ್ಲಿ ತನ್ನ ಎಕ್ಸ್ಪೀರಿಯನ್ಸ್ ಬಂದು ಮೋಸ್ಟ್ಲಿ நிறைய ಎಕ್ಸ್ಪೀರಿಯನ್ಸ್ ಆಯ್ತಾನ್ ನೆನ್ಸ್ನೆ ಒಬ್ಬೇ ಶರ್ಮಿಳಾ ಅಕ್ಕ ರೈಸ್ ಮಾಡಿದಾರೆ ಕ್ವೆಶ್ಚನ್ಸ್ ಅರ್ದ್ಯಾ ಶರ್ಮಿಳಾ ಅಕ್ಕ ಹಾಯ್ ಅನ್ಮ್ಯೂಟ್ ಮಾಡಿ ಹಲೋ ಓಕೆ ಕೇತ್ ನೋಡ್ರವಾ ನಿಂಗಕ್ಕ ಹಾಯ್ ಅಕ್ಕ ಸೊ ಎನ್ ಹೆಸರು ಶರ್ಮಿಳಾ எனக்கு வந்து 2 years ಮುಂದಾಡು ಫಸ್ಟ್ ಡೆಲಿವರಿ ಗರ್ಲ್ ಬೇಬಿ ಸೊ ಐನ ಡ್ಯೂ ಡೇಟ್ ಅಂದು ಬಂದು ಐನ ಮೈಲ್ಡ್ ಪೇನ್ ಅತ್ತ ಹಾಸ್ಪಿಟಲ್ ಓಪನ್ ಅಡ್ಮಿಟ್ ಆಗಿದ್ವಿ ಇಂಡಕ್ಟ್ ಮಾಡಿ ಒಂದು ಹೇಗಿದ್ರು ಇಂಡ್ಯೂಸ್ ಮಾಡಿ ಒಂದು ಸೊ ಡಾಕ್ಟರ್ ಬಂದು ಚೆಕ್ ಮಾಡಿ ನೋಡಿಟ್ಟು ವೆಜೈನಾ ಚೆಕ್ ಮಾಡಿಟ್ಟು ಬ್ರೌನ್ ಕಲರ್ ಡಿಸ್ಚಾರ್ಜ್ ಇರುತ್ತೆ ಮೆಕೋನಿಯಂ ಮಾಡಿದ್ಯಾ ಅಂತ ಚೆಕ್ ಮಾಡೋದು ಒಂದು ಎಮರ್ಜೆನ್ಸಿ ಸ್ಕ್ಯಾನ್ ಎಲ್ಲ ಕೇಳಿಸಿ ಚೆಕ್ ಮಾಡಿ ಮೆಕೋನಿಯಂ ಮಾಡಿದ್ಯಾ ಇಲ್ಲ ಅಂತ ಹಿಂಗ ಕನ್ಫರ್ಮ್ ಅರಿಯಾರಿಯೋ ಒಂದ್ ವೇಳೆ ಅಟ್ರ ಇಲ್ಲದಿಯೋ ಅಡಾಕು ಬಟ್ C-section ಮಾಡೋದ ಬೆಟರ್ ಹೇಗಿಟ್ರು ಸೊ ಏನಕ್ಕ ಊಟಿ ನಂಗ ಸರಸ್ವತಿ ಮನಿ ಡಾಕ್ಟರ್ ಬಂದ್ಬಿಟ್ಟು ಎನ್ನ ಹಸ್ಬೆಂಡ್ ಆಂಟಿ ಎನ್ನ ಮಾಮನರ್ನ ಅಕ್ಕ ಸೊ ತನ್ನ ಸಾರ ಕನ್ಸಲ್ಟ್ ಮಾಡೋಣ ತಾ ಬಂದು ನಿನಗ ಡಾಕ್ಟರ್ ಸಾರ ಬಂದ್ಬಿಟ್ಟು ನಾರ್ಮಲ್ ಟ್ರೈ ಮನಿ ಒಂದ್ ಹೇಗಿವಿ
ಆ ಡಾಕ್ಟರ್ ಆಗಿಂದ ಏನಕ್ಕೆ ನೋಡಿವಿಂದ್ರು ಬಟ್ ಅಲ್ಲಿ ಹೋಗ ಡಾಕ್ಟ್ರೇ ಬಂದು ವಾಟರ್ ಬ್ರೇಕ್ ಮಾಡಿಟ್ಟು ಪಾಪನ ಹಾರ್ಟ್ ಬೀಟ್ ಎಲ್ಲ ಒಳ್ಳಂಗಟ್ಟಿತು ಬಟ್ ಖಂಡಿತ ನೀ ಸಿ ಸೆಕ್ಷನ್ ಮಾಡೋದು ಅತಂದೆ ಹೇಗಿಟ್ರು ಸೊ ಎನಕ ಬಂದಿಟ್ಟು ಆಪ್ಷನೇ ತರದಂಗ ಅಟ್ಟಿತು ಸೊ ನಾರ್ಮಲ್ ನಾ ರೆಡಿ ಇದ್ದೆ ಪೇನ್ ಎಲ್ಲ ಟಾಲರೇಟ್ ಮಾಡತ್ತ ಬಟ್ ನಾ ಹಾಸ್ಪಿಟಲ್ ಹೋಗಿ ಒಂದು 1 hour ಕೋರ್ಸ್ ಸಿ ಸೆಕ್ಷನ್ ಮಾಡಿ ಬೇಬಿ ಸೊ ಆಗ ಅಂದ್ರೆ ಇನ್ನಗಟ್ಟವು ಎನಕ ಅದು ಅಪ್ರ ಡಿಸ್ಟರ್ಬ್ ಆಯಿಂದೇ ಇಡದೆ ಸೊ ಬ್ಯಾಂಗ್ಳೂರ್ದಾಗ ಡೆಲಿವರಿ ಆಯ್ತು ಸೊ ಅದು ಬಂದಿಟ್ಟು ಕರೆಕ್ಟ್ ಆವ್ಕ ಮಾಡಿದ್ದು ಇಲ್ಲಿಯಾ ಅದನ್ನ ಕ್ವೆಶ್ಚನ್ ನನಗೆ ಎಂದುವೇ ಅಟ್ಟೊಂದೇ ಆಡದೆ Okay. To be open, ಈ questions ಬಂದು it is open for gynecologist, not for an anesthetist. ಸೊ ನಾನು ಬಂದಾದ್ಮೇಲೆ ಡೆಲಿವರಿ ಬಂದು ನಾರ್ಮಲ್ ಮಾಡುದಾ ಇಲ್ಲ ಸಿಸೇರಿಯನ್ ಮಾಡುದಾ ಅಂತ ಡೆಸಿಷನ್ ಮೇಕಿಂಗ್ ಬಂದು ಗೈನಕಾಲಜಿಸ್ಟ್ ಸರ್ ಆಡದೆ ಅನಸ್ಥೆಟಿಸ್ಟ್ ಸರ್ ಎಂದುವೇ ಇಲ್ಲ ಸಿಸೇರಿಯನ್ ಮಾಡುದು ಅಂದ್ರೆ ಅನಸ್ಥೀಶಿಯಾ ಕೊಟ್ನಿಯೋ ಸೊ ಅದು ಗೊತ್ತಾ ಹೆಂಗ ಡಿಸೈಡಿಂಗ್ ಹೆಂಗ ಏನ ಟೈಪ್ ಆಫ್ ಅನಸ್ಥೀಶಿಯಾ ಕೊಡುದು ಅಂತ ನಿಂಗ ಕೂಡ ಡಿಸ್ಕಸ್ ಮಾಡೋದು ಮುಂಜೆ ನಿಂಗ ಸಿಸೇರಿಯನ್ ಮಾಡುದಾ ಅಲ್ಲ ನಾರ್ಮಲ್ ಡೆಲಿವರಿ ಮಾಡುದಾ ಕಮೆಂಟ್ ಮಾಡುದಾಗ ಐ ಥಿಂಕ್ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಅಂಡ್ ನಾಲೆಜ್ ಆಲ್ಸೋ ಟು ಬಿ ಆನೆಸ್ಟ್ ಅದಕ್ಕಾಗಿ ಗೈನಕಾಲಜಿಸ್ಟ್ ತನಿಯ ಇದ್ದಾರೆ ಸೊ ಡಾಕ್ಟರ್ವೇ ಬಂದು ಸಿಸೇರಿಯನ್ ಮಾಡುದು ಎನ್ನ ಫ್ರಮ್ ಜನರಲ್ ಪಾಯಿಂಟ್ ಆಫ್ ವ್ಯೂ ಏನ್ ಹೇಳುದು ಬಂದಿಲ್ಲ ಡಾಕ್ಟರ್ವೇ ಬಂದು ಸಿಸೇರಿಯನ್ ಮಾಡುದು ಒಂದು ಮೋಟೋದು ಮಾಡ್ರು ಎಂದುವೇ ದೇ ವಾಂಟೆಡ್ ಟು ಡೂ ನಾರ್ಮಲ್ ಡೆಲಿವರಿ ಒನ್ಲಿ ಏಗುವ ಬಂದು ಒಂದು ಕುಣವೆ ಲೈಫ್ ಬಂದು ಥ್ರೆಟ್ ಆಡದೆ ಅತ್ಯಂತ ಅವ್ಕ ಫೀಲ್ ಮಾಡ್ಯಾರ್ವೋ ಅದು ಆಡಾಕು ಆಡಾದ ಹೋಗಾಕು 90% ನಂಗೆ ಗೆಸ್ ಕರೆಕ್ಟ್ ಆಡಾಕು 10% ತಪ್ಪ ಆಡಾಕು ನಾ ಅದನ್ನ ಬೇಕಂದ್ರೆ 100% ದಾರಂದು ಪ್ರೆಡಿಕ್ಟ್ ಮಾಡೋದು ಮುಡಿಯ ಸೊ ನಂಗ ಡೆಲಿವರಿನ ಕಾಂಪ್ಲಿಕೇಶನ್ಸ್ ಆಡದೆ ಅದನ್ನ ಸೈಡ್ ಎಫೆಕ್ಟ್ಸ್ ಆಡದೇನೆ ಇಲ್ಲ ಅದು ಸಿಸೇರಿಯನ್ ಎಲ್ಲವೇ ಆಡದೆ ಇಲ್ಲೆಂದು ಏಗುದು ಬಕ್ಕಲೆ ಸೊ ಈ ಎಡೆಗ ಬಂದು ಗೈನಕಾಲಜಿಸ್ಟ್ ವಿಲ್ ಡಿಸೈಡ್ ಸಮಥಿಂಗ್ ಕಾಲ್ಡ್ ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಹೇಳ್ಯಾರ ಸೊ ಓಕೆ ನಾರ್ಮಲ್ ಡೆಲಿವರಿ ಬಿಟ್ಲೆ ರಿಸ್ಕ್ ಅಡದೆಯಾ ಬೆನಿಫಿಟ್ ಅಡದೆಯಾ ಸಿಸೇರಿಯನ್ ಕೊಟ್ಲೆ ರಿಸ್ಕ್ ಅಡದೆಯಾ ಬೆನಿಫಿಟ್ ಅಡದೆಯಾ ಎರಡನ್ನೂ ಕಂಪೇರ್ ಮಾಡಿ ಎದು ಬೆಸ್ಟ್ ಅದಂತ ಎಂದುವೆ ಮಾಡ್ಯಾರ ಸೊ 1 hour ಡಿಸೈನ್ ನೀங்க ಆಲ್ ಥ್ರೂ ದ ಪ್ರೆಗ್ನೆನ್ಸಿ ನಾರ್ಮಲ್ ಇದ್ರಾಕು ಸೊ அந்த ಲಾಸ್ಟ್ ಮಿನಿಟ್ ಇದಕ್ಕೆ ಬ್ರೇಕ್ ಆಗಿ ಸಪೋಸ್ ಮೀಕೋನಿಯಂ ಆಸ್ಪಿರೇಟ್ ಅವಕ್ಕೆ ಬಂದ ಒಂದು ಡೌಟ್ ಬಂದು ಮೀಕೋನಿಯಂ ಆಸ್ಪಿರೇಟ್ ಆಯ್ತರದೇ ಆಪಿಲಿಯಾ ಸೊ ಸಪೋಸ್ ಅವಕ್ಕೆ ಸಸ್ಪೆಕ್ಟ್ ಮಾಡಿಯಾರ ಅತಂದಲ್ಲಿ ಆಬ್ವಿಯಸ್ಲಿ ಇಟ್ ಇಸ್ ಬೆಟರ್ ಟು ಗೋ ಫಾರ್ ಸಿಸೇರಿಯನ್ ಸೆಕ್ಷನ್ ಏಕಂದ್ರೆ ಅದು ಇಲ್ಲ ಮಾಕೆ ಅತಂದು ನೆಂಚಿ ನಂಗೆ ಡೆಲಿವರಿ ಆದ ಹಿಂದಾಡು ನೋಡಿ ಕೂಸು ಯಥಾಚ ಆಯ್ತಲ್ಲ ಅದಕ್ಕಿಂದಾಡು ಒಂದು ದಾರಂಗೂ ನಂಗೆ ಬ್ಲೇಮ್ ಎಂಬುದು ಕೂಡ ವಿ ವಿಲ್ ಲೂಸ್ ಅ ಪ್ರೀಶಿಯಸ್ ಥಿಂಗ್ ಇನ್ ದ ವರ್ಲ್ಡ್ ಸೊ ಅದುಗಾಗಿ ಡಿಲೇ ಮಾಡಿ ಒಂದು ತೇವಿಲ್ಲದ ಒಂದು ಇದು ಮಾಡಿದಾಗ ಸೊ ಇಟ್ಸ್ ಆಲ್ವೇಸ್ ಬೆಟರ್ ಯು ಬಿ ಆನ್ ದ ಟು ಬಿ ಆನ್ ದ ಸೇಫರ್ ಸೈಡ್ ಅದಂತ ಹೇಳುದು ಬನ್ನಿ ಸೊ ಟು ಬಿ ಆನ್ ದ ಸೇಫರ್ ಸೈಡ್ ರಿಸ್ಕ್ ಬೆನಿಫಿಟ್ ರೇಷಿಯೋ ಅನಲೈಸಿಸ್ ಮಾಡಿತ ಅವಕ್ಕೆ ಹೇಗಿಯಾರ ಸೊ ಅದನ್ನ ಲಾಸ್ಟ್ ಮಿನಿಟ್ ಎತ್ತು ஒரு சிலருக்கு முந்தாடி அரிசிட்டா நார்மல் டெலிவரி நாங்க மாடு முடியாது சோ அவக்கற வந்து மைண்ட் ப்ரிப்பேர் ಮಾಡಿட்டாರ ಓಕೆ ಎಂಬುದು ஒரு சிலருக்கு ನಿಂಗೆ ಇದங்க ನಿಂಗ ಸಿನಾರಿಯೋ ಮಾಕೆ ಲಾಸ್ಟ್ ಮಿನಿಟ್ ಗೆ ಬಪ್ಪನೆ ನಿಂಗೂ ಕಷ್ಟವಾಟ್ರ ಅದನ್ನ ನನಗೆ ಪುರಿಂಜಿರಾ ಬಟ್ ಡಾಕ್ಟರ್ಸ್ ಮಾಡಿದ್ರೆ ಕರೆಕ್ಟಾ ತಪ್ಪಾ ಅಂದು ನಿಂಗ ಇಫ್ ಯು ಟ್ರಸ್ಟ್ ಯುವರ್ ಡಾಕ್ಟರ್ ನಿಂಗೆ ನಂಬುದು ಓಕೆ ನಂಗೆ ಒಳ್ಳಿತ ಮಾಡಿದಾರ ನಿಂಗೆ ಕೂಸು ಒಳಂಗಿದ್ರಿಯಾ ಅದು ತಾನ ಮುಖ್ಯ ಕರೆಕ್ಟ್ ಯುವರ್ ಬೇಬಿ ಈಗ ನಿಂಗೆ ನಾರ್ಮಲ್ ಡೆಲಿವರಿ ಮಾಡಿಟ್ಟು ಬೇಬಿ ಸರಿ ಇಲ್ಲ ಅಂದ್ರೆ ವಿಲ್ ಯು ಅಕ್ಸೆಪ್ಟ್ ಆಗ ಏನ್ ಟೆನ್ಷನ್ ಅಯ್ಯೋ ಇಲ್ಲ ಅಂದ್ರೆ ಏನಂದ್ರೆ ನಿಂಗೆ ಸಿಜರಿಯನೇ ಮಾಡಿರಾಕೆ 9 ತಿಂಗಳು ಇದ್ದ ಕೂಸಿತ್ತ ಐಟವೇ ಒಂದು ಥಾಟ್ ಬಂದ್ರೆ ಕೂಡ ಸೊ ಆಲ್ವೇಸ್ ದೇ ವಿಲ್ ಟ್ರೈ ಟು ಮೇಕ್ ಗುಡ್ ಆರ್ ಬೆನಿಫಿಟ್ ಬೋತ್ ಫಾರ್ ದ ಬೇಬಿ ಅಂಡ್ ದ ಚೈಲ್ಡ್ ಹೆಂಗ ಕಾನ್ಸೆಪ್ಟ್ ಬಂದು ಪ್ರೆಗ್ನೆನ್ಸಿ ಪೊರತಲವು ಒಂದು ಉಸಿರಲ್ಲ ಎರಡನ್ನೂ ಕಾಪಾತುದು ಎಂದುವೇ ನೆಂಚಿನಿಯು ಸೊ ಅದಕ್ಕೆ ಎದು ಬೆಸ್ಟ್ ಪಾಸಿಬಲ್ ವೇಯೋ ಅದಂತ ಮಾಡಿಯು ಸಿಸೇರಿಯನ್ ಆರ್ ನಾರ್ಮಲ್ ಡೆಲಿವರಿ ವಾಟ್ ಎವರ್ ಇಟ್ ಇಸ್ ಬಟ್ ಬೇಬಿ ಶುಡ್ ಬಿ ಫೈನ್ ಮದರ್ ಶುಡ್ ಬಿ ಫೈನ್ ಅದಂತ ಅವರ ಕಾನ್ಸೆಪ್ಟ್ ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಶರ್ಮಿಳಾ ಅಕ್ಕ ನಿಂಗ ಇದು ಸಂಧ್ಯಾ ಸುಕುಮಾರನ್ ಅಕ್ಕ ಬಂದು ಒಂದು ಕ್ವೆಶ್ಚನ್ ಕೇಳ್ತಾರಕ್ಕ ಚಾಟ್ ಬಾಕ್ಸ್ ನಾಗ ಇದು ಕಾಸ್ಟ್ ಪತಿ ಕೇಳ್ತಾರೆ ಎಪಿಡ್ಯೂರಲ್ ಕಾಸ್ಟಿಂಗ್ ಅಂತ ಹೇಗೋದು ಮುಡ್ರವ ಅಫೋರ್ಡಬಲ್ ಅಂತ ಕೇಳ್ತಿದ್ದಾರೆ ಖಂಡಿತ ಅಫೋರ್ಡಬಲ್ ಎಪಿಡ್ಯೂರಲ್ ನ ಕಾಸ್ಟ್ ಬಂದು ಎಪಿಡ್ಯೂರಲ್ ಸೆಟ್ ನ ಕಾಸ್ಟ್ ಬಂದು ಇಟ್ ಇಸ್ ಸಮ್ ಎನಿವೇರ್ ಅರೌಂಡ್ 2500 to 3000 ಎಪಿಡ್ಯೂರಲ್ ಸೆಟ್ ಯೂಸ್ ಮಾಡಲಿಲ್ಲ ಆ ಇಂಜೆಕ್ಷನ್ ಅದೆಲ್ಲ ಅನಸ್ಥೆಟಿಸ್ಟ್ ಫೀಸ್ ಬಂದು ಎತ್ತಿಯೋ ಅವಕ ಒಂದೊಂದು ಅನಸ್ಥೆಟಿಸ್ಟ್ ನ ಡಿಫರ್ ಆರ ನಾಟ್ ಮೋರ್ ದನ್ 3000 ಸೊ ಹಾರ್ಡ್ಲಿ 5 to 6000 ಗೆ ಎವ್ರಿವೇರ್ ದೇ ಕ್ಯಾನ್ ಅಫೋರ್ಡ್ ಅದು ಒಂದು ಹಾಸ್ಪಿಟಲ್ ಟು ಹಾಸ್ಪಿಟಲ್ ಇಟ್ ಕ್ಯಾನ್ ಡಿಫರ್ ಬಟ್ ಅದ ಬಿಡ ಜಾಸ್ತಿ ಆಗೋ ಚಾನ್ಸ್ ಸಪೋಸ್ ನೀங்க ಅಪ್ಪರ ಈಗ ಕಾರ್ಪೊರೇಟ್ ಲೆವೆಲ್ ಅತ್ತಮಾಕೋಳೆ ಮೇ ಬಿ ಅವಕ ಚಾರ್ಜ್ ಮಾಡೋದು ಎಪಿಡ್ಯೂರಲ್ ಪರ್ಸೆ ಬಂದು ಕಿಟ್ ನ ಕಾಸ್ಟ್ 3000 ಆರ ಪ್ಲಸ್ ಅನಸ್ಥೆಟಿಸ್ಟ್ ಚಾರ್ಜ್ ಮೇ ಬಿ 2000 3000 ಅದ ಡಿಫರೆನ್ಸ್ ಆಲ್ ಟುಗೆದರ್ 6000 ಮೇಲೆ ಬಪ್ಪು ಚಾನ್ಸ್ ಆಲ್ ಓವರ್ ಓಕೆ ಓಕೆ ಕ್ಲಿಯರ್ ಸಂಧ್ಯಾಕ ಕ್ಲಿಯರ್ ಆಯ್ತಾ ನೆಂಚಿನ
ಇನ್ನೊಂದು ಕನ್ಫ್ಯೂಸ್ ಮಾಡಬೇಡ್ವಿ ಪಾರ್ಟಿಸಿಪೆಂಟ್ಸ್ ಯಾರು ಗೈನಕಾಲಜಿಸ್ಟ್ ಅಕ್ಕ ಅನಸ್ತೀಶಿಯಾ ಸ್ಪೆಷಲಿಸ್ಟ್ ಅದು ಕನ್ಫ್ಯೂಸ್ ಮಾಡಬೇಡ್ವಿ. சில ಕ್ವೆಶ್ಚನ್ಸ್ ಅಕ್ಕ ಅದ್ರಲ್ಲಿಯೂ ಬಂದು ಓಪನ್ ಆಗಿ ಹೇಗೋದು முடியா, சோ அது வந்து அண்டர்ஸ்டாண்டபிள். அக்கா ஃபேஸ்புக்ல நிறைய கமெண்ட்ஸ் போயினதால நிறைய வந்து ரிலேட்டட் டு ಗೈನಕಾಲಜಿಸ್ಟ್ ಕೇತುಂದಾರೆ. ಸೊ ಎಲ್ಲವೇ ಪ್ರೆಗ್ನೆನ್ಸಿ ರಿಲೇಟೆಡ್ ಅಂತ ಬಂದು ಕೇತುಂದಾರೆ. ಸೊ ಅಕ್ಕ ಮೋಸ್ಟ್ಲಿ ಎಲ್ಲಾ ಟಾಪಿಕ್ಸ್ ಕವರ್ ಮಾಡಿಬಿಟ್ಟ ನೆಂಚಿನ ಈ ಅನಸ್ತೀಶಿಯಾ ಇದನ್ನೋಗ. ಬಟ್ ಇದು ಟಾಪಿಕ್ ಸಂಬಂಧ ಇಲ್ಲದಲ್ಲಿಯೂ ನಾವು ಒಂದೇ ಒಂದು ಕ್ವೆಶ್ಚನ್ ಈ ಕಾರ್ಡಿಯಾಕ್ இதுக பத்தி அனஸ்தீஷியா ಅದನ್ನ பத்தி ಒಂದು ದೋಸೆ ಹೇಗೋದು ಮುದ್ರವಾ ಕಾರ್ಡಿಯಾಕ್ ಅನಸ್ತೀಶಿಯಾ ಬಂದು ಮೋಸ್ಟ್ಲಿ ಏನ ಕೈಂಡ್ ಆಫ್ ಆಪರೇಷನ್ಸ್ ಮಾಡಿನಿ ಏನು ಆಪರೇಷನ್ಸ್ ಮಾಡಿನಿ ಅಂದ್ರೆ ஒரு சிலர் வந்து ஹார்ட் அட்டாக் ஆகி ஸ்டென்டிங் வந்தாரா நிறைய கேள்விப்பட்டிருப்போம். ஸ்டென்ட் பித்தனியோ இந்தியாரா. சோ அதுக்கு ஒரு டைப் ஆஃப் அனஸ்தீஷியா கொடுத்து வந்தாரா. பிளஸ் ஓபன் ஹார்ட் சர்ஜரிஸ் ಮಾಡಿಯಾರ. ಬೈಪಾಸ್ ಮಾಡ್ನೆ ಓಪನ್ ಹಾರ್ಟ್ ಸರ್ಜರಿ ಮಾಡ್ನೆ ಅಂದ್ರು. ಸೊ அதுக்கு ಅನಸ್ತೀಶಿಯಾ கொடுத்து ಬಂದಾರ. ಸೊ ಅತ್ತಮಾಕ ಆಪರೇಷನ್ಸ್ ಕಾರ್ಡಿಯಾಕ್ ಅನಸ್ತೀಶಿಯಾ ನಡೆದರ. ಪ್ಲಸ್ ಅದಕ್ಕಿಂತ ಬಂದು ಈ ಟ್ರಾನ್ಸ್ಪ್ಲಾಂಟ್ಸ್ ಎಲ್ಲ ನಡೆದರ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿನಿಯೋ, ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡಿನಿಯೋ. ಸೊ ಅತ್ತಮಾಕ ಆಪರೇಷನ್ಸ್ ಅನಸ್ಥೆಟಿಸ್ಟ್ ಬಂದಾರ. ಸೊ ಇದು ಎಲ್ಲವೇ ಬಂದು ಇಟ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಅಂಡ್ ಇಟ್ ಇಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಒಂದು ನಾರ್ಮಲ್ ಒಂದು ಬೈಪಾಸ್ ಆಪರೇಷನ್ ಮಾಡಿ ಬಣ್ಣೆಯಲ್ಲಿ 6 to 8 hours ಆಗ. ಸೊ ಒಂದು ಡಾಕ್ಟರ್ ಒಂದು ಕಾರ್ಡಿಯಾಕ್ ಅನಸ್ಥೆಟಿಸ್ಟ್ ಬಂದು 6 to 8 hours ಬಂದು ಅಲ್ಲಿতে ಇದ್ದಾರ. ಬೇರೆ ಆಪ್ಷನ್ ಇಲ್ಲ ಅಂತ ನನಗೆ. ಸೊ ಅನಸ್ತೀಶಿಯಾ ಏದಂಗೆ ಇದು ಬಂದು ನಂಗೆ ರೀಜನಲ್ ಅನಸ್ತೀಶಿಯಾ ಅತ್ತ ಮಕ್ಕಳ ಕೊಡೋದು ಮುಡಿಯಾ. ಫುಲ್ ಅನಸ್ತೀಶಿಯಾ ಕೊಟ್ಟು ಪೇಷಂಟ್ ಓರಿಸಿ ಎಲ್ಲ ಮಾಡಿತ್ತ ಹಾರ್ಟ್ ಆಪರೇಷನ್ ಬಂದು ಮಾಡೋದು ಮುಡಿದ್ರು. ಸೊ ಕಾರ್ಡಿಯಾಕ್ ಅನಸ್ತೀಶಿಯಾ ಕೊಡ್ತಲ್ವ ಇದು ನಡೆದ್ರ ಒಂದ ಸ್ಟೆಂಟಿಂಗ್ ಪ್ರೊಸೀಜರ್ಸ್ ನಡೆದರ. ಒಂದು ಎಡೆ ಮಟ್ಟು ಬ್ಲಾಕ್ ಆಯ್ತಲ್ಲ ಒಂದು ಸ್ಟೆಂಟ್ ಹಾಕಿಲ್ಲ ಮಾಡಕ್ಕೂ. ಎರಡಾவது ಬಂದು ಬೈಪಾಸ್ ಆಪರೇಷನ್ಸ್ ನಡೆದರ. ಮೂರಾவது ಬಂದು ಟ್ರಾನ್ಸ್ಪ್ಲಾಂಟ್ಸ್ ನಡೆದರ. ಅದಕ್ಕೂ ಕುಣಬೇಕು ತನಿಯಾ ನಡೆದರ. ಪ್ಲಸ್ ದೊಡ್ಡವಕ್ಕೂ ತನಿಯಾ ನಡೆದರ. ஓகே. சோ மோஸ்ட்லி எல்லாவே ப்ரொஃபஷனல் டர்ம்ஸ் அதவிட எங்க பாதி அது நிறைய புரிஞ்சு மோஸ்ட்லி அண்டர்ஸ்டாண்ட் ಆಗಂಗ. ರೇಷ್ಮಾ ಅಂಬಾವ್ಕ ಹ್ಯಾಂಡ್ ರೈಸ್ ಮಾಡಿದಾರೆ. ಅಕ್ಕ ನಿಂಗ ಅನ್ಮ್ಯೂಟ್ ಮಾಡು ಕ್ವೆಶ್ಚನ್ ಕೇತ್ ನಡಕು. ಯು ಹ್ಯಾವ್ ಕ್ವೆಶ್ಚನ್. ರೇಷ್ಮಾ ವಿವೇಕ್. ಹಲೋ ಸೌಮ್ಯ. ಸೌಮ್ಯ ಈಗ ಬಂದು ಫಸ್ಟ್ ಬಂದ್ಬಿಟ್ಟು ಒಂದು ಸಿಸರಿಯನ್ ಡೆಲಿವರಿ ಬಂದು ಸಿಸರಿಯನ್ ಅಟ್ಟಾಡಿದೆ. ಈಗ ಬಂದು ಸೆಕೆಂಡ್ ಡೆಲಿವರಿ ಈಗ ಈ ಅನಸ್ತೀಶಿಯಾ ಎಪಿಡ್ಯೂರಲ್ ಅನಸ್ತೀಶಿಯಾ ಮೂಲಕ ನಾರ್ಮಲ್ ಡೆಲಿವರಿಗೆ ಹೋಗಕ್ಕ ಅದು ಒಂದು ಕ್ವೆಶ್ಚನ್. ಈಗ ಗುಡ್ ಕ್ವೆಶ್ಚನ್ಸ್ ರೇಷ್ಮಾ. ಸೊ ಫಸ್ಟ್ ಸಿಸರಿಯನ್ ಸೆಕ್ಷನ್ நிறைய ಇಂಡಿಕೇಶನ್ಸ್ ಅಡವೇಂದೇ ಇದಿಲ್ಲ. ಅದನ್ನ ಫಸ್ಟ್ ಇಂಡಿಕೇಶನ್ ಬಂದು ಪ್ರೀವಿಯಸ್ LSCS ಪ್ರೀವಿಯಸ್ ಸಿಸರಿಯನ್ ಸೆಕ್ಷನ್ ಒಳ್ಳೆ ಎರಡಾவது கண்டிப்பா ಸಿಸರಿಯನ್ ಅಂತ ಮಾಡಿ ಹಾಕೋದು. ನಾರ್ಮಲ್ ಡೆಲಿವರಿಗೆ ಬಿಡುದಾಗ ರಿಸ್ಕ್ಸ್ ಬಂದು நிறைய ಅಡವೆ. ಅದು ಅಟ್ಲೀಸ್ಟ್ ಪ್ರೀವಿಯಸ್ ಸಿಸರಿಯನ್ಗೂ ಇದಕ್ಕೂ ಫಸ್ಟ್ ವರ್ಷ ಗ್ಯಾಪ್ ಅಡದೆ ಎಂದು ನೋಡಿಯಾರ. ಸೊ ಆ ಗ್ಯಾಪ್ ಅಡದಿಂದ ಫಸ್ಟ್ ಒನ್ ಟೈಮ್ ಸಿಸರಿಯನ್ ಮಾಡಿಪ್ಲೇ ಯೂಟ್ರಸ್ ಬಂದು ಆ ಸ್ಕಾರ್ ಅಟ್ರ ನಂಗೆ ಹೊರಾಸ ಸ್ಕಾರ್ ಅಟ್ಟಂಗ ಯೂಟ್ರಸ್ ತೆಗಿ ಸ್ಕಾರ್ ಅಟ್ರ. ಸೊ ಸೆಕೆಂಡ್ ಟೈಮ್ ಬಂದು ನಾರ್ಮಲ್ ಡೆಲಿವರಿ ಬಂದು ಏನಂಗ ಯೂಟ್ರಸ್ ಕಾಂಟ್ರಾಕ್ಟ್ ಆಗಿಬಿಟ್ಟು ಅದೊಂದು ಲಾಂಗ್ ಪ್ರಾಸೆಸ್. ಈ ಲಾಂಗ್ ಪ್ರಾಸೆಸ್ ಅಲವ್ ಮಾಡ್ಲಿ ಏನಾರ ಅಂದ್ಲ ಯೂಟ್ರಸ್ ಬಂದು ಆ ಸ್ಕಾರ್ ಎಡೆಗೆ ಬಂದು ಪಿಚ್ಚುದುಗ ಅದಾவது வெடிச்சிர அந்த யூட்ரஸ் டேர் அந்த டேர் ஆப்பதுக்கு சான்ஸ் ஆகுது. சோ ஃபர்ஸ்ட் சிசரியன் செக்ஷன் ಅಂದ್ರೆ ಸೆಕೆಂಡ್ வந்து obviously ಸಿಸரியನ್ ಸೆಕ್ಷನ್ ಅಂತ ಪುಟ್ಟಾರ. ಇಟ್ ಇಸ್ there is no role for normal delivery in the second pregnancy. Okay, thank you ರೇಷ್ಮಾ. ಏನಾಲಿಯೂ ನಂಗೆ ಬಂದು ಅದನ್ನ ಟೂ ಮಚ್ ಆಯ್ತಿಲ್ಲ, ಅದು ಒಂದು ಡಿಸ್ಅಡ್ವಾಂಟೇಜ್ ತಕ್ಕ. ಇಟ್ಟಾಲಿಯೂ ಸರಿ ಇಲ್ಲ ಮೆಡಿಸಿನ್ ಆಲಿಯೂ ಸರಿ ಅದು ಬಂದು ಹಲವಾಗ ಮೀರಿ ಹೋಗಲ್ಲ ಬಂದು ಅದು ನಂಜಾತ ಮಾರ. ಸೊ ಅತಮಕ್ಕ ಈಗ ಅನಸ್ತೀಶಿಯಾ ನೋಗ ಕಾಮನ್ ಡಿಸ್ಅಡ್ವಾಂಟೇಜಸ್ ನಾರ್ಮಲಾ ஏதாவது ஐடியா? ಡಿಸ್ಅಡ್ವಾಂಟೇಜಸ್ ಅಂದ್ರೆ ಹೇಗುದು ಬಿಡ ಸೈಡ್ ಎಫೆಕ್ಟ್ಸ್ ಆಫ್ ಅನಸ್ತೀಶಿಯಾ ಅಂದ್ರೆ ಹೇಗಾಕು. ಸೊ ಟು ಬಿ ಮೋರ್ ಪ್ರಿಸೈಸ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಹೇಗಾಕು. ಸೈಡ್ ಎಫೆಕ್ಟ್ಸ್ ಬಂದು ಎದುರಿಗೂ ಇಲ್ಲದಂಗೆ ಇಲ್ಲ. ಅನಸ್ತೀಶಿಯಾ ಎಂಬುದು ಫೀಲ್ಡ್ ಅಡದೆ ಎಂಬುದೇ ಈಗ ಬಂದು ಪೀಪಲ್ ಆರ್ ಗೆಟಿಂಗ್ ಅವೇರ್. ಮುಂದಾಡ ಬಂದು ಆಪರೇಷನ್ ಮಾಡನೆ ಅಂತೆಲ್ಲ ಡಾಕ್ಟರ್ ಇಲ್ಲ ಓಕೆ ಆಪರೇಷನ್ ಮಾಡೋಣ ಆಸ್ತಾ. ಅದು ಆಪರೇಷನ್ ಮಾಡೋದು ನಂಗೆ ಅನಸ್ತೀಶಿಯಾ ಅಂತ ಒಂದು ಕೊಡುದು ಇತಮಾಕ ಒಂದು ತನಿ ಸ್ಪೆಷಲಿಸ್ಟ್ ಇದ್ದಾರೆ ಅದೆಲ್ಲವೇ ಬಂದು ನೋಬಡಿ ಇಸ್ ನಾಟ್ ಅವೇರ್. ಈಗದ ಇತಮಾಕ ಒಂದು ಕಾನ್ಸೆಪ್ಟ್ ಬಂದು ಎಲ್ಲವೇ ಅರಿದ್ದಾರೆ. ಓಕೆ ಅನಸ್ಥೆಟಿಸ್ಟ್ ಇದ್ದಾರಿಯಾ, ಏನ್ ಅನಸ್ತೀಶಿಯಾ ತಂದಾರಿಯಾ ತಮಾಕ ಕೇತಾರ. ಸೊ ಅನಸ್ತೀಶಿಯಾ ಕೊಡ್ತಲ್ವೇ ಎರಡೇ ವಿಧವಾದ ಅನಸ್ತೀಶಿಯಾ ಒಂದ ಫುಲ್ ಅನಸ್ತೀಶಿಯಾ ಇನ್ನಾದ್ಲೆ ರೀಜನಲ್ ಬಂದು ಎತ್ತ ಬೆಕ್ಲ ಆಡಾಕು. ಕೈಗೆ ಆಪರೇಷನ್ ಮಾಡನೆ ಹೇಗಿಲ್ಲ ಕೈಗೆ ಮಟ್ಟು ತನಿಯ ಒಂದು ಇಂಜೆಕ್ಷನ್ ಹಾಕಿ ಬ್ಲಾಕ್ ಮಾಡೋದು ಆಡದೆ. ಸೊ ದಟ್ ಕಮ್ಸ್ ಅಂಡರ್ ರೀಜನಲ್. ಸೊ ಪರ್ಸೆ ಹೋಳ ಡಿವೈಡ್ ಮಾಡೋದು ಅಂದ್ರೆ ಜನರಲ್ ಅನಸ್ತೀಶಿಯಾ, ರೀಜನಲ್ ಅನಸ್ತೀಶಿಯಾ. ಜನರಲ್ ಅನಸ್ತೀಶಿಯಾ ಅಡ್ವಾಂಟೇಜಸ್ ಎಲ್ಲ ಏನಂದ್ರೆ ಫುಲ್ಲ ನಿಂಗೆ ಬಾಡಿ ಫುಲ್ಲ ಅನಸ್ಥೆಟಿಕ್ಸ್ ನ ಕಂಟ್ರೋಲ್ ಗಟ್ರ. BP ಹೆಂಗಂದ ಚೇಂಜ್ ಮಾಡೋದು ಮುಡಿದ್ರ, ಹಾರ್ಟ್ ರೇಟ್ ಚೇಂಜ್ ಮಾಡೋದು ಮುಡಿದ್ರ, ನಿಂಗೆ ಲಂಗ್ಸ್ ಹೆಂಗಂದ ಚೇಂಜ್ ಎಲ್ಲವೇ ಹೆಂಗಂದ ಮ್ಯಾನಿಪುಲೇಟ್ ಮಾಡೋದು ಮುಡಿದ್ರ. ಸೊ ಫುಲ್ಲ வந்து you will be under control of anesthetist. ಅದನ್ನ ಕಾಂಪ್ಲಿಕೇಶನ್ಸ್ ಎಲ್ಲವೇ ನಂಗೆ நிறைய ಕಾಂಪ್ಲಿಕೇಶನ್ಸ್ ಬಂದ್ಬಿಡ ಸೈಡ್ ಎಫೆಕ್ಟ್ಸ್.
ಸೈಡ್ ಎಫೆಕ್ಟ್ಸ್ ಏನ್ ನಡೆದ ಅಂದ್ರೆ நீங்க ஒரு சில டைம் ಫುಲ್ ಅನಸ್ತೇಶಿಯಾ அந்த ಬ್ರೈನ್ ಫಂಕ್ಷನ್ಸ್ ಆಲ್ಟರ್ ಚೇಂಜ್ ಆಗೋ ಚಾನ್ಸ್ ಆಡದೆ, ஒரு சிலருக்கு ಮೆಡಿಸಿನ್ ಅಲರ್ಜಿ ಆಗೋ ಚಾನ್ಸಸ್ ಆಡದೆ, ஒரு சிலருக்கு ಬ್ರೀದಿಂಗ್ ಪ್ರಾಬ್ಲಮ್ ಆಪರೇಷನ್ ಇಂದ ಆಗೋ ಚಾನ್ಸ್ ಆಡದೆ, ಸೊ ಹಾರ್ಟ್ ಪ್ರಾಬ್ಲಮ್ ಆಪರೇಷನ್ ಇಂದ ಆಗೋ ಚಾನ್ಸಸ್ ಆಡದೆ. ಸೊ ಅದೆಲ್ಲವೇ ಬಂದು ಸೈಡ್ ಎಫೆಕ್ಟ್ಸ್ ಬರಾಕು ಬರಾದೇ ಆಡಾಕು. ರೀಜನಲ್ ಅನಸ್ತೇಶಿಯಾ ಪತ್ತಂలో ಅಡ್ವಾಂಟೇಜಸ್ ಏನಂದ್ರೆ ಯು ವಿಲ್ ಬಿ ಅವೇಕ್, you will be awake all the time, you will be awake. ಆ ಎಡೆ ಮಟ್ಟುತ್ತ நீங்க ಬ್ಲಾಕ್ ಆಯ್ತಟ್ರ. ಸೊ நிறைய ಮೆಡಿಸಿನ್ಸ್ ಕೊಡಬೇಕಾದ ಅವಶ್ಯ ಇಲ್ಲ, ಒಂದೇ ಒಂದು ಇಂಜೆಕ್ಷನ್ ಮಟ್ಟು ಬ್ಲಾಕ್ ಮಾಡಲ ಅದುವಿಗೆ ಆಪರೇಷನ್ ಮುಡಿಚಿ ಅದುವಿಗೆ ಪೇನ್ ರಿಲೀಫ್ ಕೊಟ್ಟು ಬರಾಕು. ಸೊ ಅದನ್ನ ಅಡ್ವಾಂಟೇಜಸ್ ಆಡದೆ. ಡಿಸ್ಅಡ್ವಾಂಟೇಜಸ್ ಇಂದ ಏನಂದ್ರೆ ತಿರುಗಿ ಅದೇ ಮಾಕತ ಆ ಲೋಕಲ್ ಒಂದು ಮೆಡಿಸಿನ್ಗೆ ಅಲರ್ಜಿ ಹಾಕೋಕಿದ್ದಾರೆ. ಸೊ ಅರ್ಥಮಾಕತ. ಸೊ ಅನಸ್ತೇಶಿಯಾನ ಜಾಸ್ತಿ ಕೊಟ್ಟುಟ್ಟೆ ಕಮ್ಮಿ ಕೊಟ್ಟುಟ್ಟೆ ಅತ್ತೆಂಬ ಕಾನ್ಸೆಪ್ಟ್ ಅಲ್ಲ. ಅನಸ್ತೇಶಿಯಾ ಒಂದು ಮದ್ದು ಒಂದುತ್ತ ಅಲ್ಲ, ಡಿಫ್ರೆಂಟ್ ಪೇಷಂಟ್ಸ್ ಕ್ಯಾನ್ ಬಿಹೇವ್ ಡಿಫ್ರೆಂಟ್ಲಿ ಅದಂತ ಹೇಳುದು ಬಣ್ಣ. ಸೊ ಈಗ ஒரு சில ಈಗ ಒಂದು ಅಂಜಿಕೆ ಏನಂದ್ರೆ ಅನಸ್ತೇಶಿಯಾ ಫುಲ್ ಗಮನ ಇಲ್ಲದ ಮಾಡಿಪ್ಲೆ ಪೇಷಂಟ್ಗ ತಿರುಗಿನ ಎದ್ದುನ್ ಬಪ್ಪಿಲ್ಲ ಲವ್ ಅವಕ್ಕೆ ಅನಸ್ತೇಶಿಯಾ ಜಾಸ್ತಿ ಕೊಟ್ಟುಟ್ರು ಅದಂತ ಅವಕ್ಕೆ ಎದ್ದುನ್ ಬಪ್ಪಿಲ್ಲ ಅತಂದು ಹೇಗ್ಯಾರ. ಸೊ ಈ ಕಾನ್ಸೆಪ್ಟ್ ಈ ಮಿತ್ತ ಬಂದು ನಮ್ಮ ಮಾತದು ಒಂದು ಹೇಳುದು ಬಣ್ಣ. ಸೊ ಸರ್ಜರಿಗೆ ಬಂದು ಅನಸ್ತೇಶಿಯಾ ಮಟ್ಟುವೇ ಒಂದು ಕಾನ್ಸೆಪ್ಟ್ ಕಡೆಯ. ಸರ್ಜರಿಯೂ ಅಡದೆ ಬ್ಲಡ್ ಲಾಸ್ ಆಗಾಕೋ, ಒಗಾಸು ಸರ್ಜರಿಗೆ ಪ್ರಾಬ್ಲಮ್ ಬಂದ್ರಾಕೋ, ಇನ್ಫೆಕ್ಷನ್ ಆಯಿರಾಕೋ, ಈಗ ಆಪರೇಷನ್ ಅಂತ ಬಪ್ಪಿಲ್ಲ ஒரு சில பேஷண்ட் வந்து சரியா ஒராஸ் ಬಪ್ಪಿಲ್ಲ ஏதாச்சும் ஆயிட்டா ಅಂತ ಹೇಳಿ ಅನಸ್ತೇಶಿಯಾ ಮದ್ದು ಜಾಸ್ತಿ ಕೊಟ್ಟುಟ್ರು ಅದೊಂದು ಒಂದು ಕಾಮನ್ ಟಾಕ್ ಹೇಗೆ ಬಿರ್ಕಿಯಾರ, ಮದ್ದು ಜಾಸ್ತಿ ಕೊಟ್ಟುಟ್ರು ಅದೊಂದು ಅಂದ್ರೆ ಏ ಪೇಷಂಟ್ಗೂ ಏ ಮದ್ದು ಜಾಸ್ತಿ ಕೊಡೋದಿಲ್ಲ. ಅನಸ್ತೇಶಿಯಾ ಫಿಕ್ಸ್ಡ್, ಪೀಡಿಯಾಟ್ರಿಕ್ ಫಿಕ್ಸ್ಡ್, ಅಡಲ್ಟ್ ಫಿಕ್ಸ್ಡ್. ஒரு சில ಡಿಸೀಸ್ಗೆ ತಗೊಂಡು ಮಾತಿ ಕೊಟ್ಟಿ ಆಳೆ ಈಚ್ ಪೇಷಂಟ್ ವಿಲ್ ಬಿಹೇವ್ ಡಿಫ್ರೆಂಟ್ಲಿ ಅದಂತಾನೆ ಇವರು ಬಣ್ಣ. ಸೊ ஒரு சிலருக்கு ಬಂದು ಕಮ್ಮಿ ಮದ್ದು ಕೊಟ್ಲೆ ಸಟಕನ ಒರಿಗಿಟ್ಟಾರ, ஒரு சிலருக்கு ಚಿಟಿ ಜಾಸ್ತಿ ಕೊಟ್ಲೆ ಒರಿಗಿಯಾರ, ஒரு சிலருக்கு ವಾಮಿಟ್ ಬಂದ್ರ, ஒரு சிலருக்கு ವಾಮಿಟ್ ಬರ. ಸೊ ಅದ್ ಮಾಕ ಕಾಮನ್ ಸೈಡ್ ಎಫೆಕ್ಟ್ಸ್ ಅಂತ ನೋಡ್ಲೆ ಹೆಡ್ ಏಕ್ ಬರಾಕು, ಪ್ಲಸ್ ವಾಮಿಟಿಂಗ್ ಬರಾಕು, ಸ್ವಾತಿ ಇದಂಗೆ ಶಿವರಿಂಗ್ ಬರಾಕು ಪೋಸ್ಟ್ ಆಪರೇಷನ್. ஒரு சிலருக்கு ಲಂಗ್ಸ್ ಪ್ರಾಬ್ಲಮ್, ಬ್ರೀತ್ ಮಾಡೋದು ಡಿಫಿಕಲ್ಟಿ ಆಡಾಕು ಅನಸ್ತೇಶಿಯಾ ಅಂತ ಬಂದಾಗಿಂದಾಡು. ஒரு சிலருக்கு ಥ್ರೋಟ್ ಇರಿಟೇಷನ್ ಬರಾಕು, ஒரு சிலருக்கு ஹார்ட் ப்ராப்ளம், ஹார்ட்ன ஃபங்க்ஷன்ஸ் டிடி கம்மி ஆகாக்கும் அனஸ்தீஷியா ಕೊಟ್ಟು ಬಂದಿಂದ ಫುಲ್ ಹಾರ್ಟ್ ಸ್ಟಾಪ್ ಅನ್ನೋದು ಇರುವುದಿಲ್ಲ, ಫಂಕ್ಷನ್ಸ್ ಕಮ್ಮಿ ಆಗಾಕು. ஒரு சிலருக்கு ಬಂದು ಬವಲ್ ಫಂಕ್ಷನ್ಸ್ ಹೇಗ್ಯಾರ ನಂಗೆ ಬಾಡಿ ಮೋಷನ್ ಬಪ್ಪದು ಚಿಟಿ ಡಿಲೇ ಆಗಾಕು. ಸೊ ಇದೆಲ್ಲವೇ ಬಂದು ಕಾಂಪ್ಲಿಕೇಶನ್ಸ್ ಬಂದ್ರೆ ಸೈಡ್ ಎಫೆಕ್ಟ್ ಅದೆಲ್ಲವೇ ನಂಗೆ ಮ್ಯಾನೇಜ್ ಮಾಡೋದು ಮುಡಿದ್ರ. ಸೊ ನಿಂಗ ಎಕ್ಸ್ಪೀರಿಯನ್ಸ್ ನಾಗ ಯಾವ್ದು ಕಾಂಪ್ಲಿಕೇಟೆಡ್ ಕೇಸಸ್ ಯಾವ್ದು ಒಳ್ಳೆ ಒಂದು ಮೆಮೊರಬಲ್ ಒಂದು ಕಾಂಪ್ಲಿಕೇಟೆಡ್ ಕೇಸಸ್ ಯಾವ್ದು ನಡೆದಿಯಾ? ಕಾಂಪ್ಲಿಕೇಟೆಡ್ ಕೇಸಸ್ ಅಂದ್ರೆ ಈಗ ಈಗ ರೀಸೆಂಟ್ ಮಾಡಿ ನೀವು ಒಂದು ಇದು ಏನಂದ್ರೆ ಎಕ್ಸಿಟ್ ಪ್ರೊಸೀಜರ್ ಅಂತ ಹೇಳ್ಯಾರ. ಎಕ್ಸ್ಟ್ರಾ ಯೂಟ್ರೈನ್ ಅದಾவது ಎಕ್ಸ್ಟ್ರಾ ಪಾರ್ಟಮ್ ಇಂಟ್ರಾ ಯೂಟ್ರೈನ್ ಪ್ರೊಸೀಜರ್ ಅಂದಾರ. ಅದು ನಿಂಗೆ ಮೆಡಿಕಲ್ ಟರ್ಮ್ ಪುರ್ಜುದಿಲ್ಲ ನೆನೆಸನೆ. ಆಲಿ ಈಗ ಏನು ಮಾಡ್ಯಾರ ಅಂದ್ರೆ ಕುಣವೆ ಬಂದು ಈಗ ಹೊಟ್ಟೆಗೂಸು ಇಬ್ಬನಿಗವೇ ಕಂಜನಿಟಲ್ ಎಲ್ಲ ಅನಾಮಲೀಸ್ ಆಡಾಕು, ಅದಾவது ಹಾರ್ಟ್ ಅದು ಓಟಾಡದೆ, ಪ್ಲಸ್ ಈಗ ಮಂಡೆ ದೊಡ್ಡದಾಟ್ರ ஒரு சிலருங்க நாங்க பழசு நாங்க தரோம் நாங்க ஒயில ஃபேமிலியோ அதெல்லாமே வந்து நாங்க கேள்விப்பட்டதுனோ. ஒரு சில குண ಮಂಡೆ ದೊಡ್ಡದಾಯ್ತಮ್ಮ ಅಂದ ಆಪರೇಷನ್ ಮಾಡಿ ಕುಣವೆ ಸರಿಯಾಪಿಲ್ಲ ಕುಣ ಕೂಸು ಸತ್ತುಟ್ಟ ಅಂದ ಹೀಗ್ಯಾರ. ஒரு சிலர் ಹಾರ್ಟ್ ಅದು ಓಟಾಟ ತಡದೆ ಅದೊಂದ ಕೂಸು ಸತ್ತುಟ್ಟಮ್ಮ ಅಂತಂದ ಹೀಗ್ಯಾರ. ಸೊ ಈಗ ಟೆಕ್ನಾಲಜಿಗೆ ಏನ ಮಾಡಿದಾರ ಅಂದ್ರೆ ಇದು ಕಂಜನಿಟಲ್ ಅನಾಮಲೀಸ್ ಯೂಟ್ರಸ್ ಗೋಸ್ ಇಬ್ಬನಿಗವೇ ಸ್ಕ್ಯಾನ್ ಮೂಲಿವ ಕಂಡಿಡ್ತಾರ. ಅವಕಂದ ಕಂಡಿಡ್ಪದು ಮುಡಿದ್ರ. ಸೊ ಕಂಡಿಡತಗಿಂದಾಡು ಕುಣವೆ ಡೆಲಿವರಿ ಆಪಣ ಮುಂದಾಡೆ ಯೂಟ್ರಸ್ ಗೋಸ್ ಬೀತೆ ಅಬ್ನಾರ್ಮಾಲಿಟೀಸ್ ಬಂದು ಸರಿ ಮಾಡಿಟ್ಟು ಅದಕ್ಕಾಡು ಕುಣವೆ ಡೆಲಿವರ್ ಮಾಡ್ಯಾರ. ಅದಕ್ಕೆ ಈಗನ ಕಾನ್ಸೆಪ್ಟ್ ಎಕ್ಸಿಟ್ ಪ್ರೊಸೀಜರ್ ಅಂದು. ಅದು ಈಗ ರೀಸೆಂಟ್ ಒಂದೇ ಹಿಂಗ ಹಾಸ್ಪಿಟಲ್ ನೇಮ್ ಮೆನ್ಷನ್ ಮಾಡ್ಕೊಡೋದು, ಐಮ್ ಸಾರಿ, ಯಾಕಂದ್ರೆ ಐ ಹ್ಯಾವ್ ಟು ಗೆಟ್ ಸಮ್ ಪರ್ಮಿಷನ್. ಸೊ ಅಲ್ಲಿಗ ಬಂದು ಈಗ ಎಕ್ಸಿಟ್ ಪ್ರೊಸೀಜರ್ ಒಂದು ಮಾಡಿದೆಯೋ ಆ ಪ್ರೊಸೀಜರ್ ಬಂದು ಒಂದು ಬೇಬಿಗ ಬಂದು ಆ ಬೇಬಿ ಬಂದು 4th ಅಮ್ಮಗ ಒಂದು 4-5 ಡೆಲಿವರೀಸ್ ಕಂಜನಿಟಲ್ ಅಬ್ನಾರ್ಮಾಲಿಟಿ ಅಟ್ಟು ಇದಾಯ್ತು, ಅಬಾರ್ಷನ್ ಆಗಿ ಈ ಕೂಸು ಒಂದು 9 months ಇದ್ದಿತ್ತು. ಸೊ 9th month ಸ್ಕ್ಯಾನ್ ಮಾಡೋದಕ್ಕೆ ಅರಿಸಿತು ಆ ಕೂಸಿಗೆ ಬಂದು ತೊಂಟೆಗೆ ಥೈರಾಯ್ಡ್ ಗ್ಲ್ಯಾಂಡ್ ಬಂದು ಆಟೋಮೆಟಿಕ್ ಅವೇ ಗಟ್ಟಿ ಆಯ್ತದೆ. ಸೊ ನಿಯೋನೇಟಲ್ ಹೈಪೋಥೈರಾಯ್ಡಿಸಮ್ ಅಂದ್ಯಾರ. ಸೊ ಅತ್ತಮಕ್ಕಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಬಂದು ಜಾಸ್ತಿ ನಂಗೆ ಥೈರಾಯ್ಡ್ ಗ್ಲ್ಯಾಂಡ್ ಆಡೋದು ನಂಗೆ ಮುಂದಾಡಿ ಇಲ್ಲಿ ಅಟ್ರ, ಅದು ಬಂದು ನಂಗೆ ಮೂಚು ಕೊಲಾಯಿ ಆಡೋದಿಲ್ಲ, ಮೂಚು ಕೊಲಾಯಿ ಮುಂದಾಡೋದು ಜಸ್ಟ್ ಅಟ್ರ. ಸೊ ಅದನ್ನು ಬಂದು ದೊಡ್ಡದ ಆಗಾಗ ಏನ ಮಾಡ್ರ ಅಂದ್ರೆ ಅದು ಮೂಚು ಕೊಲಾಯಿ ಬಂದು ಒಯ್ ಅಮಿಕ್ಕಿಟ್ರ. ಸೊ ಅದೊಂದ ಕೂಸು ಡೆಲಿವರಿ ಆಪಣಗಟ್ಟ ಕೂಸಿಗೆ ಬಂದು ಆಕ್ಸಿಜನ್ ಸಪ್ಲೈ ಎಲ್ಲಾವೇ ಆ ಪ್ಲಸೆಂಟ್ ಆಗಿ ಹೇಗ್ಯಾರಲ್ಲ. ಸೊ ಅದು ಮೂಲೆವ ಒಯ್ ನಟ್ರ ಡೆಲಿವರಿ ಆದಿಂದಾಡು ಕೂಸು ನಾರ್ಮಲ್ ತಾತ ಬ್ರೀತ್ ಮಾಡುದು. ಸೊ ಈ ಗಟ್ಟಿ ಆಡೋದೊಂದು ಏನಾಯ್ತರ ಅಂದ್ರೆ ಮೂಚ್ಕೊಲಾಯಿ ಅಮಿಕಿದವನ್ನ ಕೂಸಿಂದ ಹೊರಸ್ ಬಂದವನ್ನ ತನಿಯ ಬ್ರೀತ್ ಮಾಡೋದು ಮುಡಿಯ ಆಬ್ವಿಯಸ್ಲಿ ಕೂಸು ಸತ್ತುಟ್ರ. ಸೊ ಇದನ್ನ ಕಂಡಿಡಿದ ಡಾಕ್ಟರ್ಸ್ ಏನ್ ಮಾಡಿದ್ರು ಅಂದ್ರೆ ಸರಿ ಹೊಟ್ಟೆಗೋಸು ಬೀತೆ ಕೂಸುಗೆ ಆಪರೇಷನ್ ಮಾಡೋದು ಹೇಗೆ
ಮದರ್ಗೆ ಫುಲ್ ಅನಸ್ತೀಶಿಯಾ ಕೊಟ್ಟು ಅದು ಬಂದು ಒಬ್ಬನನ್ನ ಮಾಡೋದು ಮುಡಿದ. ಇಟ್ ಇಸ್ ಅ ಟೀಮ್ ಆಫ್ ಎಕ್ಸ್ಪರ್ಟ್ಸ್. ಅಲ್ಲಿ ದಾರ ಇದ್ದಾರ ಅಂದ್ರೆ ಗೈನಕಾಲಜಿಸ್ಟ್, ಅನಸ್ಥೆಟಿಸ್ಟ್, ನಿಯೋನೆಟಾಲಜಿಸ್ಟ್ ಅಂದಾರ ಅವಾಗ ಕುಟ್ಟಿ ಕುಡವೆ ನೋಡುವಕ್ಕ ಪ್ಲಸ್ ಕಾರ್ಡಿಯಕ್ ಟೀಮ್ ಇದ್ದಾರ. ಯಾಕಂದ್ರೆ ಬೈಪಾಸ್ ಎಲ್ಲ ತೇಪಟ್ಟು ಅತಮಾಕ. ಸೊ ಇವಕ್ಕೆಲ್ಲ ಬಿದ್ದು ಇದು ಬಂದು ಭಯಂಕರ ಲೀಗಲ್ ಇಶ್ಯೂಸ್ ಅಟ್ರಲ್ಲ ಕುಣವೆ ಹೊರಸ್ ಬಪ್ಪನ ಮೊದಲೇ ನಂಗ ಇದು ಮಾಡೋದಿವಿ. ಸೊ ಇಟ್ ಇಸ್ ಅ ದೊಡ್ಡ ಪ್ರೊಸೀಜರ್. ಅದನ್ನ ಎತ್ತಿ ಮಾಡುದು ಮಾಡಿ ಏನ ಮಾಡಿದ್ರು ಅಂದ್ರೆ ಅನಸ್ತೀಶಾ ಕೊಟ್ಟು ಯೂಟ್ರಸ್ ಓಪನ್ ಮಾಡಿ ಕೂಸು ಹೊರಸ್ ಎತ್ತಿ ಪ್ಲಸೆಂಟ್ ಆಗು ಕೂಸುಗಳು ಕನೆಕ್ಷನ್ ಕಟ್ ಮಾಡ್ಕೊಳ್ಳೋದು. ಆ ತೊಪ್ಪಲ್ ಕೊಡಿ ಕಟ್ ಮಾಡಿಟ್ಲೆ ಕೂಸು ಬಂದು ಬ್ರೀತ್ ಮಾಡಿ ಹಾಕೋದು. ಅದು ಆಕ್ಸಿಜನ್ ಸಪ್ಲೈ ಕಟ್ ಆಯ್ತ್ರ. ಸೊ ಆ ಸಪ್ಲೈಯ ಬೀತುನೆ ಆ ಕೂಸುಗೆ ಬಂದು ತೊಂಡೆಗೆ ಆಪರೇಷನ್ ಮಾಡಿ ಆ ಗಟ್ಟಿ ಎತ್ತಿ ಅದಕ್ಕಿಂದಾಡು ಪ್ಲಸೆಂಟ್ ಆಗ ಕಟ್ ಮಾಡಿ ಎತ್ತಿ ಅದರಿಂದ ಕ್ರೂಸ್ ಬ್ರೀತ್ ಮಾಡಿ ಈಗ ಒಳ್ಳಗಿದ್ದಾರೆ. ಸೊ ಇಟ್ ಇಸ್ ಆಲ್ಮೋಸ್ಟ್ 1 year ನೌ. ಅದು ಒಂದು ಕಾಂಪ್ಲಿಕೇಟೆಡ್ ಕೇಸ್ ಅಂತ. ಸೊ ಈಗ ಇಟ್ ಇಸ್ ಎವ್ರಿಥಿಂಗ್ ಇಸ್ ಟ್ರೆಂಡಿಂಗ್ ಎದುವೇ ಮಾಡದು ಮುಡಿಯಾ ಎಂಬ ಕಾನ್ಸೆಪ್ಟ್ ಹೋಗಿ ಏನೇನು ಒಳ್ಳಿತ ಅದಾவது ಹಿಂಗ ಹೀರೋಯಿಸಮ್ ಮಾಡ್ನೇಂದು ಎಗುದು ಬಪ್ಪಿಲ್ಲ. ಪ್ಲಸ್ ಒಂದು 4-5 ಬೇಬೀಸ್ ಲೂಸ್ ಮಾಡಿದವಾಗ 9 months ಗಟ್ಟಿ ಇಗ್ಬೋದು ಒಂದು ದೊಡ್ಡ ವಿಷಯ. ಆ ಬೇಬಿ ಅವಕ್ಕ ಭಯಂಕರ ಪ್ರೀಶಿಯಸ್ ಆನ ಬೇಬಿ ಅಟ್ಟು. ಸೊ ಅದನ್ನ ಎತ್ತ ಒಳ್ಳೆ ಬಡಿಯ ಕೂಸು ಕೊಡಾಕೋ ಅತೆಂಬ ಆಗಿ ಒಂದು ಮಾಡಿದ್ಯೋ. ಇನ್ನೊಂದು ಕೇಸ್ ಅಂದ್ರೆ ಕಂಜಾಯಿಂಟ್ ಟ್ವಿನ್ಸ್ ಅಂದ ಹೇಗ್ಯಾರ. ಕಂಜಾಯಿಂಟ್ ಟ್ವಿನ್ಸ್ ಅಂದ ಹೇಗೆ ನೆಂಜು ಮಟ್ಟ ಒಟ್ಟಿನಟ್ರ. ಸೊ ಅತ್ತಮಾಕ ಒಂದು ಕೇಸ್ ಅವಕ್ಕ ಬಂದು ನಾನ್ ಇಂಡಿಯನ್ಸ್, ದೇ ಆರ್ ನಾನ್ ಇಂಡಿಯನ್ಸ್, ನೈಜೀರಿಯನ್ಸ್ ಅಲ್ಲಿಂದ ಇಲ್ಲಿಗ ಬಂದು ಆ 2 ಕುಣವಿಗೂ ಪಿರಿಚಿ 2 ಕುಣವಿಗೂ ದೇ ಬೋತಾರಲ್ಲ ಇವನು. ಸೊ ಇದೆಲ್ಲವೇ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಅಲ್ಲಿ ಎಂದುವೇ ಹೇಗೆ ಹೋಗೋದಕ್ಕೆ ಟೀಮ್ ಇಲ್ಲ ಅಂದ್ರೆ ತನಿಯ ಒಬ್ಬನನ್ನು ಮಾಡೋದು ಮುಡಿಯ. ದೇರ್ ಆರ್ ಅ ಗ್ರೂಪ್ ಆಫ್ ಸ್ಪೆಷಲಿಸ್ಟ್ ಇನ್ವಾಲ್ವ್ಡ್ ಇನ್ ಆಲ್ ದಿಸ್ ಅಂತ. ಇದು 2 ಚಿಟಿ ಕಾಂಪ್ಲಿಕೇಟೆಡ್ ಆನ್ ಕೇಸ್ ಆಸ್ ಫಾರ್ ಆಸ್ ಐ ರಿಮೆಂಬರ್. ஓகே ஆக்சுவலி நீங்க ஏகிலியோ ஏகாதலியோ நீங்க எல்லாம் வந்து எங்க ஹீரோஸ் தான். ಈ ಪ್ಯಾಂಡಮಿಕ್ ಟೈಮ್ ಅಟ್ಲಿಯೂ ಅಡಾದಲಿಯೂ ಬಂದು ಎವ್ರಿ ಟೈಮ್ ಎವ್ರಿ ಸಿಚುವೇಶನ್ ಹೆಂಗ ಒಂದು ಉಸಿರು ಕಾಪಾತು ಅಂದ್ರೆ ಹೆಂಗ ಡಾಕ್ಟರ್ಸ್ ಸತ್ತ ಬನ್ನಿಯೋ. ಸೊ ನಿಂಗತ ಬಂದು ಆಲ್ಮೋಸ್ಟ್ ಈಕ್ವಲ್ ಟು ಗಾಡ್ ನಿಂಗ ಮಾಡೋದೆಲ್ಲ ದೊಡ್ಡ ವಿಷಯ. ಸೊ ಅದನ್ನ ಅಪ್ರಿಶಿಯೇಟ್ ಮಾಡಿಯೋ ಹೇಗಿಯೋ ಹೇಗಾದಲಿಯೋ ಹೀರೋಯಿನ್ಸ್ ಎಲ್ಲ ನಿಂಗೆಲ್ಲ ಹೆಂಗಾಗ ಸ್ವಾತಿ இல்லக்கா அதுதான் உண்மை. ஏன்னா ஈவன் சாட்ல சேர்த்து நிறைய வந்து சல்யூட் டு டாக்டர்ஸ் அதெಲ್ಲ ಮೆಸೇಜ್ ಕೇಳಿದಾರೆ. ಸ್ವಾತಿ ಅವಕ ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ ಅಂದ್ರು. ಸ್ವಾತಿ ಅಕ್ಕ ನಾ ಹೇಗಿದಂಗ ಜನರಲ್ ಅನಸ್ತೀಶಿಯಾ ಅಕ್ಕನೆ ಅಂದ್ ಮಾರ್ನಿಂಗ್ ಮಾಡಿದರು ಸಂತ ನಿಜವಾವೇ ನನಗೆ ಹೆಡ್ ಏಕ್ ಬಂದ ಸಿವಿಯರ್ ಹೆಡ್ ಏಕ್ ಅಟ್ಟ. ಆಗ ಬಂದು ಡೋಲೋ 650 ತಂದ್ರು. ಬಟ್ ಅದು ಫಸ್ಟ್ ಡೋಸ್ ಏನ ಕೇತು ನೋಡೋದು ಅಪ್ಪನ ಒಂದು ಇಂಜೆಕ್ಷನ್ ಮಾಡಿದ್ರು. ಏನ ಡೌಟ್ ಏನಂದ್ರೆ ಏಕ ಬಂದು ಅನಸ್ತೀಶಿಯಾ ಕೊಟ್ಟು ನಂಗ ನಾರ್ಮಲ್ ಗ ಬಂದಗಿಂದಾಡು ಪಿಲ್ಲೋ ಹಾಕಕೂಡದು ಮಂಡೆಗೆ ಪಿಲ್ಲೋ ಹಾಕಬೇಡವಿಂದಾರ ಮಂಡೆ ಪಿಲ್ಲೆ ಅದು ಬಂದು ಇಟ್ ಇಸ್ ಕಾಲ್ಡ್ ಪೋಸ್ಟ್ ಡ್ಯೂರಲ್ ಪಂಚರ್ ಹೆಡ್ ಏಕ್ ಅಂತ ಹೇಗ್ಯಾರ ನಿಂಗೆ ಯಾವ ಕಾನ್ಸೆಪ್ಟ್ PDPH ಅಂದ್ರೆ ಏನಾತಂದ್ರೆ ಇಲ್ಲ ನಂಗೆ ಬ್ಯಾಕ್ ಇಂಜೆಕ್ಷನ್ ಹಾಕಿನೋಲ್ಲ. ಸೊ ಬ್ಯಾಕ್ ಇಂಜೆಕ್ಷನ್ ಹಾಕೋದ್ರೆ ನಂಗೆ ಸ್ಪೈನಲ್ ಕಾರ್ಡ್ ಅದಕ್ಕೆ ಇಂಜೆಕ್ಷನ್ ಹಾಕಿನೋ. ಸೊ ಸ್ಪೈನಲ್ ಕಾರ್ಡ್ಗೆ ನೀವು 1 time ಇಂಜೆಕ್ಷನ್ ಹಾಕಿಟ್ಲೆ ಒಂದು ಕುಟ್ಟಿ ಹೋಲ್ ಅಟ್ರ ಆ ಸ್ಪೈನಲ್ ಕಾರ್ಡ್ ಗೋಸು ಫ್ಲೂಯಿಡ್ ಅಂತ ಹೇಗ್ಯಾರ. ஒரு சில ಫ್ಲೂಯಿಡ್ಸ್ ಬಂದು ಸ್ಪೈನಲ್ ಕಾರ್ಡ್ ಬಂದು ಸಾಫ್ಟ್ ಬೀಪದಗಾಯಿ ಅದು ಒಗಾಸ್ ಅಟ್ರ. ಅದು ಬಂದು ಒಂದು ಡ್ರಾಪ್ ಸಿಟಿ ಹೊರಾಸ್ ಬಂದು ಪ್ಲಿಯು ಏನಾಯ್ತು ಅಂದ್ರೆ ನಂಗೆ ಸ್ಪೈನಲ್ ಕಾರ್ಡ್ಗೂ ಬ್ರೈನ್ಗೂ ಒಂದು ಕನೆಕ್ಷನ್ ಅಡದೆ. ಸೊ ಆ ಕನೆಕ್ಷನ್ ಬಂದು ಎತ್ತೇಟ ಅಂದ್ರೆ ಒಂದು ಕನೆಕ್ಷನ್ ಅಡದಿಂದ ಒಂದು ಪ್ರೆಷರ್ ಬಂದು ಮೇಂಟೈನ್ ಆಯ್ನಟ್ರ. ಸೊ ಈ ಒಂದು ಡ್ರಾಪ್ ಹೊರಾಸ್ ಬಂದದಂದ್ರೆ ಸಡನ್ ಆ ಪ್ರೆಷರ್ ಕಮ್ಮಿ ಆಯ್ತ್ರ. ಅದರಿಂದ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕಾಗಿ ಅಲ್ಲಿ ಬ್ಲಡ್ ವೆಸಲ್ಸ್ ಎಲ್ಲ ಡೈಲೇಟ್ ಆಗೋದಕ್ಕೆ ಆರಂಭಿಸಿರ. ಸೊ ಅದು ನಂಗೆ ಹೆಡ್ ಏಕ್ ಬಂದು ಪ್ರೆಸೆಂಟ್ ಆಗ. ಸೊ ಅದನ್ನ ಪ್ರಿವೆಂಟ್ ಮಾಡೋದು ಡೋಲೋ 650 ಏನ ಮಾಡ್ರ ಅಂದ್ರೆ ಒಂದು ಆ ಡೈಲೇಟ್ ಆಫ್ ವೆಸಲ್ಸ್ ಬ್ಲಡ್ ವೆಸಲ್ಸ್ ಎಲ್ಲ ಅಟ್ರಲ್ಲ ಈ ನರಂಬು ಹೇಗ್ಯಾರ ಅದ ಡೈಲೇಟ್ ಅಪ್ಪರ ವಿರಿಂಜಾದಂಗೆ ಅದನ್ನ ಸುರುಕಿ ಇಡ್ಕೊಂಡ್ರ. ಸೊ ಆಟೋಮೆಟಿಕ್ ನಿಂಗೆ ಹೆಡ್ ಏಕ್ ಕಮ್ಮಿ ಆಗ. ಸೊ ಅದು ಪ್ರಿವೆಂಟ್ ಮಾಡೋದಕ್ಕೆ ಏನ್ ಮಾಡಕ್ ಅಂದ್ರೆ ನಿಂಗೆ ಪಿಲ್ಲೋ ಹಾಕக்கூடாது. ಪ್ಲಸ್ ಡೋಲೋ 650 நிறைய ಫ್ಲೂಯಿಡ್ಸ್ ಕುಡುಕುದು. ಒಂದು IV ಫ್ಲೂಯಿಡ್ ಗ್ಲುಕೋಸಾ நீங்க எரிக்சிலி நீங்க வந்து குடுக்க முடியல வாமிட் அடைகிறதுல குளுக்கோசா எரிக்சிலியும் சரி. இன்னும் அதுல வந்து நிறைய ஜூஸ் காஃபி அதெல்லாம் குடிந்து எழுதாரா ಕಾಫಿ ಕುಡಿಯಿಂದ ಹೇಳಿದಾರ ಜ್ಯೂಸಸ್ ಕುಡಿಯಿಂದ ಹೇಳಿದಾರ. ಸೊ ಬೇಸಿಕ್ ಕಾನ್ಸೆಪ್ಟ್ ಏನಂದ್ರೆ ಆ ಫ್ಲೂಯಿಡ್ ಒಂದು ಡ್ರಾಪ್ ಹೊರಾಸ್ ಫ್ಲೂಯಿಡ್ ಬಂದ್ರೆ ಅದನ್ನ ಕಾಂಪನ್ಸೇಟ್ ಮಾಡೋದಕ್ಕೆ ಬಂದು ನಂಗೆ நிறைய ಅಟ್ಲೀಸ್ಟ್ ಒಂದು 1 liter ಫ್ಲೂಯಿಡ್ ಅವ್ರು ಕುಡುದು ಅತ್ತಮಾಕತ ಕುಡುದು ಅದೊಂದು ಜೊತೆ ಹೆಡ್ ಏಕ್ ಬಂದ್ರ. ಯಾಕಂದ್ರೆ ಸ್ಪೈನಲ್ ಬಂದು ಆ ಫ್ಲೂಯಿಡ್ ಹೊರಾಸ್ ಬರಾದೆ ನಂಗೆ ಸ್ಪೈನಲ್ ಕೊಡಕ್ ಮುಡಿಯ. ಸ್ಪೈನಲ್ ಕೊಟ್ಲ ಒಂದು ಡ್ರಾಪ್ ಬಂದ್ರ ಒಂದು ಡ್ರಾಪ್ ಬಪ್ಪದಂತ ಹೆಡ್ ಏಕ್ ಬಂದ್ರ ಅದನ್ನ ಕಾಂಪನ್ಸೇಟ್ ಒಂದು ಡ್ರಾಪ್ ಫ್ಲೂಯಿಡ್ ಕಾಂಪನ್ಸೇಟ್ ಮಾಡೋದು ನಿಂಗೆ 1 liter ಫ್ಲೂಯಿಡ್ ಕುಡುದು. ಫ್ಲೂಯಿಡ್ ಮೇನ್ ಕಾನ್ಸೆಪ್ಟ್. ಫ್ಲೂಯಿಡ್ ಅಂದ್ರೆ ನೀರು ಮಟ್ಟು ಇಲ್ಲ ನೀವು ಜ್ಯೂಸ್ ಕುಡಿಯಾಕೋ ಕಾಫಿ ಕುಡಿಯಾಕೋ ಬ್ಲಾಕ್ ಟೀ ಕುಡಿಯಾಕೋ ಅತ್ತಮಾಕ. ಓಕೆ ಓಕೆ ಡಾಕ್ಟರ್ ಥ್ಯಾಂಕ್ ಯು. ಯಾಕಂದ್ರೆ ನಾ ಏನಕ್ಕೆ ಕ್ವೆಶ್ಚನ್
ಪ್ರೆಗ್ನೆನ್ಸಿಗೆ ನಾ ಇದೆಲ್ಲ ಕೂಡ ಅವೇರ್ ಇರಾಕು ಮೊದಲಾಯ್ತಾ ಯಾ ಕರೆಕ್ಟ್ ನಾ ಎಲ್ಲಾ ಕಾಂಪ್ಲಿಕೇಶನ್ ನಿಂಗವೇ ಕಾಂಪ್ಲಿಕೇಶನ್ ಸೈಡ್ ಎಫೆಕ್ಟ್ಸ್ ನಿಂಗವೇ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನೆಂಚನೆ ನಾ ಹೇಗದ ವಿಡ ನಿಂಗೆ ಹೇಗದು ಇನ್ನೂ ಬೆಟರ್. ಥ್ಯಾಂಕ್ ಯು ಸ್ವಾತಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಾತಿ. ಎಲ್ಲಾರ ಸಾರ್ಬ ಸ್ವಾತಿ ಎಲ್ಲ ಕ್ವೆಶ್ಚನ್ಸ್ ಕೇತು ಎಕ್ಸ್ಪ್ಲನೇಷನ್ ಎಲ್ಲ ಡೌಟ್ ಕ್ಲಿಯರ್ ಮಾಡಿಟ್ಟ ನೆಂಚನೆ. ಥ್ಯಾಂಕ್ ಯು ಸ್ವಾತಿ. ಬೇರೆದವ್ರಿಗಾದ ಏದಾದ್ರು ಕ್ವೆಶ್ಚನ್ಸ್ ಅಡಿದ್ಯಾ ಪಾರ್ಟಿಸಿಪೆಂಟ್ಸ್ಗ? ಟಾಪಿಕ್ ಅಪ್ರ ಇಂಟ್ರೆಸ್ಟಿಂಗ್ ಹೋಯ್ನಡ್ದೆ ಎಲ್ಲಾಗ ಬಂದು ಇನ್ಫಾರ್ಮೇಶನ್ நிறைய ಇನ್ಫಾರ್ಮೇಶನ್ ಈಗ ಅರ್ಧಾರೆ ಒಬ್ಬೊಬ್ಬನ. ಸೊ ಕ್ವೆಶ್ಚನ್ಸ್ ರೈಸ್ ಆಯ್ನೆ ಅಡ್ದೆ ದಾರಗಾವ್ದು ಕ್ವೆಶ್ಚನ್ಸ್ ಅಟ್ಲೆ ಕೇತ್ ನಡಾಕು ಲಾಸ್ಟ್ ಕ್ವೆಶ್ಚನ್. ಓಕೆ ಕಾ ದಾರು ಕ್ವೆಶ್ಚನ್ಸ್ ಇಲ್ಲ ನೆಂಚನೆ. ಕಡೇಸಿ ಅದಾವ್ದು ಟಿಪ್ಸ್ ಈ ಪ್ಯಾಂಡಮಿಕ್ ಟೈಮ್ನಾಗ ಟಿಪ್ಸ್ ಅಡದಿಯಾ ದಾರಗಾವ್ದು ಮೀನ್ ಮದರ್ಸ್ ಟು ಬೀಗ ಆಲ್ರೆಡಿ ಎಲ್ಲ ಹೇಗಿದ ಟಿಪ್ಸೇ ನಾ ಹೇಗುದು ಹೊಸ್ತಾ ಒಂದಿಲ್ಲ. ತನಿಯಾ ಇಬ್ಬದು, ಹ್ಯಾಂಡ್ ವಾಶ್ ಮಾಡೋದು, ಮಾಸ್ಕ್ ಹಾಕೋದು ಅದೆಲ್ಲ ವಿಡ ಮುಖ್ಯ. ಎದನ್ನು ಅಂಜಬೇಡಿ. ಫಸ್ಟ್ நிறைய ಬಂದು ಸೈಕಲಾಜಿಕಲ್ நிறைய ಅಫೆಕ್ಟ್ ಆಗಿದ್ದಾರೆ. ಪಾದಿ ಅಯ್ಯೋ ಇದು ಬಂದ್ಬಿಟ್ರು ಅದನ್ನ ಮುಟ್ಲ ಬಂದ್ರ ಇದನ್ನ ಮುಟ್ಲ ಮಾಡಿದ್ರ ಅತ್ತಮಕ್ಕೊಂದು ಕಾನ್ಸೆಪ್ಟ್ ಹೋಗಿ ನಡೆದೆ. ಸೊ ಇದನ್ನ ನಾ ಏನ್ ಹೇಳುದು ಬಂದೆ ಅಂದ್ರೆ ದಿಸ್ ಇಸ್ ನಾಟ್ ಇದು ಕಾಂಟ್ಯಾಕ್ಟ್ ಪ್ರಿಕಾಷನ್ ಅಂತಂದು ಈಗ್ಯಾರ. ಸೊ ಇದನ್ನ ಮುಟ್ಲ ಬಂದ್ರ ಅತ್ತಂಬ ಕಾನ್ಸೆಪ್ಟ್ ಅಲ್ಲ, ಏರ್ ಬಾಂಡ್. ಸೊ ಈ ವೈರಸ್ ಬಂದು ಇಟ್ ಇಸ್ ಏರ್ ಬಾಂಡ್ ಗಾಯದ ಬಂದ್ರ. ಸೊ ಏಸಗ ನಿಂಗ ನೋಸು ಮೌತ್ಗೂ ಪ್ರೊಟೆಕ್ಟ್ ಮಾಡಿ ಇದ್ದಾರೆಯೋ ಆಳುಗ ಬಂದ್ರ. ಅದೇ ಮಕ್ಕ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ನಾ ತನಿಯಾತ ಓಣೆ ಆ ಎಡೆಗೆ ದಾರುವೆ ಇಲ್ಲ ಅದೊಂದು ನಾ ಮಾಸ್ಕ್ ಹಾಕೋದು ಓಣೆ நிறைய ತನಿಯಾ ಓಪನ್ ಮಾಸ್ಕ್ ಹಾಕೋದು ಹೋದಾರ. ಸೊ ಅದನ್ನ ಪ್ರಿವೆಂಟ್ ಮಾಡೋದು ನೆಂಚನೆ. ಏಕಂದ್ರೆ ನಿಂಗ 5 minutes ಮುಂದೆ ದಾರಾಚೆ ಒಬ್ಬ ವೈರಸ್ ಅಡುಕ ಬಂದ್ಬಿಟ್ಟು ಬಂದಲೆ ಮುಂದಾಡ ಅವಕ್ಕ ಒಯ್ದಲೆ ಆ ವೈರಸ್ ಬಂದು ಈಗ ಸ್ಟಡೀಸ್ ಏನ್ ಹೇಗ್ಯಾರಂದ್ರ ಇಟ್ ವಿಲ್ ಬಿ ಇನ್ ದ ಏರ್ ಪ್ಲಸ್ ಆ ಎಡೆಗೆ ಬಂದು ಇಟ್ ಬಿ ದೇರ್ ಫಾರ್ 3 to 5 hours ಅದು ಹೇಗಿದ್ದಾರೆ. ಸೊ 3 to 5 hours ಬಂದು ಆ ಎಡೆಗೆ ಸುತ್ತಿ ನಟ್ರ ಅಂತ ಹೇಗಿದ್ದಾರೆ. ಸೊ ನೆಕ್ಸ್ಟ್ ಒಂದು ಸಪೋಸ್ ಕೊರೋನಾ ಆಡುವಕ್ಕೆ ಬಂದು ಆ ಎಡೆಗೆ ಬಂದ್ಬಿಟ್ಟು ಒಂದು ತುಂಬಿಟೋ ಕೆಮ್ಮಿಟೋ ಒಯ್ದಲ್ಲ ಆ ಎಡೆಗೆ 5 hours ಅಟ್ರ ಅವಕ್ಕ ಒಯ್ದಾರ ಅದು 5 hours ಮೇಲೆ ಅಟ್ರ ನಂಗೆ ಇಂದಾಡನ್ನು ಹೋಗಿ ದಾರ್ವೆ ಇಲ್ಲೇ ಅತಂದು ಈಗ ಮಾಸ್ಕ್ ಹಾಕೋದು ಹೋಗೋದು ಅದು ಬಂದು ಹೋಗೋ ಚಾನ್ಸಸ್ ಅಂದ್ರೆ ತಿರುಗಿ ಅದುತ್ತ ಮಾಸ್ಕ್ ನ ಇಂಪಾರ್ಟೆನ್ಸ್ ಹೇಗ್ಯಾರ. ಸೊ ಅದು ಬಂದು ಇಟ್ ಇಸ್ ಏರ್ ಬಾಂಡ್. ಈಗ ಸಪೋಸ್ ಕೊರೋನಾ ಪೇಷಂಟ್ ಪಕ್ಕದಿದ್ದಾರೆ ನೀವು ಹೋಗಿ ಮುಟ್ಟಿಲ್ಲ ನಿಂಗೆ ಕೊರೋನಾ ಬರ. ಯಾಕಂದ್ರೆ ಹೆಂಗ ಫುಲ್ ಆ ಪೇಷಂಟ್ಸ್ ಕೊಡವೇ ಇದೆಯೋ 24/7. ಈಗ ಬಂದು ಕಾರ್ಡಿಯಾಕ್ ಅನಸ್ತೇಶಿಯಾ ಅಟ್ಲಿಯೂ ಅದೆಲ್ಲಾರು ಸ್ಟಾಪ್ ಮಾಡಿ ಈಗ ಎಲ್ಲಾರೇ ಕೊರೋನಾ ಡ್ಯೂಟಿ ನೋಡಿ ನಿಂದಿಯೋ. ಸೊ ಆ ಪೇಷಂಟ್ ಕೂಡ 24 hours ಇದೆಯೋ. ಸೊ ಪೇಷಂಟ್ ಮುಟ್ಟುಲೆ ಬಪ್ಪುದಾಯ್ದ್ರೆ ಎಲ್ಲಾಗೂ ಬಂದ್ಬೋದು. ಸೊ ಇಟ್ ಮುಟ್ಟುದಿಂದ ಬಪ್ಪುದಿಲ್ಲ. ಸೊ ಮಾಸ್ಕ್ ಅವಕ್ಕ ಗಾಯಿ ಅವಕ್ಕ ಬುಟ್ಟ ಮೂಚು ನಂಗ ಮೇಲೆ ಪಡೆದ ಬಂದ್ರ. ಸೊ ತನಿಯಾ ಓಣೆ ಅದೊಂದ ನಾ ಮಾಸ್ಕ್ ಹಾಕಾರ ಸುತ್ತಿ ಸುತ್ತಿ ದಾರು ಇಲ್ಲ ಅತ್ತಂದು ಮಟ್ಟ ನೆನೆಬೇಡಿ. ಮುಂದಾಡ ಓಪಕ್ಕ ಬುಟ್ಟು ಇದ್ರೆ ಆ ಗಾಯಿಗ ಅದಟ್ರ. ಸೊ ಆಲ್ವೇಸ್ ಪ್ರೊಟೆಕ್ಟ್ ವಿತ್ ಮಾಸ್ಕ್ ಇದು ಬಂದು ಮುಖ್ಯ ಅದಂತಾನೆ ಹೇಳುದು ಮನೆ. ಮತ್ತೆ ಕಾನ್ಸೆಪ್ಟ್ಸ್ ಎಲ್ಲವೇ ಹೇಳಿದಾರ. ಪ್ಲಸ್ ಸೈಕಲಾಜಿಕಲ್ ಅಫೆಕ್ಟ್ ಆಗಬೇಡ ಚಿಟಿ ಫ್ರೀಯಾ ಇಬ್ಬದು ಟ್ರೈ ಮಾಡಿದ್ಯಾ. ಓಕೆ ಅಕ್ಕ ಥ್ಯಾಂಕ್ ಯು ಕೈ ಇನ್ಫಾರ್ಮೇಶನ್ ಏದದಗ ಆಕ್ಚುಲಿ ಕಾಮನಾவே ಅಕ್ಕ ಏದದೋಡ ಸತಿ ಕಾಮನಾவே ಮಾಸ್ಕ್ ಹಾಕಿನೇ ಇರಿವಿ, ಹ್ಯಾಂಡ್ ವಾಶ್ ಮಾಡಿನ್ರವಿ, ಸ್ಯಾನಿಟೈಸ್ ಮಾಡಿನ್ರವಿ, ಹೊರಸ್ ಹೋಗಬೇಡ್ವಿ பொதுவா. ಇನ್ನೊಂದು ಬಂದು ಈ ಟಾಪಿಕ್ ಎತ್ತಿದ್ದು ಬಂದು ದಾರು ಅಂಜಿಕೆ ಎತ್ತೋದಗೂ ಇಲ್ಲ, ದಾರು ಬಂದು ಅನೆಸ್ಥಿಷಿಯಾ ಎತ್ತ ಕೊಡೋದು ಅತ್ತೆಂದು ಹೇಗೋದೂ ಇಲ್ಲ. ಇದು ಬಂದು ಒಂದು ಅವೇರ್ನೆಸ್ ಆಸಗುತ್ತೆ. ಅನೆಸ್ಥಿಷಿಯಾ ಎತ್ತಿಲ್ಲ ಒಂದು ನಾಯಿಗೆ ಇದು ಪ್ರಾಬ್ಲಮ್ಸ್ ಬರ ಏನ ಪ್ರಾಬ್ಲಮ್ಸ್ ಸೈಡ್ ಎಫೆಕ್ಟ್ಸ್ ಅಟ್ರ ಮುದ್ನ ಅಕ್ಕ ಕ್ಲಿಯರ್ ಏಟ ಇದು ಬಂದು ನಿಂಗೆ ಅಂಜಿಕೆ ಎತ್ತೋದಗೋ ಇಲ್ಲ ಬಂದು ನಾಯಿಗೆ ಬಂದು ಇಲ್ಲ ಏಸಗ ಪೇನೆಟ್ಲಿ ನಾರ್ಮಲ್ ಡೆಲಿವರಿ ಓಣೆ ಅನಿಸ್ತಿಷ ಎತ್ತೋದಿಲ್ಲ ಎಂಬ ಮುಡಿನೋಗ ಬರಬಿಡ್ವಿ. ಸೊ ಅಕ್ಕ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡಿದ್ನೆ ನೆಂಚನೆ ನಿಂಗೆ ಒಂದು ಅವೇರ್ನೆಸ್ ಕೈತೆ ಈ ಸೆಷನ್ ಕ್ರಿಯೇಟ್ ಆಯ್ತದೆ. ಸೊ ಥ್ಯಾಂಕ್ ಯು ಎಲ್ಲಾಗ ನಂಗೆ ಲೈವ್ ಸೆಷನ್ ಎಂಡ್ ಮಾಡ್ಯು. ನೆಕ್ಸ್ಟ್ ವೀಕ್ ಬಂದು ಇದೇ ಮಕ್ಕೊಂದು ಸೆಷನ್ ನಿಂಗವ ಸಂದಿಚ್ನ್ಯು ಅನ್ನಗಟ್ಟೆ ಎಲ್ಲಾಗ ನನ್ರಿ ಬಾಯ್. Thank you Jayashree. Again I thank you all for giving me this opportunity. Thank you ka. Badga Mandu men keep going. Thank you ka.